So hope let's have a quick glance on the session takeaways. ಅಂದ್ರೆ ಇವತ್ತು ನಾವು ಏನೆಲ್ಲ ಚರ್ಚಿಸ್ಲಿಕ್ಕೆ ಉಂಟು, ಸ್ವಲ್ಪ ವಿಚಾರಗಳನ್ನು ಒಂದೊಂದೇ ನೋಡುವ. ಮೊದಲನೇದಾಗಿ ಇದೇನಿದು ಇಂಜಿನಿಯರಿಂಗ್ ಕೋರ್ಸು, ಅದರ ಬಗ್ಗೆ, ಬೇರೆ ಡಿಗ್ರಿಗಿಂತ ಹೇಗೆ ಭಿನ್ನ, ಮತ್ತೆ ಡಿಪ್ಲೊಮಾ ವರ್ಸಸ್ ಇಂಜಿನಿಯರಿಂಗ್ ಅದು ಏನು ವ್ಯತ್ಯಾಸ, ಆಮೇಲೆ ಸೈನ್ಸು, ಇಂಜಿನಿಯರಿಂಗು, ಟೆಕ್ನಾಲಜಿ ಈ ಶಬ್ದಗಳಿಗೆ ಏನೇನು ಅರ್ಥ, ಆಮೇಲೆ ಇಂಜಿನಿಯರಿಂಗ್ ಸ್ಟ್ರಕ್ಚರ್ ಹೇಗಿದೆ, AICT, ಯೂನಿವರ್ಸಿಟೀಸು, ಕಾಲೇಜಸ್ಸು ಹೇಗಿದೆ, ಕಾಲೇಜ್ಗಳನ್ನು ಹೇಗೆ ಚೂಸ್ ಮಾಡೋದು, ಬೆಸ್ಟ್ ಕಾಲೇಜ್ ಅಂದರೆ ಏನು, ಯಾವ್ಯಾವ ಇಂಜಿನಿಯರಿಂಗ್ ಕೋರ್ಸ್ಗಳಿದೆ, ಆ ಸ್ಕೋಪ್ ಏನಿದೆ, ಏನೇನು ಆಪರ್ಚುನಿಟೀಸ್ ಇದೆ, ಆಮೇಲೆ CET ಎಕ್ಸಾಮ್ ಅಂದ್ರೆ ಏನು, ಕಾಮೆಡ್ಕಿ ಏನು, ಸೀಟ್ ಮ್ಯಾಟ್ರಿಕ್ಸ್ ಅಂದ್ರೆ ಏನು, ಆಪ್ಷನ್ ಎಂಟ್ರಿ ಏನು, ಫೀ ಸ್ಟ್ರಕ್ಚರು, ಆಮೇಲೆ ಬೆಸ್ಟ್ ಕೋರ್ಸ್ ಯಾವುದು, ಟೈರ್ 1, ಟೈರ್ 2, ಟೈರ್ 3 ಕಾಲೇಜ್ ಯಾವುದು, ಆಮೇಲೆ ಕ್ಯಾಂಪಸ್ ಪ್ಲೇಸ್ಮೆಂಟ್, ಜಾಬ್, ಹೈಯರ್ ಸ್ಟಡೀಸ್. ಆಡಿಯೋ ಕರೆಕ್ಟ್ ಇದೆಯಾ? ಕೇಳಿಸ್ತಾ ಇದೆ ಸರ್, ಕೇಳಿಸ್ತಾ ಇದೆ. ನನ್ನ ಕ್ಯಾಮರಾ ಪೊಸಿಷನ್ ಸರಿ ಇದೆ ಅಲ್ವಾ? ಎಸ್ ಸರ್, ಎಸ್ ಸರ್. Yes. Okay, I will continue with the camera. Okay. Then GATE exam, higher studies, and some commonly asked questions I am going to look into. So let's start with the difference. One nimisha. I prefer to switch off my camera. Give me 1 minute, Shandi. Sure, sir. Okay, we will continue. Sorry for a small break. ಸೈನ್ಸ್, ಇಂಜಿನಿಯರಿಂಗ್, ಟೆಕ್ನಾಲಜಿ ಅಂದ್ರೆ ಏನು? ಬಹುಶಃ ಸೈನ್ಸ್ ಅನ್ನಂತ ನಾವು ಮೊದಲೇ ನಮ್ಮ ಹೈಸ್ಕೂಲ್ ಅಥವಾ ಮೊದಲೇ ನಾವು ಪ್ರೈಮರಿಯಲ್ಲಿ ಇರುವಾಗಲೇ ಸೈನ್ಸ್ ಬಗ್ಗೆ ಒಂದಿಷ್ಟು ಕಲ್ತಿರ್ತೇವೆ. ಫಾರ್ ಎಕ್ಸಾಂಪಲ್ ಕೆಮಿಸ್ಟ್ರಿ ಇರ್ಬೋದು, ಮ್ಯಾಥಮೆಟಿಕ್ಸ್ ಇರ್ಬೋದು, ಫಿಸಿಕ್ಸ್ ಇರ್ಬೋದು, ಭೌತಶಾಸ್ತ್ರ, ಇದೆಲ್ಲ ನಮ್ಮ ಸೈನ್ಸ್ ಪ್ರಿನ್ಸಿಪಲ್ಗಳು. ಹಾಗಾದ್ರೆ ಇಂಜಿನಿಯರಿಂಗ್ ಅಂದ್ರೆ ಏನು? ಇಂಜಿನಿಯರಿಂಗ್ ಅಂದ್ರೆ ವಿಜ್ಞಾನವನ್ನು ಅಪ್ಲೈಡ್ ಭಾಗ, ಅದನ್ನು ಇಂಜಿನಿಯರಿಂಗ್. ಹಾಗಾದ್ರೆ ಟೆಕ್ನಾಲಜಿ ಅಂದ್ರೆ ಈ ಇಂಜಿನಿಯರಿಂಗ್ ಅನ್ನು ಉಪಯೋಗಿಸಿ ಯಾವುದೋ ಒಂದು ಟೆಕ್ನಾಲಜಿ, ವಾಯ್ಸ್ ಬ್ರೇಕ್ ಆಗ್ತಾ ಇದೆ ಅನ್ಸುತ್ತೆ, ನಾವು ಮಾಡಿಕೊಳ್ಳುವುದು ನಮ್ಮ ಬಳಕೆಗೆ ಆಗುವ ಹಾಗೆ, ಅದೇ ಟೆಕ್ನಾಲಜಿ. ಒಂದು ಉದಾಹರಣೆ ಮೂಲಕ, ಸಿಮೆಂಟ್ ಅಂದ್ರೆ ಏನು? ಅದು ಕೆಲವು ವಸ್ತುಗಳ ಮಿಕ್ಸ್ಚರ್. ಅಂದ್ರೆ ಏನು? ಅಲ್ಲಿ ಸ್ವಲ್ಪ ಕೆಮಿಸ್ಟ್ರಿ ಇದೆ. ಅದು ಯಾವುದೋ ಒಂದು ಅಪ್ಲಿಕೇಶನ್ ಮಾಡೋದು, ಉದಾಹರಣೆಗೆ ಯಾವುದೋ ಒಂದು ವೆಬ್ಸೈಟ್ ಮಾಡೋದು, ಅದು ಏನಾಯ್ತು? ಅದು ಟೆಕ್ನಾಲಜಿ ಆಯ್ತು. ಸೊ ಇದು ಎಂಜಿನಿಯರಿಂಗು, ಸೈನ್ಸು, ಟೆಕ್ನಾಲಜಿ ಬಗ್ಗೆ ಇರುವ ಒಂದು ಸಣ್ಣ ವ್ಯತ್ಯಾಸ. ಈಗ ಇಂಜಿನಿಯರಿಂಗ್ ಎಜುಕೇಶನ್ ಇನ್ ಇಂಡಿಯಾ, ಅದರ ಬಗ್ಗೆ ಸ್ವಲ್ಪ ವಿಚಾರಗಳನ್ನು ತಿಳ್ಕೊಳ್ಳುವ. ಭಾರತದಲ್ಲಿ, ಮುಖ್ಯವಾಗಿ ನಾನು ಭಾರತದ ಬಗ್ಗೆ ಹೇಳ್ತಾ ಇದ್ದೇನೆ. ಇವನ್ ಭಾರತದ ಹೊರಗೂ ಇಂಜಿನಿಯರಿಂಗ್ ಬೇಕಾದಷ್ಟು ಇದೆ. ಅಲ್ಲಿ ಸ್ವಲ್ಪ ಅದರ ಸ್ಟ್ರಕ್ಚರ್ ಸ್ವಲ್ಪ ಹೆಚ್ಚು ಕಮ್ಮಿ ಇರ್ಬೋದು, ಬಟ್ ವಿಷಯ ಸೇಮ್. ಸೊ ಇಂಜಿನಿಯರಿಂಗ್ ಇಸ್ ಎ 4-year ಡಿಗ್ರಿ. ಇದು ಒಂದು ಡಿಗ್ರಿ ಕೋರ್ಸ್, ಟೆಕ್ನಿಕಲ್ ಡಿಗ್ರಿ, ಅಥವಾ ಇದನ್ನ ಇಂಜಿನಿಯರಿಂಗ್ ಈ ಕೋರ್ಸ್ ಅಲ್ಲಿ ಮೊದಲನೇದಾಗಿ ರಿಗರಸ್ ಕರಿಕ್ಯುಲಮ್. ಇಲ್ಲಿ ಬೇಸಿಕ್ ಸೈನ್ಸ್ ಅನ್ನ ಕಲಿತೇವೆ.
ಉದಾಹರಣೆಗೆ ಮ್ಯಾಥಮ್ಯಾಟಿಕ್ಸು, ಫಿಸಿಕ್ಸು, ಕೆಮಿಸ್ಟ್ರಿಯಿಂದ ಹಿಡಿದು ಫಂಡಮೆಂಟಲ್ಸ್ ಆಫ್ ಎಂಜಿನಿಯರಿಂಗ್, ಟೆಕ್ನಾಲಜಿ, ಆಮೇಲೆ ಪ್ರಾಕ್ಟಿಕಲ್ ಲ್ಯಾಬೋರೇಟರಿ ವರ್ಕ್, ಪ್ರಾಜೆಕ್ಟ್ಗಳು, ಇಂಟರ್ನ್ಶಿಪ್ಗಳು, ಟ್ರೈನಿಂಗ್, ಸಾಫ್ಟ್ ಸ್ಕಿಲ್ಗಳನ್ನ ನೋಡೋದು, ಟೆಕ್ನಿಕಲ್ ಸ್ಕಿಲ್ಸ್ ಕಲಿಯೋದು, ಆಮೇಲೆ ಎಂಟರ್ಪ್ರಿನರ್ಶಿಪ್ ಸ್ಕಿಲ್ ಕಲಿಯೋದು, ಆಪ್ಟಿಟ್ಯೂಡ್ ಅಂದ್ರೆ ಈ ಈ ಗಣಿತದಲ್ಲಿ ಬರುವ ಈ ಸ್ಮಾರ್ಟ್ ಲೆಕ್ಕಗಳು, ಆಮೇಲೆ ಪ್ರಾಬ್ಲಮ್ ಸಾಲ್ವಿಂಗ್ ಟೆಕ್ನಿಕ್ಸು, ಸ್ಮಾರ್ಟ್ ಥಿಂಕಿಂಗ್ ಇತ್ಯಾದಿ 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 ಎಲ್ಲ ಈ ಇಂಜಿನಿಯರಿಂಗ್ ಕೋರ್ಸ್ ಒಳಗೆ ಬರ್ತದೆ. ಸೊ ಅದರೊಟ್ಟಿಗೆ ಇನ್ನು ಕೆಲವು ಸಬ್ಜೆಕ್ಟ್ ಈಗ ಕಲಿಬೇಕಂತ ಮ್ಯಾಂಡೇಟರಿ ಆಗಿದೆ ಗೌರ್ಮೆಂಟ್ ಆಫ್ ಇಂಡಿಯಾದಿಂದ. ಕೆಲವು ಸಬ್ಜೆಕ್ಟ್ ಏನಂದ್ರೆ, ಒಂದು ಎನ್ವೈರ್ಮೆಂಟ್, ಕಾನ್ಸ್ಟಿಟ್ಯೂಷನ್ ಅಂದ್ರೆ ನಮ್ಮ ಸಂವಿಧಾನದ ಬಗ್ಗೆ ತಿಳ್ಕೊಳ್ಳೋದು, ಗ್ರೀನ್ ಎನರ್ಜಿ, ಬಯಾಲಜಿ, ಆಮೇಲೆ ಇವನ್ ಹ್ಯೂಮನ್ ವ್ಯಾಲ್ಯೂಸ್ ಕೂಡ ಈಗ ನಾವು ಕಲಿತಾ ಇದ್ದೇವೆ. ನಾವು ಏನು ಸಣ್ಣ ಕ್ಲಾಸಲ್ಲಿ ಮೊರಲ್ ಕ್ಲಾಸ್ ಅಂತ ನಮ್ಗಿತ್ತು, ಅದು ಕೂಡ ಅದನ್ನ ನಾವೀಗ ಕಲಿತೇವೆ. ನೆಕ್ಸ್ಟ್, ಇದಕ್ಕೆ ಏನು ಎಲಿಜಿಬಿಲಿಟಿ ಇಂಜಿನಿಯರಿಂಗಿಗೆ? ಮುಖ್ಯವಾಗಿ 12th ಸ್ಟ್ಯಾಂಡರ್ಡ್ ಫಿಸಿಕ್ಸ್, ಮ್ಯಾಥಮೆಟಿಕ್ಸ್, ಕೆಮಿಸ್ಟ್ರಿ ಇರಬೇಕು. ಆಮೇಲೆ ಅದರ ಮೇಲೆ ಗುಡ್ ಹೋಲ್ಡ್ ಇರಬೇಕು. ಆಮೇಲೆ ಎಂಟ್ರೆನ್ಸ್ ಎಕ್ಸಾಮ್ ಅಲ್ಲಿ ಒಳ್ಳೆ ರ್ಯಾಂಕ್ ಇರಬೇಕು. ಆಮೇಲೆ ಇನ್ನೊಂದು ವಿಧದಲ್ಲಿ ಇಂಜಿನಿಯರಿಂಗ್ ಎಂಟ್ರಿ ಆಗ್ಬೋದು. ಒಂದು ಇಟ್ ಇಸ್ ಕಾಲ್ಡ್ ಲ್ಯಾಟ್ರಲ್ ಎಂಟ್ರಿ ಫಾರ್ ಡಿಪ್ಲೊಮಾ ಸ್ಟೂಡೆಂಟ್. ಅಂದ್ರೆ 3 ವರ್ಷ ಡಿಪ್ಲೊಮಾ ಮಾಡಿ ಬಂದವರು ಡೈರೆಕ್ಟ್ ಆಗಿ ಸೆಕೆಂಡ್ ಇಯರ್ ಇಂಜಿನಿಯರಿಂಗಿಗೆ ಬರ್ಬೋದು. ಒಂದು ಗೌರ್ಮೆಂಟ್ ಮಾಡುವ ಎಂಟ್ರೆನ್ಸ್ ಎಕ್ಸಾಮ್ ಮೂಲಕ, ಅಥವಾ ಮ್ಯಾನೇಜ್ಮೆಂಟ್ ಕೋಟಾ ಅಥವಾ ಪೇಮೆಂಟ್ ಮೂಲಕ ಬರ್ಬೋದು. ಸಾಧಾರಣವಾಗಿ ನಮಗೆ ತಗೊಳ್ಳುವ ಡಿಗ್ರಿಯ ಹೆಸರು BE, ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್, ಅಥವಾ BTech. ಕೆಲವು ಯೂನಿವರ್ಸಿಟಿಗಳು BTech ಕೊಡ್ತಾರೆ, ಬ್ಯಾಚುಲರ್ ಆಫ್ ಟೆಕ್ನಾಲಜಿ. ಕೆಲವೊಂದು ಸರ್ತಿ ಈಗ ಒಂದು VTU ಅಲ್ಲಿ ಹೊಸ್ತು ಬಂದಿದೆ, BE ಒಟ್ಟಿಗೆ ಇನ್ನೊಂದು ಹೊಸ 2ನೇ ಡಿಗ್ರಿ ಕೊಡ್ತಾರೆ. ಕೆಲವು ಎಕ್ಸ್ಟ್ರಾ ಕೋರ್ಸ್, ಎಕ್ಸ್ಟ್ರಾ ಕ್ರೆಡಿಟ್ ಮಾಡಿಕೊಂಡವರಿಗೆ BE ಆನರ್ಸ್ ಅಂತ ಕೊಡ್ತಾರೆ, BE ಆನ್ಸ್ ಅಂತ ಹೇಳ್ತಾರೆ. ಆಮೇಲೆ ಕೆಲವು ಯೂನಿವರ್ಸಿಟಿಗಳಲ್ಲಿ ಇಂಟಗ್ರೇಟೆಡ್ BTech ಪ್ರೋಗ್ರಾಮ್ ಅಂತಿದೆ. ಅಂದ್ರೆ ಇದು ಒಟ್ಟಿಗೆ 5 ವರ್ಷ ನೀವು ಇಂಜಿನಿಯರಿಂಗ್ ಆಗಿ ಒಳಗೆ, ಅದು ಎಲ್ಲ ಕಡೆ ಇಲ್ಲ. ಆಮೇಲೆ ಈ ಕೋರ್ಸ್ ಇಸ್ ಕನ್ಸಿಡರ್ಡ್ ಆಸ್ ಪ್ರೊಫೆಷನಲ್ ಕೋರ್ಸ್, ಅಂದ್ರೆ ವೃತ್ತಿಪರ ಕೋರ್ಸ್. ಯಾಕೆ ವೃತ್ತಿಪರ ಅಂದ್ರೆ ಇಲ್ಲಿ ನಿಮ್ಗೆ ಜಾಬ್ ಸಿಗುವ ಚಾನ್ಸಸ್ ಜಾಸ್ತಿ, ಸಂಬಳಗಳು ಜಾಸ್ತಿ, ಸ್ಯಾಲ್ರಿ, ಆಮೇಲೆ ಬೇಗ ಪ್ರಮೋಷನ್ ಬರುವಂತ ಚಾನ್ಸಸ್ ಇಲ್ಲಿ ಈ ಕೋರ್ಸ್ ಮಾಡಿದವರಿಗೆ ಸಿಗ್ತದೆ. ಆಮೇಲೆ ಬೆಸ್ಟ್ ಸೂಟೆಡ್ ಫಾರ್ ಗೌರ್ಮೆಂಟ್ ಸೆಕ್ಟರ್, ಬಹುಶಃ ಅದರಲ್ಲೂ ಕೆಲವು ಮೆಕ್ಯಾನಿಕಲ್, ಸಿವಿಲ್ ಇಂಜಿನಿಯರಿಂಗ್ ಇತ್ಯಾದಿ ಮಾಡಿದವರಿಗೆ ಖಂಡಿತ ಸರ್ಕಾರಿ ಕೆಲಸ ಅಥವಾ ಈ ಪಬ್ಲಿಕ್ ಸೆಕ್ಟರ್ಗಳಲ್ಲಿ ಕೆಲಸ ಕೂಡ ಸಿಗ್ಬೋದು. ಆಮೇಲೆ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ನಾವು ಸ್ವಲ್ಪ ಶೈನ್ ಆಗ್ಬೇಕಂತ ಇದ್ರೆ, ಅಥವಾ ಅಲ್ಲಿ ಸ್ವಲ್ಪ ಸ್ಕೋರಿಂಗ್, ಸೊ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ. ಆಮೇಲೆ ಇತ್ತೀಚೆಗಿನ ಸೋಷಿಯಲ್ ಕಂಡೀಷನ್ ನೋಡಿದ್ರೆ ಮೋಸ್ಟ್ ಪ್ರಿಫರ್ಡ್ ಅಥವಾ ಪಾಪ್ಯುಲರ್ ಡಿಗ್ರಿ ಅಂತ ಹೇಳ್ಬೋದು. ಈ ಡಿಗ್ರಿಗೆ ಬೇಕಾಗಿ ಎಷ್ಟೋ ಜನ ದೆ ಸ್ಪೆಂಡ್ ಮನಿ, ಎಫರ್ಟ್, ಟೈಮ್ ಎಲ್ಲವನ್ನು ಅದಕ್ಕೆ ಹಾಕ್ತಿದ್ದಾರೆ. ಆಮೇಲೆ ವೈಡ್ ಸ್ಕೋಪ್, ನ್ಯೂಮರಸ್ ಎವೆನ್ಯೂಸ್, ಸಾವಿರಾರು ದಾರಿಗಳಿದೆ ನಿಮ್ಮ ಕೆರಿಯರ್ ಗ್ರೋತ್ ಮಾಡ್ಕೊಳ್ಳಿಕ್ಕೆ. ಹಾಗೆ ಈ ಕೋರ್ಸ್ ಒಳಗೆ ಬರಬೇಕಾದ್ರೆ ಎಂಟ್ರೆನ್ಸ್ ಎಕ್ಸಾಮ್ಗಳನ್ನು ಬರೀಲೇಬೇಕು. ಮುಖ್ಯವಾಗಿ ಕರ್ನಾಟಕದಲ್ಲಿ ನಿಮ್ಗೆ ಗೊತ್ತಿದ್ದಾಗೆ CET ಎಕ್ಸಾಮು, ಕರ್ನಾಟಕ ಕಾಮನ್ ಎಂಟ್ರೆನ್ಸ್ ಟೆಸ್ಟ್. ಆಮೇಲೆ COMEDK ಅಂತ ಒಂದು ಪ್ರೈವೇಟ್ ಇನ್ನೊಂದು ಇದೆ ಟೆಸ್ಟ್, ಅದನ್ನು ಆಲ್ರೆಡಿ ಕೆಲವರು ಬರೆದಿದ್ದಾರೆ. ಮಹಾರಾಷ್ಟ್ರ ಕಾಮನ್ ಎಂಟ್ರೆನ್ಸ್ ಮಹಾರಾಷ್ಟ್ರದಲ್ಲಿದೆ. ಹಾಗೆ ಇನ್ನು ಏನ್ ಮಾಡ್ತಾರೆ, ಈಗ ಆಟೋನೋಮಸ್ ಕಾಲೇಜ್ಗಳು, ಡೀಮ್ಡ್ ಯೂನಿವರ್ಸಿಟಿಗಳು ಅವರದೇ ಆದ ಕೆಲವು ಎಂಟ್ರೆನ್ಸ್ ಎಕ್ಸಾಮ್ಗಳನ್ನ ಎಲ್ಲ ಇಟ್ಕೊಂಡಿರ್ತಾರೆ ಯೂನಿವರ್ಸಿಟಿಗಳು. ನೆಕ್ಸ್ಟ್, ಮೊನ್ನೆ ರಿಸೋರ್ಸ್ ಪರ್ಸನ್ ಹೇಳಿದಾಗ ಇಲ್ಲಿ JEE ಮೈನ್ಸ್ ಮತ್ತೆ ಅಡ್ವಾನ್ಸ್ ಮಾಡ್ಕೊಂಡವರಿಗೆ ನಮ್ಮ ದೇಶದ ಉನ್ನತ ಮಟ್ಟದ ಕಾಲೇಜ್, ದಟ್ ಈಸ್ NIT, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಮತ್ತೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, IIT ಕೂಡ ಚಾನ್ಸ್ ಸಿಗಬಹುದು. ಅದು ಕೂಡ ಇಂಜಿನಿಯರಿಂಗ್ ಕೋರ್ಸ್. ಆಮೇಲೆ ಹಂಡ್ರೆಡ್ಸ್ ಆಫ್ ಕಾಲೇಜಸ್ ಅಂಡ್ ಕೋರ್ಸ್. ಈ ಕೋರ್ಸಿನ ಅಡ್ವಾಂಟೇಜ್ ಏನಂದ್ರೆ, ನಿಮ್ಗೆ ಎಷ್ಟು ಬೇಕಾದ್ರೂ ಕಾಲೇಜಸ್ ಇದೆ, ಎಷ್ಟು ಬೇಕಾದ್ರೂ ಕೋರ್ಸಸ್ ಟು ಚೂಸ್, ಅದೊಂದು ಅಡ್ವಾಂಟೇಜ್. ಆಮೇಲೆ ರಿಸರ್ಚ್, ಇನೋವೇಷನ್, ಎಂಟರ್ಪ್ರಿನರ್ಶಿಪ್ ಅದೆಲ್ಲ ಅದರಲ್ಲಿ ತೊಡಗಿಕೊಳ್ಬೇಕಾದ್ರೆ ಈ ಇಂಜಿನಿಯರಿಂಗ್ ಕೋರ್ಸು ತುಂಬಾನೇ ಒಳ್ಳೆಯದು. ಎಂಟರ್ಪ್ರಿನರ್ಶಿಪ್ ಅಂದ್ರೆ ಒಂದು ಸ್ವಂತ ಉದ್ಯಮವನ್ನು ಸ್ಟಾರ್ಟ್ ಮಾಡೋದು, ಒಂದು ಸ್ಟಾರ್ಟ್ಅಪ್ ಕಂಪನಿಯನ್ನು ಹುಟ್ಟಾಕೋದು. ಸೊ ಅಂಥದಕ್ಕೆಲ್ಲ ಹೆಚ್ಚಿನ ಸ್ಕೋಪ್ ಇಂಜಿನಿಯರಿಂಗ್ ಅಲ್ಲಿ. ಆದರೆ ಈ ಕೋರ್ಸ್, ಇಂಜಿನಿಯರಿಂಗ್ ಕೋರ್ಸ್ ಮೋರ್ ಚಾಲೆಂಜಿಂಗ್, ಅಷ್ಟು ಸುಲಭದಲ್ಲಿ ನಮಗೆ ದಕ್ಕುವುದಿಲ್ಲ.
ನಾವು ಆಗಾಗ್ಗೆ ನಮ್ಮ ಟೆಕ್ನಾಲಜಿ ಅಪ್ಗ್ರೇಡ್ ಮಾಡಬೇಕಾಗ್ತದೆ, ನಮ್ಮ ತುಂಬ ಸ್ಕಿಲ್ಗಳನ್ನು ಡೆವಲಪ್ ಮಾಡ್ಕೊಳ್ಬೇಕಾಗ್ತದೆ. ಆಮೇಲೆ ನಮ್ಮ ಕಲಿಕೆಯಲ್ಲಿ ನಿಲ್ಲುವುದಿಲ್ಲ, ಲೈಫ್ ಲಾಂಗ್ ಲರ್ನಿಂಗ್. ಅಂದರೆ ನೀವು ಈಗ ಸಾಫ್ಟ್ವೇರ್ ಕಂಪನಿಗೆ ಸೇರಿದ ಮೇಲೂ ನಿಮ್ಮ ಕಲಿಕೆಯನ್ನು ಮುಂದುವರಿಸಲೇಬೇಕಾಗ್ತದೆ. ಸೊ ದಟ್ ಇಸ್ ವೈ ಇಟ್ ಈಸ್ ಚಾಲೆಂಜಿಂಗ್ ಬಟ್ ಮೋಸ್ಟ್ ಫ್ಯಾಸಿನೇಟಿಂಗ್. ಈಗ ಇಂಡಿಯಾದಲ್ಲಿ ಇದರ ಸ್ಟ್ರಕ್ಚರ್ ಹೇಗಿದೆ ನೋಡುವ, ಯೂನಿವರ್ಸಿಟಿ ಕಾಲೇಜ್ ಹೇಗಿರ್ತದೆ ನೋಡುವ. ಈಗ ಫಸ್ಟ್ ಆಫ್ ಆಲ್ ನಮ್ಮ ಎಲ್ಲ ಇಂಜಿನಿಯರಿಂಗ್ ಕಾಲೇಜ್ ಆಗಲಿ, ನಮ್ಮ ಎಜುಕೇಶನ್ ವ್ಯವಸ್ಥೆ ಬರೋದು ಮಿನಿಸ್ಟ್ರಿ ಆಫ್ ಎಜುಕೇಶನ್, ಗವರ್ಮೆಂಟ್ ಆಫ್ ಇಂಡಿಯಾ. ಅದರ ಅಡಿಯಲ್ಲಿ 2 ವಿಭಾಗ ಇದೆ, ಒಂದು UGC ಮತ್ತೆ AICTE, ಅಂದ್ರೆ ಆಲ್ ಇಂಡಿಯಾ ಕೌನ್ಸಿಲ್ ಫಾರ್ ಟೆಕ್ನಿಕಲ್ ಎಜುಕೇಶನ್, ಈ AICTE. ಆಮೇಲೆ ಉಳಿದ ಈ ಡಿಗ್ರಿ ಕೋರ್ಸ್ಗಳಾಗ್ಲಿ, ನಾರ್ಮಲ್ ಡಿಗ್ರಿ ಕೋರ್ಸ್ಗಳಾಗ್ಲಿ ಅದನ್ನ UGC ನೋಡ್ಕೊಳ್ತಾರೆ. ಆಮೇಲೆ ಸೆಂಟ್ರಲಿ ಫಂಡೆಡ್ ಯೂನಿವರ್ಸಿಟಿ ಅಂದ್ರೆ ನೇರವಾಗಿ ಗವರ್ಮೆಂಟ್ ಆಫ್ ಇಂಡಿಯಾದ ಅಂಡರ್ ಬರುವ ಸಂಸ್ಥೆಗಳು, ಮುಖ್ಯವಾಗಿ ಇಂಜಿನಿಯರಿಂಗ್ ಸಂಸ್ಥೆಗಳು. ಆಲ್ರೆಡಿ ನಮ್ಗೆ ಗೊತ್ತಿದೆ, IITಗಳು, NITಗಳು, IIMಗಳು, ಟ್ರಿಪಲ್ ಐಟಿ ಅಂದ್ರೆ ಇದು IT ಸಂಬಂಧಪಟ್ಟದ್ದು, IISc, ಆಮೇಲೆ ಇನ್ನೂ ಕೆಲವು ಸಂಸ್ಥೆಗಳಿದೆ, ಅದೆಲ್ಲ ಸೆಂಟ್ರಲ್ ಗವರ್ಮೆಂಟ್ ಅಡಿಗೆ ಬರ್ತದೆ. ಆಮೇಲೆ ಪ್ರೈವೇಟ್ ಡೀಮ್ಡ್ ಯೂನಿವರ್ಸಿಟಿಗಳೆಂದಿದೆ. ಈಗ ಉದಾಹರಣೆಗೆ MIT ಮಣಿಪಾಲ್ ಅಥವಾ ವೆಲ್ಲೋರ್ ಇನ್ಸ್ಟಿಟ್ಯೂಟ್ VIT ಅಥವಾ ಬಿಟ್ಸ್ ಪಿಲಾನಿ ಅಂತ ತಗೊಳ್ಳುವ. ಡೀಮ್ಡ್ ಅಂದ್ರೆ ಇಲ್ಲಿ ಅವರಿಗೆ ಕಂಪ್ಲೀಟ್ ಸೆಂಟ್ರಲ್ ಗವರ್ಮೆಂಟೇ ಅವರಿಗೆ ಕಂಟ್ರೋಲ್ ಮಾಡುವ ಅಥಾರಿಟಿ, ಅವರಿಗೆ ಸ್ಟೇಟ್ ಇದ್ದು ಯಾವುದೇ ನಿಯಮಗಳು ಅವರು ಪಾಲಿಸಬೇಕಂತಿಲ್ಲ. ಸೊ ಅಂತ ಡೀಮ್ಡ್ ಯೂನಿವರ್ಸಿಟಿ. ಡೀಮ್ಡ್ ಟು ಬಿ ಯೂನಿವರ್ಸಿಟಿ ಅಂದ್ರೆ ಇಲ್ಲಿ ಅವರು ಕೂಡ ಅವರಿಗೆ ಸೆಂಟ್ರಲ್ ಗವರ್ಮೆಂಟ್ ಕಂಟ್ರೋಲ್ ಇದೆ, ಅವರದೇ ಸಿಲೆಬಸ್ಸು, ಅವರದೇ ಡಿಗ್ರಿ ಎಲ್ಲ ಮಾಡ್ಕೊಳ್ಬೋದು. ಆದ್ರೆ ಇಲ್ಲಿ ಸ್ಟೇಟ್ ರೂಲ್ಸ್ ಅನ್ನ ಅವರು ಸ್ವಲ್ಪ ಮಟ್ಟಿಗೆ ಪಾಲಿಸಬೇಕಾಗ್ತದೆ. ಫಾರ್ ಎಕ್ಸಾಂಪಲ್, ನಮ್ಮ ಹತ್ರದಲ್ಲೇ ಇರುವ ನಿಟ್ಟೆ ಯೂನಿವರ್ಸಿಟಿ ಡೀಮ್ಡ್ ಟು ಬಿ ಯೂನಿವರ್ಸಿಟಿ ಅಂತ ಹೇಳ್ಬೋದು. ಆಮೇಲೆ ಪ್ರೈವೇಟ್ ಯೂನಿವರ್ಸಿಟಿಗಳಿದೆ, ಕೆಲವು ಬೇರೆ ಪ್ರೈವೇಟ್ ಯೂನಿವರ್ಸಿಟಿಗಳು. ಉದಾಹರಣೆಗೆ ನಮ್ಮ ಮಂಗಳೂರಿನಲ್ಲಿ ಹತ್ತಿರದಲ್ಲಿ ಒಂದು ಯೂನಿವರ್ಸಿಟಿ ಇದೆ, ಶ್ರೀನಿವಾಸ ಯೂನಿವರ್ಸಿಟಿ ಅಂತ, ಅಲ್ಲಿ ಅವರದ್ದು ಟೆಕ್ನಿಕಲ್ ಕಾಲೇಜಸ್ ಇದೆ. ಆಮೇಲೆ ಸ್ಟೇಟ್ ಯೂನಿವರ್ಸಿಟಿ ಗವರ್ಮೆಂಟ್, ಈಗ ನಾವು ಏನು VTU ಬೆಳಗಾವಿ ಅಂತ ಹೇಳ್ತಾ ಇದ್ದೇವೆ, ಅದಕ್ಕೆ 200ಕ್ಕಿಂತ ಜಾಸ್ತಿ ಅಫಿಲಿಯೇಟೆಡ್ ಕಾಲೇಜ್ ಇದೆ ಈ VTU. ಒನ್ ಆಫ್ ದಿ ಬಿಗ್ಗೆಸ್ಟ್ ಇನ್ ಕರ್ನಾಟಕ. ಆಮೇಲೆ ಅದರ ಅಂಡರ್ ಕೆಲವು ಅಟೋನಾಮಸ್ ಅಂತ ಇದೆ. ಅಟೋನಾಮಸ್ ಅಂದ್ರೆ ಅಟೋನಾಮಸ್ಸಿಗೂ ಡೀಮ್ಡಿಗೂ ವ್ಯತ್ಯಾಸ ಇದೆ. ಅಟೋನಾಮಸ್ ಅಂದ್ರೆ ಸಿಲೆಬಸ್ಸು, ಕೆಲವು ವಿಚಾರಗಳನ್ನ ಸ್ವಂತ ಮಾಡ್ಕೊಳ್ಬಹುದು, ಆದ್ರೆ ಡಿಗ್ರಿ ಅವಾರ್ಡಿಗೆ ಯೂನಿವರ್ಸಿಟಿಗೆ ಕನೆಕ್ಟ್ ಆಗಬೇಕು. ಏಡೆಡ್ ಅಂದ್ರೆ ಈ ಕಡೆ ಗವರ್ಮೆಂಟು ಅಲ್ಲ, ಈ ಕಡೆ ಪ್ರೈವೇಟು ಅಲ್ಲ. ಅಂದ್ರೆ ಅಲ್ಲಿರುವ ಫ್ಯಾಕಲ್ಟಿಗೆ, ಅಲ್ಲಿರುವ ಸ್ಟಾಫಿಗೆ ಸಂಬಳ. ಈ ಚಿತ್ರದಲ್ಲಿ ಒಮ್ಮೆ ನೋಡಿ, ನಾನು ಹೇಳಿದಾಗೆ ಸೊ ಕೆಲವು ರೆಪ್ಯೂಟೆಡ್ ಕಾಲೇಜುಗಳು ಇಂಡಿಯಾದಲ್ಲಿ, IIT ಮಡ್ರಾಸ್, ಆಮೇಲೆ NITK ಸುರತ್ಕಲ್, ಮಣಿಪಾಲ್, ಆಮೇಲೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸ್ಪೇಸ್ ಸೈನ್ಸ್ ಅಂಡ್ ಟೆಕ್ನಾಲಜಿ ನೋಡಿ IIST, ವೆಲ್ಲೋರ್, ಬಿಟ್ಸ್ ಪಿಲಾನಿ, ಈ ತರ VTU ಯೂನಿವರ್ಸಿಟಿ, ಹೀಗೆ ಹಲವಾರು ರೆಪ್ಯೂಟೆಡ್ ಸಂಸ್ಥೆಗಳಿದೆ ಭಾರತದಲ್ಲಿ. ಈಗ ಹೌ ಟು ಚೂಸ್ ಎ ಬೆಸ್ಟ್ ಇಂಜಿನಿಯರಿಂಗ್ ಕಾಲೇಜ್, ಇದೊಂದು ಎಲ್ಲರಿಗೆ ಬರುವ ಒಂದು ಕಾಮನ್ ಪ್ರಶ್ನೆ. ಒಳ್ಳೆಯ ಇಂಜಿನಿಯರಿಂಗ್ ಕಾಲೇಜ್ಗಳನ್ನ ಆಯ್ಕೆ ಮಾಡೋದು ಹೇಗೆ? ಈಗ ನೋಡ್ತಾ ಹೋಗುವ ಒಂದೊಂದೇ. ಮೊದಲಿಗೆ ನಾವು ಫಸ್ಟ್ ಮಾಡಬೇಕಾದ್ದು, ಒಂದು ಇಂಜಿನಿಯರಿಂಗ್ ಕಾಲೇಜ್ ಅಂತ ಹೇಳಿದ ತಕ್ಷಣ ಮೊದಲಿಗೆ ನಾವು ಕಾಲೇಜಿನ ವೆಬ್ಸೈಟ್ ಅನ್ನ ನೋಡಬೇಕು. ಇಲ್ಲಿ ನಾನು ಒಂದು ಕೇವಲ ಎಕ್ಸ್ಪ್ಲನೇಷನ್ಗಾಗಿ ಒಂದು ಬಿಟ್ಸ್ ಪಿಲಾನಿಯ ವೆಬ್ಸೈಟ್ ತೋರಿಸಿದ್ದೇನೆ, ಅದನ್ನ ನಾವು ನೋಡಬೇಕು. ಅದರಲ್ಲಿ ಕೆಲವು ವಿಭಾಗಗಳನ್ನ ನಾವು ಮುಖ್ಯವಾಗಿ ಗಮನಿಸಬೇಕು. ಒಂದು ಅಕಾಡೆಮಿಕ್ಸ್ ಅಂದ್ರೆ ಶೈಕ್ಷಣಿಕ ವ್ಯವಸ್ಥೆ ಹೇಗಿದೆ, ಆಮೇಲೆ ಪ್ಲೇಸ್ಮೆಂಟ್ ಹೇಗೆ ನಡೀತದೆ, ಜಾಬ್ ಅಥವಾ ಕ್ಯಾಂಪಸ್ ನೇಮಕಾತಿ ಹೇಗೆ ನಡೀತಿದೆ, ಫ್ಯಾಕಲ್ಟಿ ಹೇಗಿದ್ದಾರೆ, ಆಮೇಲೆ ಬೇರೆ ಇಲ್ಲಿ ಎಲ್ಲ ನೋಡ್ಬೋದು, ಕ್ಯಾರಿಯರ್ ಹೇಗಿದೆ, ಕಾಂಟ್ಯಾಕ್ಟು, ಅದೆಲ್ಲ ವಿಚಾರಗಳನ್ನ ನಾವು ಒಂದಿಷ್ಟು ವೆಬ್ಸೈಟ್ ಇಂದ ಕಲೆಕ್ಟ್ ಮಾಡಬೇಕು. ಬೇರೆ ಬೇರೆ ಕಾಲೇಜಿನ ವೆಬ್ಸೈಟ್ಗಳಿದೆ, ಆಮೇಲೆ ಪ್ರತಿ ಕಾಲೇಜ್ ವೆಬ್ಸೈಟ್ ಇರಲೇಬೇಕು. ಆಮೇಲೆ ವೆಬ್ಸೈಟ್ ಅಲ್ಲಿ ಕೆಲವು ಮ್ಯಾಂಡೇಟರಿ ಡಿಸ್ಕ್ಲೋಸರ್ ಅಂತ ಇದೆ, ಅದನ್ನು ಕೂಡ ಎಲ್ಲರೂ ನಾವು ನೋಡಬೇಕು.
ನೆಕ್ಸ್ಟ್ ಇನ್ನೊಂದು ಏನ್ ನಾವು ನೋಡಬೇಕು ಕಾಲೇಜಿಗೆ ಅಂದ್ರೆ ನಿರ್ಫ್ ರ್ಯಾಂಕಿಂಗ್ ಅಂತ, ಅಂದ್ರೆ ನ್ಯಾಷನಲ್ ಇನ್ಸ್ಟಿಟ್ಯೂಷನಲ್ ರ್ಯಾಂಕಿಂಗ್ ಫ್ರೇಮ್ ವರ್ಕ್, ನಿರ್ಫ್ ರ್ಯಾಂಕ್ ಅಂತ ನಾವು ಸಾಮಾನ್ಯವಾಗಿ ಕರಿತೇವೆ. ಈ ನಿರ್ಫ್ ರ್ಯಾಂಕ್ ಅಲ್ಲಿ ಒಂದು 2-3 ವಿಧ ಇದೆ, ಇನೋವೇಷನ್ ಅದು ಇದು ಅಂತ. ಬಟ್ ಮುಖ್ಯವಾಗಿ ನಾವು ನೋಡಬೇಕಾದ್ದು ಎಂಜಿನಿಯರಿಂಗ್ ನಲ್ಲಿ ರಿಸರ್ಚ್ ಮತ್ತೆ ಟೀಚಿಂಗ್ ಆ ಅಂಡರಲ್ಲಿ ಬರುವ ರ್ಯಾಂಕಿಂಗ್ ನಾವು ಮುಖ್ಯವಾಗಿ ನೋಡಬೇಕಾದ್ದು ನಮ್ಮ ಇಂಜಿನಿಯರಿಂಗ್ ಕಾಲೇಜಿಗೆ ಸಂಬಂಧಪಟ್ಟ ಹಾಗೆ. ನೀವು ಇಲ್ಲಿ ನೋಡ್ಬೋದು, ನಾನೊಂದು ಉದಾಹರಣೆಗೆ ತೋರಿಸಿದ್ದೇನೆ 2023 ಇಸವಿಯ ನಿರ್ಫ್ ರ್ಯಾಂಕಿಂಗ್. ಇಲ್ಲಿ ನೋಡಿ, ಫಸ್ಟ್ ರ್ಯಾಂಕ್ ಕಾಣ್ತಾ ಇದೆ IIT ಚೆನ್ನೈ, IIT ಮೆಡ್ರಾಸ್ ಕಾಣ್ತಾ ಇದೆ. ಹಾಗೆ ಬೇರೆ ಬೇರೆ ನಂಬರ್ಗಳಿದೆ. NITಗೆ ಸುರತ್ಕಲ್ ಕೂಡ ಇದೆ, 20ನೇ ಏನೋ ರ್ಯಾಂಕ್ ಅಲ್ಲಿ ಇರಬೇಕು. ಹಾಗೆ ಬೇರೆ ಬೇರೆ ಕಾಲೇಜುಗಳು ಬೇರೆ ಬೇರೆ ರ್ಯಾಂಕ್ ಅಲ್ಲಿ ಇದೆ. ಒಂದು ನಾವು ಆಯ್ಕೆ ಮಾಡುವ ಕಾಲೇಜು ಈಗ ಅಟ್ಲೀಸ್ಟ್ ಒಂದು 200-300 ಒಳಗೆ ನಿರ್ಫ್ ರ್ಯಾಂಕಿಂಗ್ ಇದ್ರೆ ಅಟ್ಲೀಸ್ಟ್ ಅದು ಒಳ್ಳೇದು ಅಂತ ನಾವು ಕನ್ಸಿಡರ್ ಮಾಡ್ಬೋದು. ಹಾಗಂತ ನಿರ್ಫ್ ರ್ಯಾಂಕೇ ಇಲ್ಲದ ಕಾಲೇಜುಗಳು ಬೇಕಾದಷ್ಟಿವೆ, ಒಳ್ಳೇದಿದೆ. ನಿರ್ಫ್ ರ್ಯಾಂಕೇ ದೊಡ್ಡ ಯಾರ್ಡ್ ಸ್ಟಿಕ್ ಅಲ್ಲ, ಬಟ್ ಅದು ಕೂಡ ಒಂದು ಯಾರ್ಡ್ ಸ್ಟಿಕ್. ನೆಕ್ಸ್ಟ್ ಏನ್ ನೋಡ್ಬೇಕು ನಾವು, ನಿಮ್ಗೆ ವೆಬ್ಸೈಟ್ ಅಲ್ಲಿ ಗೊತ್ತಾಗ್ತದೆ ಈ ಕಾಲೇಜಿಗೆ ಕ್ವಾಲಿಟಿ ಅಸೆಸ್ಮೆಂಟ್ ಆಗಿದೆ, ಕ್ವಾಲಿಟಿ ಸರ್ಟಿಫಿಕೇಶನ್ ಯಾರಾದ್ರೂ ಕೊಟ್ಟಿದ್ದಾರಾ. ಈಗ ನಮ್ಮ ಇಂಡಿಯಾದಲ್ಲಿ ಸುಮಾರು ಕ್ವಾಲಿಟಿ ಅಶ್ಯೂರೆನ್ಸ್, ಕ್ವಾಲಿಟಿ ಸರ್ಟಿಫಿಕೇಶನ್ ಮಾಡುವ ಆರ್ಗನೈಸೇಷನ್ ಇದೆ. ಒಂದು ನ್ಯಾಕ್, ನ್ಯಾಷನಲ್ ಅಸೆಸ್ಮೆಂಟ್ ಅಂಡ್ ಅಕ್ರೆಡಿಟೇಷನ್ ಕೌನ್ಸಿಲ್. ಈಗ ಇಲ್ಲಿ ನೋಡ್ಬೋದು ನೀವು A++ ನ್ಯಾಕ್. ನೀವು ಈ ಕಾಲೇಜಿಗೆ A++ ಆಗಿದ್ರೆ ಖಂಡಿತ ಆ ಕಾಲೇಜು ಒಳ್ಳೆ ವ್ಯವಸ್ಥೆ ಹೊಂದಿದೆ ಅಂತ ಲೆಕ್ಕ. ಉದಾಹರಣೆಗೆ ಟೀಚಿಂಗ್, ಲರ್ನಿಂಗು, ಸ್ಟೂಡೆಂಟ್ ಸಪೋರ್ಟ್ ಸಿಸ್ಟಮು, ಪ್ಲೇಸ್ಮೆಂಟು, ಕೊಲಾಬ್ರೇಷನ್ನು, ಎಂಟರ್ಪ್ರಿನರ್ಶಿಪ್ ಅದೆಲ್ಲ ಚೆನ್ನಾಗಿ ನಡೀತಾ ಇದೆ ಅಂತ ಲೆಕ್ಕ. ಆಮೇಲೆ ಇದು ಇಡೀ ಕಾಲೇಜಿಗೆ ಕೊಡುವಂಥದ್ದು. ಕೆಲವೊಮ್ಮೆ ಇಂಜಿನಿಯರಿಂಗ್ ಕಾಲೇಜ್ಗಳಲ್ಲಿ ಬ್ರಾಂಚಿಗೆ ಕೊಡ್ತಾರೆ. ಈಗ ಕಂಪ್ಯೂಟರ್ ಸೈನ್ಸ್ ಬ್ರಾಂಚಿಗೆ NBA ಅಕ್ರೆಡಿಟೇಷನ್ ಮಾಡ್ಕೊಳ್ಬಹುದು, ನ್ಯಾಷನಲ್ ಬೋರ್ಡ್ ಆಫ್ ಅಕ್ರೆಡಿಟೇಷನ್ ಅದನ್ನ ಮಾಡಿಸ್ಕೊಳ್ಬಹುದು. ಅದು ಡಿಪಾರ್ಟ್ಮೆಂಟ್ಗೆ ಕೊಡೋದು ಅಥವಾ ಬ್ರಾಂಚ್ಗೆ ಕೊಡುವ ಅಕ್ರೆಡಿಟೇಷನ್. ಈಗ ಒಂದು ಕಾಲೇಜಲ್ಲಿ 10 ಬ್ರಾಂಚ್ ಇದ್ರೆ ಕೇವಲ 5 ಬ್ರಾಂಚ್ಗಳು ಮಾತ್ರ ಅಕ್ರೆಡಿಟ್ ಆಗಿರ್ಬೋದು ಅಥವಾ ಉಳಿದದ್ದು ಆಗದೇ ಇರ್ಬೋದು. ಸೊ ನ್ಯಾಕ್ ಹಾಗಲ್ಲ, ಇಡೀ ಕಾಲೇಜಿಗೆ. ಆಮೇಲೆ ನೀವು ವೆಬ್ಸೈಟ್ ಅಲ್ಲಿ ಏನೆಲ್ಲ ನೋಡಬೇಕು, ಒಂದು ಕಾಲೇಜ್ ಒಳ್ಳೇದು ಅಂತ ಅನಿಸ್ಕೊಳ್ಳಿಕ್ಕೆ ಏನೆಲ್ಲ ಬೇಕು, ಮುಖ್ಯವಾಗಿ ನೀವು ನೋಡಬೇಕಾದ್ದು ಪ್ಲೇಸ್ಮೆಂಟ್ ಸ್ಟ್ಯಾಟಿಸ್ಟಿಕ್ಸ್. ಈಗ ಹೆಚ್ಚಿನವರು ಕೇಳುವುದು ಅದೇ, ಅಲ್ಲಿ ಹೇಗಿದೆ ಪ್ಲೇಸ್ಮೆಂಟ್ ಆ ಕಾಲೇಜಲ್ಲಿ ಅಂತ. ಸೊ ಅಲ್ಲಿ ಒಂದು ಅಟ್ಲೀಸ್ಟ್ ಲಾಸ್ಟ್ 5 ಇಯರ್ನ ದಾಖಲೆ ನೀವು ನೋಡಬೇಕು, ಅದನ್ನು ಕಾಲೇಜುಗಳು ಕೊಡ್ತಾರೆ ಸಾಮಾನ್ಯವಾಗಿ. ಆಮೇಲೆ ನಂಬರ್ ಆಫ್ ಸ್ಟೂಡೆಂಟ್ ಎಷ್ಟು ಪ್ಲೇಸ್ ಆಗಿದ್ದಾರೆ, ಆಮೇಲೆ ಕಂಪನಿ ನೇಮ್ ಏನು, ಯಾವ ಟೈಪಿನ ಕಂಪನಿ ಬಂದಿದೆ. ಕೆಲವೊಮ್ಮೆ ಸಣ್ಣ ಕಂಪನಿ ತುಂಬಾ ಮಕ್ಕಳನ್ನ ಪ್ಲೇಸ್ ಮಾಡಿರ್ಬೋದು. ಸೊ ಅಂಥದ್ದೆಲ್ಲ ನಾವು ಗಮನ ಹರಿಸಬೇಕು. ಆಮೇಲೆ ಮೀಡಿಯನ್ ಸ್ಯಾಲರಿ ಅಂತ ಇದೆ, ಅದನ್ನು ಕೂಡ ನಾವು ಕೆಲವರು ಡಿಸ್ಕ್ಲೋಸ್ ಮಾಡ್ತಾರೆ. ಮೀಡಿಯನ್ ಸ್ಯಾಲರಿಗೂ ಎವರೇಜ್ ಸ್ಯಾಲರಿಗೂ ವ್ಯತ್ಯಾಸ ಇದೆ. ಈಗ ಕೆಲವೊಮ್ಮೆ ಈ ತರ ಕನ್ಫ್ಯೂಸ್ ಮಾಡ್ತಾರೆ ಜನರನ್ನ. ಈಗ ಒಂದು ಕಾಲೇಜಿಗೆ ಬೇರೆ ಬೇರೆ ಸಂಬಳದ ಕಂಪನಿ ಬರ್ತದೆ. ಈಗ 3 ಲಕ್ಷದ ಒಂದು ಕಂಪನಿ, ಒಂದು 7 ಲಕ್ಷದ್ದು, ಒಂದು 12 ಲಕ್ಷದ್ದು, ಒಂದು 40 ಲಕ್ಷದ್ದು ಬಂದಿದೆ ಅಂತ ಇಟ್ಕೊಳ್ಳಿ. ಆಗ ನಾವು ಅದರ ಎವರೇಜ್ ತೆಗೆದ್ರೆ 25 ಲಕ್ಷ ಬರ್ಬೋದು ಎವರೇಜ್ ಸ್ಯಾಲರಿ. ಆಗ ನಾವು ಹೇಳ್ಕೊಳ್ಳುವಂಗಿಲ್ಲ ನಮ್ಮ ಕಾಲೇಜಿನ ಎವರೇಜ್ ಸ್ಯಾಲರಿ 25 ಲಕ್ಷ. ದಟ್ ಈಸ್ ದ ರಾಂಗ್ ಪಿಕ್ಚರ್. ಅದಕ್ಕೆ ನಾವು ಏನ್ ಮಾಡಬೇಕು, ಮೀಡಿಯಂ ಸ್ಯಾಲರಿ ಅಂತ ತಗೊಳ್ಬೇಕು. ಸೊ ಮೀಡಿಯಂ ಅಂದ್ರೆ ಒಂದು ಮಧ್ಯದ ಸ್ಯಾಲರಿ. ಸೊ ಅದನ್ನ ನಾವು ಸ್ವಲ್ಪ ಗಮನಿಸಬೇಕು. ಆಮೇಲೆ ಮ್ಯಾಕ್ಸಿಮಮ್ ಸ್ಯಾಲರಿ ಎಷ್ಟು ಕಂಪನಿ ಬಂದಿದೆ, ಎಷ್ಟು ಪ್ಲೇಸ್ ಆಗಿದ್ದಾರೆ ಗಮನಿಸಬೇಕು. ಈಗ ಕೆಲವು ಕಾಲೇಜ್ಗಳು ಏನ್ ಮಾಡ್ತಾರೆ, ಯಾವುದೋ ಒಂದು ಕಂಪನಿ, ದೊಡ್ಡ ಕಂಪನಿ ಬಂದು 50 ಲಕ್ಷದ ಪ್ಯಾಕೇಜ್ ಬಂದು ಒಬ್ಬ ಸ್ಟೂಡೆಂಟ್ ಪ್ಲೇಸ್ ಆಗಿರ್ತಾನೆ, ಅದನ್ನು ತುಂಬಾ ಹೈಲೈಟ್ ಮಾಡ್ತಾರೆ. ಸೊ ಅಂಥದನ್ನೆಲ್ಲ ಕರೆಕ್ಟ್ ಆಗಿ ನೋಡಬೇಕು. ಆಮೇಲೆ ರಿಸಲ್ಟ್ಸ್ ನೋಡಬೇಕು, ಯಾರಾದ್ರೂ ರ್ಯಾಂಕ್ ಬಂದಿದೆಯಾ ನೋಡಬೇಕು ಲಾಸ್ಟ್ 3-5 ವರ್ಷದಲ್ಲಿ. ಆಮೇಲೆ ಆ ಕಾಲೇಜಿಗೆ ಅಲ್ಯುಮಿನೈ ನೆಟ್ವರ್ಕ್ ಹೇಗಿದೆ ಅಂತ ನೋಡ್ಕೊಳ್ಳೋದು. ಫಾರ್ ಎಕ್ಸಾಂಪಲ್ ನಮ್ಗೆ ಗೊತ್ತಿದೆ, ನಮ್ಮ ಗೂಗಲ್ನ ಈ ಪಿಚೈ ಅವರು ಬಹುಶಃ ಮಣಿಪಾಲ್ ನೆಟ್ವರ್ಕ್, ಮಣಿಪಾಲದ ಅವರು ಅಲ್ಯುಮಿನೈ ಅಂದ್ರೆ ಹಳೆ ವಿದ್ಯಾರ್ಥಿ. ಸೊ ಅದನ್ನು ನೋಡ್ಬೇಕು, ಯಾರಾದ್ರೂ ನೋಟೆಡ್ ಅಲ್ಯುಮಿನೈ ಇದ್ದಾರಾ ಆ ಕಾಲೇಜಿದ್ದು ಅಂತ. ನೆಕ್ಸ್ಟ್ ಅಫ್ಕೋರ್ಸ್ ಕಾಲೇಜಿನ ಇನ್ಫ್ರಾಸ್ಟ್ರಕ್ಚರ್ ನೋಡಬೇಕು, ಲೈಬ್ರರಿ, ಕ್ಲಾಸ್ ರೂಮ್ಸ್ ಹೇಗಿದೆ, ವೈಫೈ. ಈಗ ಇದೆಲ್ಲ ಹೆಚ್ಚಿನ ಕಾಲೇಜುಗಳು ಚೆನ್ನಾಗೇ ಕೊಡ್ತದೆ, ಅದರಿಂದ ಇದೇನು ಭಾರಿ ವಿಶೇಷ ನೋಡ್ಬೇಕಂತಿಲ್ಲ. ಫ್ರೆಂಡ್ಲಿ ಕ್ಯಾಂಪಸ್ಸು, ಗ್ರೀನ್ ಕ್ಯಾಂಪಸ್ಸು ಅದೆಲ್ಲ ಈಗ ಮ್ಯಾಂಡೇಟರಿ ಎಲ್ಲರೂ ಮಾಡ್ತಾರೆ. ನೆಕ್ಸ್ಟ್ ಕ್ವಾಲಿಫೈಡ್ ಫ್ಯಾಕಲ್ಟಿ ಇದ್ದಾರಾ, ಅಂದ್ರೆ ಕ್ವಾಲಿಫೈಡ್ ಅಂದ್ರೆ ಇಲ್ಲಿ ಎಲ್ಲವೂ PhD ಅವರೇ ಇರ್ಬೇಕಂತೇನಿಲ್ಲ, ಒಳ್ಳೆ ಪಾಠ ಮಾಡುವವರು ಹೇಗಿದೆ ಸ್ವಲ್ಪ ಫೀಡ್ಬ್ಯಾಕ್ ಕಲೆಕ್ಟ್ ಮಾಡಬೇಕು.
ಸ್ಟೂಡೆಂಟ್ ಸಪೋರ್ಟ್ ಸಿಸ್ಟಮ್ ಹೇಗಿದೆ, ಆಮೇಲೆ ಒಡಂಬಡಿಕೆಗಳಿದೆಯಾ ಯಾವುದರ ದೊಡ್ಡ ದೊಡ್ಡ ಸಂಸ್ಥೆಯೊಟ್ಟಿಗೆ, ಕೊಲ್ಯಾಬ್ರೇಷನ್ ಇದೆಯಾ, ಫಾರ್ ಎಕ್ಸಾಂಪಲ್ ಇಸ್ರೋದೊಟ್ಟಿಗೆ ಅಥವಾ ಭಾರತ ದೇಶದ ದೊಡ್ಡ ದೊಡ್ಡ ಸಂಸ್ಥೆಗಳೊಂದಿಗೆ, ಬೇರೆ ಯೂನಿವರ್ಸಿಟಿಗಳೊಟ್ಟಿಗೆ, ಫಾರಿನ್ ಯೂನಿವರ್ಸಿಟಿಯೊಟ್ಟಿಗೆ ಕೊಲ್ಯಾಬ್ರೇಷನ್ ಇದೆಯಾ, ಅದನ್ನೆಲ್ಲ ನೋಡಬೇಕು. ಅದೆಲ್ಲ ಇದ್ದಷ್ಟು ಆ ಕಾಲೇಜಿನ ಬೆಲೆ ಜಾಸ್ತಿ ಆಗ್ತದೆ. ನೆಕ್ಸ್ಟ್, ಇಂಡಸ್ಟ್ರಿ ಒಟ್ಟಿಗೆ ಹೇಗಿದೆ ಸಂಬಂಧ ಕಾಲೇಜಿಗೆ, ಕಾಲೇಜಲ್ಲಿ ಕೆರಿಯರ್ ಗೈಡೆನ್ಸ್ ಅಲ್ಲಿ ಇದೆಯಾ, ಆಮೇಲೆ ಸ್ಕಾಲರ್ಶಿಪ್ ಸಿಸ್ಟಮ್ ಇದೆಯಾ, ಯಾವ್ದಾದ್ರು ಫೀಸ್ ಕನ್ಸೆಷನ್ ಸ್ಕೀಮ್ ಇದೆಯಾ ಕಾಲೇಜಲ್ಲಿ, ಸೊ ಅದೆಲ್ಲ ನೋಡಬೇಕು. ನೆಕ್ಸ್ಟ್, ವೆರಿ ಇಂಪಾರ್ಟೆಂಟು, ಸ್ಕಿಲ್ ಕೇವಲ ಪಾಠ ಮಾತ್ರ ಮಾಡ್ತಾರಾ ಅಥವಾ ಬೇರೆ ಸ್ಕಿಲ್ ಕೊಡ್ತಾರಾ, ಇಲ್ಲಿ ಸರ್ಟಿಫಿಕೇಶನ್ ಕೋರ್ಸಸ್ ಕೊಡ್ತಾರಾ, ಇನ್ನೇನೋ ಕರಿಕ್ಯುಲರ್, ಕೋ ಕರಿಕ್ಯುಲರ್, ಎಕ್ಸ್ಟ್ರಾ ಕರಿಕ್ಯುಲರ್ ಏನೆಲ್ಲ ಕೊಡ್ತಾರೆ ಕಾಲೇಜ್, ಎಲ್ಲವನ್ನು ಸೂಕ್ಷ್ಮವಾಗಿ ಗಮನಿಸಬೇಕು. ಎಲ್ಲವೂ ವೆಬ್ಸೈಟ್ ಅಲ್ಲಿ ಸಿಗದಿದ್ರೆ ನೀವು ಬಲ್ಲವರಿಂದ ಅದರ ಫೀಡ್ಬ್ಯಾಕ್ ಅನ್ನ ತಗೊಳ್ಬೇಕು. ಸೊ ಆಗ ಈ ಸ್ಲೈಡ್ ಅಲ್ಲಿ ಇದ್ದದೆಲ್ಲ ಇದ್ರೆ ಖಂಡಿತ ಆ ಕಾಲೇಜು ಖಂಡಿತ ಗುಡ್ ಕಾಲೇಜ್. ಇವನ್ ಪ್ಲೇಸ್ಮೆಂಟ್ ಕಮ್ಮಿ ಆದ್ರೂ ಈ ಕಾಲೇಜ್ ಖಂಡಿತ ಗುಡ್. ಈ ಸ್ಲೈಡ್ ಅಲ್ಲಿ ಇದ್ದದ್ದು ಇದ್ರೆ ಸರಿಯಾಗಿ ಯು ಕ್ಯಾನ್ ಟ್ರೀಟ್ ಇಟ್ ಆಸ್ ಎ ಗುಡ್ ಕಾಲೇಜ್. ಈಗ ಇನ್ನೂ ಕೆಲವರು ಕೇಳುದು, ಇಂಜಿನಿಯರಿಂಗ್ ಅಲ್ಲಿ ಏನೇನು ಬ್ರಾಂಚಸ್ ಇದೆ ಸ್ವಲ್ಪ ಹೇಳಬಹುದಾ? ಖಂಡಿತ ತುಂಬಾ ಬ್ರಾಂಚ್ಗಳು ಇನ್ನೂ ಇದೆ, ಇಲ್ಲಿ ನಾನು ಹೇಳಿದ್ದು ಕೆಲವು ಮಾತ್ರ. ಈಗ ಸಿವಿಲ್ ಎಂಜಿನಿಯರಿಂಗ್, ಅದಕ್ಕೆ ಹೇಳುದು ಓಲ್ಡೆಸ್ಟ್ ಬ್ರಾಂಚ್, ಮದರ್ ಆಫ್ ಆಲ್ ಇಂಜಿನಿಯರಿಂಗ್ ಸಿವಿಲ್ ಇಂಜಿನಿಯರಿಂಗ್ ಅಂತ ಹೇಳ್ತಾರೆ. ಬಟ್ ಈಗ ಅದರ ಪರಿಸ್ಥಿತಿ ತುಂಬಾ ಕೆಟ್ಟದಾಗಿದೆ. ನೆಕ್ಸ್ಟ್, ಎನ್ವೈರ್ಮೆಂಟಲ್ ಇಂಜಿನಿಯರಿಂಗ್, ಆಮೇಲೆ ಇನ್ನೊಂದು ವಿಂಗಡಣೆ ಮಾಡಿದ್ದೇನೆ ಇಲ್ಲಿ, ಮೆರೈನ್ ಇಂಜಿನಿಯರಿಂಗ್, ಮೆಕ್ಯಾನಿಕಲ್, ಮೆಟಲರ್ಜಿಕಲ್, ಮೈನಿಂಗ್, ಏರೋನಾಟಿಕಲ್, ಏವಿಯಾನಿಕ್ಸ್, ಇದರ ಬಗ್ಗೆ ಮತ್ತೆ ಡಿಸ್ಕಸ್ ಮಾಡ್ತೇನೆ. ಏರೋಸ್ಪೇಸ್ ಇಂಜಿನಿಯರಿಂಗ್, ಆಟೋಮೊಬೈಲ್, ಪೆಟ್ರೋಲಿಯಂ, ಕೆಮಿಕಲ್, ಎಲೆಕ್ಟ್ರಿಕಲ್, E&C, E&E, ಮೆಕೆಟ್ರಾನಿಕ್ಸ್, ರೋಬೋಟಿಕ್ಸ್, ಆಮೇಲೆ ಇನ್ನು ಕಂಪ್ಯೂಟರ್ದು ದೊಡ್ಡ ಲಿಸ್ಟೇ ಇದೆ. ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, CSE ಅಂತ ಎಲ್ಲರೂ ಜನರಲ್ ಆಗಿ ಹೇಳುದು, ಮೇನ್ ಅದು. ಆಮೇಲೆ ಈಗ ತುಂಬಾ ಬ್ರಾಂಚ್ಗಳು ಹುಟ್ಟಿಕೊಂಡಿವೆ. AIML, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಮೆಷಿನ್ ಲರ್ನಿಂಗ್, ಡೇಟಾ ಸೈನ್ಸ್, ಆಮೇಲೆ ಬ್ಲಾಕ್ ಚೈನ್ ಟೆಕ್ನಾಲಜಿ, ಸೈಬರ್ ಸೆಕ್ಯೂರಿಟಿ, ಇನ್ಫಾರ್ಮೇಶನ್ ಸೈನ್ಸ್, ಇನ್ಫಾರ್ಮೇಶನ್ ಟೆಕ್ನಾಲಜಿ, ಹೀಗೆ ಅಲ್ಲೂ ಇಲ್ಲೂ ಅಲ್ಪ ಸ್ವಲ್ಪ ವ್ಯತ್ಯಾಸ ಇದ್ದುಕೊಂಡು ಸುಮಾರು ಬ್ರಾಂಚ್ಗಳನ್ನ ಮಾಡಿದ್ದಾರೆ. ನೆಕ್ಸ್ಟ್, ಇನ್ನೂ ಹಳೆಯ ಬ್ರಾಂಚ್ ಇದೆ, ಅಗ್ರಿಕಲ್ಚರ್ ಇಂಜಿನಿಯರಿಂಗ್. ಬಹುಶಃ ಇದು ಕರ್ನಾಟಕದಲ್ಲಿ ಕೇವಲ 2 ಅಥವಾ 3 ಇದೆ, ಓನ್ಲಿ 2 or 3 ಇಂಜಿನಿಯರಿಂಗ್ ಕಾಲೇಜಸ್ ಇನ್ ಕರ್ನಾಟಕ. ಬೇರೆ ಸ್ಟೇಟ್ ಅಲ್ಲಿ ಇದೆ ಈ ಅಗ್ರಿಕಲ್ಚರ್ ಇಂಜಿನಿಯರಿಂಗ್. ಆಮೇಲೆ ಟೆಕ್ಸ್ಟೈಲ್ ಇಂಜಿನಿಯರಿಂಗ್, ಇದೆಲ್ಲ ಸ್ವಲ್ಪ ಅಪರೂಪ ಬ್ರಾಂಚ್ಗಳು. ಸಿಲ್ಕ್ ಟೆಕ್ನಾಲಜಿ, ಇವನ್ ಬೆಂಗಳೂರಿನ ಒಂದು ಕಾಲೇಜಲ್ಲಿ ಸಿಲ್ಕ್ ಟೆಕ್ನಾಲಜಿ ಬ್ರಾಂಚ್ ಇರಬೇಕು, ಒಂದು ಗೌರ್ಮೆಂಟ್ ಕಾಲೇಜಲ್ಲಿ. ಆಮೇಲೆ ಪಾಲಿಮರ್ ಟೆಕ್ನಾಲಜಿ, ಪ್ರಿಂಟಿಂಗ್ ಟೆಕ್ನಾಲಜಿ, ಫುಡ್ ಟೆಕ್ನಾಲಜಿ, ಬಯೋಟೆಕ್ನಾಲಜಿ, ಬಯೋಮೆಡಿಕಲ್, ಮೆಡಿಕಲ್ ಎಲೆಕ್ಟ್ರಾನಿಕ್ಸ್, ಹೀಗೆ ಇನ್ನೂ ತುಂಬಾ ಬ್ರಾಂಚ್ಗಳಿದೆ. ಇನ್ನೊಂದು ನಾವು ಮುಖ್ಯ ಇಲ್ಲಿ ಒಂದು ನೋಡಿ, ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್. ಈಗ ಸ್ವಲ್ಪ ಕೆಲವು ಬ್ರಾಂಚ್ಗಳಿಗೆ ಎಲೆಕ್ಟ್ರಿಕಲ್ ಇಂಜಿನಿಯರು ಅಥವಾ ಇಂಜಿನಿಯರಿಂಗ್ ಸ್ವಲ್ಪ ಅದಕ್ಕೆ ಡಿಮಾಂಡ್ ಕಮ್ಮಿ ಆಗಿದೆ. ಬದಲಾಗಿ ಈಗ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್, ಹೀಗೆ ಬೇರೆ ಬೇರೆ ಬ್ರಾಂಚ್ಗಳಿದೆ. ಆಮೇಲೆ ಕೆಲವು ಹೊಸ ಬ್ರಾಂಚ್ಗಳನ್ನು ಹುಟ್ಟಾಕಿದ್ದಾರೆ. ಈಗ ಮೆಕೆಟ್ರಾನಿಕ್ಸ್ ಅಂದ್ರೆ ಮೆಕ್ಯಾನಿಕಲ್ ಮತ್ತೆ ಎಲೆಕ್ಟ್ರಾನಿಕ್ಸ್ ಅನ್ನ ಒಟ್ಟಿಗೆ ಮಾಡಿ, ಆಮೇಲೆ ರೋಬೋಟಿಕ್ಸ್ ಅನ್ನೇ ಒಂದು ಬೇರೆ ಇಂಜಿನಿಯರಿಂಗ್ ಬ್ರಾಂಚ್ ಮಾಡಿದ್ದಾರೆ. ಇನ್ನು ಹಳತಾಯ ಒಂದು ಬ್ರಾಂಚ್ ಇತ್ತು, ಟೆಲಿಕಮ್ಯುನಿಕೇಶನ್ ಇಂಜಿನಿಯರಿಂಗ್ ಅಂತ, ಈಗ ಅದು ಎಲ್ಲೂ ಇಲ್ಲ, ಅದು ಹೋಗಿದೆ. ಆಮೇಲೆ ಇವನ್ ಆಟೋಮೊಬೈಲ್ ಇಂಜಿನಿಯರಿಂಗು ಹೆಚ್ಚಿನ ಕಾಲೇಜಲ್ಲಿ ಈಗ ಇಲ್ಲ, ಆದ್ರೂ ಕೆಲವು ಕಡೆ ಇದೆ, ಈಗಲೂ ಇದೆ ಆಟೋಮೊಬೈಲ್ ಇಂಜಿನಿಯರಿಂಗ್. ಸೊ ಇನ್ನೊಂದು ಪ್ರಮುಖ ವಿಷಯ, ನಾವು ಕೋರ್ಸ್ ಅನ್ನು ಹೇಗೆ ಆಯ್ಕೆ ಮಾಡೋದು. ಯಾವ ಕಾಲೇಜ್ ಅಂತ ನೋಡಿ ಆಯ್ತು, ಇನ್ನು ಯಾವ ಕೋರ್ಸ್ ಹೇಗೆ ಮಾಡೋದು, ಯಾವ ಬೆಸ್ಟ್ ಬ್ರಾಂಚ್ ಯಾವುದು, ಅದನ್ನು ಹೇಗೆ ನೋಡುದು ಅಂತ ನೋಡ್ಕೊಳ್ಳಿ. ಸೊ ಎಲ್ಲರೂ ಮಾಡಬೇಕಾದ್ದು ಏನಂದ್ರೆ, ನೀವು ಒಬ್ಬರು ಕನ್ಸಲ್ಟೆಂಟ್ ಅಥವಾ ನಿಮ್ಮ ಸಂಬಂಧಿಕರಲ್ಲಿ ಅಥವಾ ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಯಾರಾದರೂ ಎಕ್ಸ್ಪರ್ಟ್ ಇದ್ರೆ ಅಥವಾ ಯಾರಾದರೂ ಕೌನ್ಸಿಲ್ ಮಾಡುವವರಿದ್ರೆ, ಮೆಂಟರ್ ಇದ್ರೆ, ಅವರನ್ನು ಖಂಡಿತ ಅಪ್ರೋಚ್ ಮಾಡಲೇಬೇಕು. ಅವರ ಮೂಲಕ ನೀವು ಒಂದು ನಿಮ್ಮ ಮಕ್ಕಳಿಗೆ ಲಾಂಗ್ ಅಥವಾ ಕ್ಲಿಯರ್ ವಿಷನ್ ಆನ್ ಕ್ಯಾರಿಯರ್ ಕೊಡಲೇಬೇಕು. ಇದರ ಬಗ್ಗೆ ಇನ್ನೊಮ್ಮೆ ನಾನು ರಾಶಿಗೆ ಬರ್ತೇನೆ. ಅಂದ್ರೆ ಕೆಲವು ವಿಚಾರಗಳು ನಿಮ್ಮ ಆಯ್ಕೆಯ ಮೇಲೆ ಇಲ್ಲಿ ಬಹಳಷ್ಟು ಪ್ರಭಾವ ಬೀರ್ಲಿಕ್ಕೆ ಉಂಟು. ಸೊ ಅದರಿಂದ ಇಲ್ಲಿ ತುಂಬಾ ಜಾಗರೂಕತೆಯಾಗಿ ನಮ್ಮ ಬ್ರಾಂಚ್ ಅನ್ನ ಆಯ್ಕೆ ಮಾಡಬೇಕು. ಫಸ್ಟಿಗೆ ಗುಡ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದಿ ಕೋರ್ಸ್.
ಯಾರೋ ಬೇರೆಯವ್ರು ಹೇಳಿದ ನನಗೆ ಕಂಪ್ಯೂಟರ್ ಸೈನ್ಸ್, ನನಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ನನಗೆ ಸೈಬರ್ ಸೆಕ್ಯೂರಿಟಿ ಅಂತ ನಾವು ಡಿಸೈಡ್ ಮಾಡಬಾರ್ದು. ಅದರ ಬಗ್ಗೆ A to Z ಸ್ಟಡಿ ಮಾಡಿ. ಆಮೇಲೆ ಡಿಮಾಂಡ್, ಫ್ಲಕ್ಚುಯೇಷನ್, ನೀಡ್ ಆಫ್ ದಿ ಅವರ್ ಏನಿದೆ ಅಂತ ಸ್ವಲ್ಪ ತಿಳ್ಕೊಳ್ಬೇಕು. ನೆಕ್ಸ್ಟ್ 4 ವರ್ಷದಲ್ಲಿ ಏನಾಗಬಹುದು ಅಂತ ಸ್ವಲ್ಪ ಸ್ಟಡಿ ಮಾಡಿಕೊಂಡು ಆ ಬ್ರಾಂಚ್ ಅನ್ನು ತಗೊಳ್ಬೇಕು. ಇನ್ನು ಕೆಲವರು ಏನ್ ಮಾಡೋರಿದ್ದಾರೆ ಅಂದ್ರೆ, ಈಸಿ ಬ್ರಾಂಚ್ ಯಾರೋ ಹೇಳಿರ್ತಾರೆ, ಅದು ಈಸಿ ಮಾರಾಯ ತೆಕೋ, ಅದು ಕಷ್ಟದ ಬ್ರಾಂಚ್ ಅದನ್ನು ತಗೊಳ್ಬೇಡ ಅಂತ ಹೇಳುವವರಿದ್ದಾರೆ. ಹಾಗೇನಿಲ್ಲ, ಇಂಜಿನಿಯರಿಂಗ್ ಅಲ್ಲಿ ಈಸಿ ಬ್ರಾಂಚ್ ಟಫ್ ಬ್ರಾಂಚ್ ಅಂತ ಇಲ್ಲ. ಎಲ್ಲ ಬ್ರಾಂಚ್ಗಳಲ್ಲಿ ಅದರದ್ದೇ ಆದ ಕೆಲವು ಟಫ್ ಸಬ್ಜೆಕ್ಟ್ಗಳಿದೆ. ಏನ್ ನಾವು ಕಬ್ಬಿಣದ ಕಡಲೆ ಅಂತ ಹೇಳ್ತೀವಿ ಅಂತ ಸಬ್ಜೆಕ್ಟ್ಗಳಿದೆ, ಸುಲಭದ ಸಬ್ಜೆಕ್ಟ್ಗಳಿದೆ, ಎಲ್ಲದರಲ್ಲೂ ಇದೆ. ಆಮೇಲೆ ಸೋಷಿಯಲ್ ಟ್ರೆಂಡ್ ಅಂದ್ರೆ ಇದಕ್ಕೆ ಮ್ಯಾಡ್ ರಶ್ ಅಂತ ಹೇಳೋದು. ಅಂದ್ರೆ ಎಲ್ಲರೂ ಓಡ್ತಾ ಇದ್ದಾರೆ, ಕಂಪ್ಯೂಟರ್ನ ಹಿಂದೆ ಓಡ್ತಾ ಇದ್ದಾರೆ, ನಾವು ಕೂಡ ಅದರ ಹಿಂದೆ ಓಡೋದು. ಸೊ ನಮ್ಮ ಚಾಯ್ಸ್ ಕೂಡ ಕಂಪ್ಯೂಟರ್. ಸೊ ಇದು ಈ ಟ್ರೆಂಡ್ ಒಂದಿದೆ, ಇದಕ್ಕೆ ಸೋಷಿಯಲ್ ಟ್ರೆಂಡ್ ಅಂತ ಹೇಳ್ತಾರೆ, ಮ್ಯಾಡ್ ರಶ್. ಆಮೇಲೆ ಬೂಮ್, ರಿಸೆಷನ್ ಹೀಗೆಲ್ಲ ಆಗ್ತಾನೆ ಇರ್ತದೆ. ಒಮ್ಮೆ ಬೂಮ್ ಅಂತ ಹೇಳ್ತಾರೆ, ಒಮ್ಮೆ ರಿಸೆಷನ್ ಅಂತ ಹೇಳ್ತಾರೆ. ಅಂಥದನ್ನೆಲ್ಲ ನಾವು ಸ್ವಲ್ಪ ನೋಡ್ಕೊಳ್ಬೇಕು. ಆಮೇಲೆ ಇಂಟರ್ನ್ಯಾಷನಲ್ ಡಿಮಾಂಡ್, ಆ ಕೋರ್ಸ್ ಕಲ್ತ್ರೆ ನಾವು ಫಾರಿನಲ್ಲಿ ಹೈಯರ್ ಸ್ಟಡಿ ಮಾಡಿ ಇನ್ನೂ ಜಾಸ್ತಿ ಸಂಬಳ ತಗೊಳ್ಳುವ ಕೆಲಸ ಸಿಗ್ಬೋದಾ, ಅದನ್ನೆಲ್ಲ ನೋಡಬೇಕು. ಆಮೇಲೆ ಕೆಲವೊಮ್ಮೆ ಗ್ಲೋಬಲ್ ಇಕಾನಮಿಯಿಂದ ಏನಾದ್ರು ಪೆಟ್ಟು ಬಿದ್ದಿದೆಯಾ. ಆಮೇಲೆ ಕೆಲವರಿಗೆ ಪ್ಯಾಷನ್ ಇರ್ತದೆ, ಕೆಲವು ಸಣ್ಣ ಏಜ್ ಅಲ್ಲೇ ಕೆಲವರಿಗೆ ನನಗೆ ಅದೇ ಬ್ರಾಂಚ್ ಅಂತ ಫಿಕ್ಸ್ ಆಗಿರ್ತಾರೆ, ದಟ್ ಈಸ್ ಪ್ಯಾಷನ್. ಕೆಲವರಿಗೆ ಓನ್ಲಿ ಫ್ಯಾಂಟಸಿ. ಒಂದು ಎಕ್ಸಾಂಪಲ್ ಹೇಳ್ತಾನೆ, ಒಬ್ರು ಸ್ಟೂಡೆಂಟ್ ಇದ್ರು, ಅವರಿಗೆ ಏರೋನಾಟಿಕಲ್ ಬ್ರಾಂಚ್ ಬೇಕು ನನಗೆ ಅಂತ. ಸೊ ಯಾಕೆ ಅಂತ ಕೇಳಿದ್ರೆ, ಏರೋನಾಟಿಕಲ್ ಅಂದ್ರೆ ಪೈಲಟ್, ವಿಮಾನದಲ್ಲಿ ಹಾರಾಡೋದು, ಕಾಕ್ಪಿಟ್ ನೋಡೋದು ಅಂತ, ಹಾಗೆ ಒಂದು ಫ್ಯಾಂಟಸಿ. ಸೊ ಅದೆಲ್ಲ ತಪ್ಪು. ಸೊ ಹಾಗೆ ಇಲ್ಲ ಆ ಬ್ರಾಂಚ್ ಅಲ್ಲಿ. ಸೊ ಅಂತ ಫ್ಯಾಂಟಸಿಯಾಗಿ ಕೆಲವು ಬ್ರಾಂಚ್, ಕ್ರೇಜ್, ಒಂದು ಹುಚ್ಚು, ಆ ತರ ಎಲ್ಲ ಸೆಲೆಕ್ಟ್ ಮಾಡಬಾರ್ದು. ಆಮೇಲೆ ಕ್ಯಾಂಪಸ್ ಪ್ಲೇಸ್ಮೆಂಟು, ಸ್ಯಾಲ್ರಿ ಪ್ಯಾಕೇಜ್ ಅಫ್ಕೋರ್ಸ್ ಖಂಡಿತ ನೀವು ನೋಡಬೇಕು. ಜಾಬ್ ನಿಮ್ಮ ಕೋರ್ಸ್ ಸೆಲೆಕ್ಟ್ ಮಾಡುವಾಗ ಯಾವ ಕೋರ್ಸಿಗೆ ಸ್ಯಾಲ್ರಿ ಪ್ರಾಸ್ಪೆಕ್ಟ್ಸ್ ಜಾಸ್ತಿ ಅಂತ. ಆಮೇಲೆ ಈಗ ಇನ್ನೊಂದು ಟ್ರೆಂಡ್ ಬಂದಿದೆ, ಆನ್ಲೈನ್ ಜಾಬೇ ಬೇಕು ನನಗೆ, ಅದಕ್ಕೆ ಆಗುವ ಕೋರ್ಸ್ ಅನ್ನು ಮಾತ್ರ ನಾನು ಮಾಡೋದು, ಕಂಪ್ಯೂಟರೇ ಬೇಕು ಯಾಕೆಂದ್ರೆ ನಂಗೆ ಆನ್ಲೈನ್ ಜಾಬ್ ಸಿಗ್ತದೆ. ಆಮೇಲೆ ಕೆಲವರಿಗೆ ಕಂಫರ್ಟ್ ಝೋನ್ ಅಂತ ಇದೆ, ಅವ್ರು ಏನ್ ಮಾಡ್ತಾರೆ, ನನಗೆ AC ರೂಮಲ್ಲೇ ಕೂತು ಕೆಲಸ ಮಾಡಬೇಕು, ನಮ್ಮ ಊರಲ್ಲೇ ಹತ್ತಿರದ ಕಾಲೇಜಲ್ಲೇ ಡೈಲಿ ಓಡಾಡಬೇಕು ಅಂತ ಕಾಲೇಜ್, ಇಟ್ ಇಸ್ ಕಾಲ್ಡ್ ಕಂಫರ್ಟ್ ಝೋನ್. ಸೊ ಅದನ್ನ ಇಟ್ಕೊಂಡು ಆ ಬ್ರಾಂಚ್ ಸೆಲೆಕ್ಟ್ ಮಾಡುವವರು ಇದ್ದಾರೆ. ಆಮೇಲೆ ಜೆಂಡರ್ ಡಿಫ್ರೆನ್ಸಿಯೇಷನ್ ಅಂದ್ರೆ ಇದು ತುಂಬಾ ಇಂಟ್ರೆಸ್ಟಿಂಗ್. ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಹೆಚ್ಚಿನವರು ನಮ್ಮ ಹುಡುಗಿಯರಿಗೆ ಮೆಕ್ಯಾನಿಕಲ್ ಬೇಡ, ಪಾಪ ಬಿಸಿಲಲ್ಲಿ ಸಿವಿಲ್ ಬೇಡ, ಬಿಸಿಲಲ್ಲಿ ಸೈಟ್ ಸೂಪರ್ವೈಸೇಷನ್ ಮಾಡಬೇಕು, ನಮ್ಮ ಹುಡುಗಿಯರಿಗೆ ಆಗೋದಿಲ್ಲ ಅಂತ ಆ ಒಂದು ತಪ್ಪು ಕಲ್ಪನೆಗಳು. ಇಟ್ ಈಸ್ ಕಾಲ್ಡ್ ಜೆಂಡರ್ ಡಿಫ್ರೆನ್ಸಿಯೇಷನ್. ನಮ್ಮ ಮಗಳಿಗೆ ಕಂಪ್ಯೂಟರೇ ಆ ಥರ ಫಿಕ್ಸ್ ಮಾಡುವವರು ಈಗ ಹೆಚ್ಚಿನ ಪೇರೆಂಟ್ಸು, ಅದಕ್ಕೆ ಜೆಂಡರ್ ಡಿಫ್ರೆನ್ಸಿಯೇಷನ್ ಅಂತ ಹೇಳೋದು. ಆಮೇಲೆ ಪೀರ್ ಇನ್ಫ್ಲೂಯೆನ್ಸ್ ಆರ್ ಪೀರ್ ಪ್ರೆಷರ್, ಇದು ತುಂಬಾನೇ ತೊಂದರೆ ಕೊಡುವಂಥ ವಿಚಾರ. ಕೆಲವೊಂದು ಸರ್ತಿ ನಾನು ನೋಡಿದ್ದೇನೆ, ಪೇರೆಂಟ್ಸು ಅವರಿಗೆ ಪಾಪ ಏನು ಅರ್ಥ ಆಗೋದಿಲ್ಲ ಇದರ ಬಗ್ಗೆ, ಈ ಕೋರ್ಸ್ ಆಗಲಿ, ಇಂಜಿನಿಯರಿಂಗ್ ಆಗಲಿ, ಕೆರಿಯರ್ ಆಗಲಿ, ಪ್ಲಾನಿಂಗ್ ಆಗಲಿ ಏನು ಗೊತ್ತಿಲ್ಲ. ಅವ್ರು ಏನು ಮಾಡ್ತಾರೆ, ಅವರ ಮಕ್ಕಳ ಮೇಲೆ ಹಾಕಿ ಬಿಡ್ತಾರೆ, ನೀನೇ ಮಾಡಪ್ಪ ಎಲ್ಲ, ನೀನು ಹೇಳಿದಂಗೆ. ಅವನೇನು ಮಾಡ್ತಾನೆ, ಅವರದೇ ಒಂದು ಫ್ರೆಂಡ್ಸನ್ನ ಗ್ರೂಪ್ ಕಟ್ಟಿಕೊಂಡು ಅದೆಲ್ಲ ಬೇರೆ ಬೇರೆ ಅವ್ರಿಗೆ ಬೇಕಾದ ಮಾತ್ರ ಕೆಲವು ವಿಷಯಗಳನ್ನು ಹಾಕಿಕೊಂಡು ಈ ಕಾಲೇಜ್ ಬೆಸ್ಟ್ ಅಂತ ಹೇಳ್ತಾರೆ. ಸೊ ಅಲ್ಲಿ ದಿಸ್ ಇಸ್ ಕಾಲ್ಡ್ ಪೀರ್ ಪ್ರೆಷರ್ ಅಂತ. ಕೆಲವೊಂದು ಸರ್ತಿ ಪೇರೆಂಟ್ಸ್ ಹೇಳ್ತಾರೆ, ನಿನ್ನ ಕಸಿನ್ ಆ ಕಾಲೇಜಿಗೆ ಇದ್ದಾನಲ್ಲ, ಅವರು ಅಲ್ಲಿ ಆ ಬ್ರಾಂಚ್ ತಗೊಂಡಿದ್ದಾರೆ, ನೀನು ತಗೋ. ಅಥವಾ ಅವರ ಮಗಳು ಅಲ್ಲಿದ್ದಾರೆ, ನನ್ನ ಮಗಳಿಗೂ ಅದೇ ಬ್ರಾಂಚು. ಕೊಲೀಗ್ಸು ಹಾಗೆ, ನನ್ನ ಕೊಲೀಗ್ಸಿನ ಮಗಳು BE ಮಾಡಿ ಅಮೆರಿಕಕ್ಕೆ ಹೋಗಿದ್ದಾಳೆ, ಹಾಗಾದ್ರೆ ನನ್ನ ಮಗಳಿಗೂ ಅದೇ ಕೊಡುದು. ಈ ತರ ದಿಸ್ ಇಸ್ ಕಾಲ್ಡ್ ಪೀರ್ ಪ್ರೆಷರ್. ಅಂದ್ರೆ ಬೇರೆಯವರು ಹೇಳಿ ನಾವು ಇನ್ಫ್ಲೂಯೆನ್ಸ್ ಆಗುದು ನಮ್ಮ ಬ್ರಾಂಚ್ ಸೆಲೆಕ್ಟ್. ಇಲ್ಲಿ ಸ್ವಲ್ಪ ತೊಂದರೆ ಉಂಟು ಇದರಲ್ಲಿ. ನಾನು ಇಲ್ಲಿ ಇನ್ನೊಂದು ಎಕ್ಸಾಂಪಲ್ ಈಗ ಹೇಳ್ತೇನೆ. ಆಮೇಲೆ ಫೈನಾನ್ಷಿಯಲ್ ಸ್ಟೇಟಸ್, ಅಫ್ಕೋರ್ಸ್ ನಾವು ನೋಡಬೇಕು, ಪೇರೆಂಟ್ಸ್ನ ಕಷ್ಟ ನೋಡಬೇಕು, ಅದನ್ನು ನೋಡಿಕೊಂಡು ಬ್ರಾಂಚ್ ಸೆಲೆಕ್ಟ್ ಮಾಡಬೇಕು. ಈಗ ತುಂಬ ದುಡ್ಡು ಖರ್ಚು ಮಾಡುವ ಬ್ರಾಂಚನ್ನು ಖಂಡಿತ ತಗೊಂಡ್ರೆ ಪೇರೆಂಟ್ಸಿಗೆ ಕಷ್ಟ ಆಗುದು. ಲ್ಯಾಕ್ ಆಫ್ ನಾಲೆಜ್ ಆ್ಯಂಡ್ ಲ್ಯಾಕ್ ಆಫ್ ಹೋಮ್ವರ್ಕ್, ಕೆಲವರು ಗೊತ್ತಿದ್ರು ಅಸಡ್ಡೆ ತೋರಿಸಿ ಏನು ಹೋಮ್ವರ್ಕ್ ಮಾಡೋದಿಲ್ಲ ಮಕ್ಕಳನ್ನ ಇಂಜಿನಿಯರಿಂಗ್ ಸೇರಿಸುವ ಅಥವಾ ಅವರ ಕೆರಿಯರ್ ಪ್ಲಾನ್ ಮಾಡಲಿಕ್ಕೆ, ಆಗ ಕೆಲವು ಸಮಸ್ಯೆಗಳು ಬರಬಹುದು. ಪೇರೆಂಟ್ಸ್ ಕಾಂಟ್ರಿಬ್ಯೂಷನ್, ಅದೇ ನಾನು ಹೇಳಿದ್ದು ಪೇರೆಂಟ್ ಕಾಂಟ್ರಿಬ್ಯೂಷನ್. ಒಂದು ಉದಾಹರಣೆ ನಾನು ಇಲ್ಲಿ ಹೇಳಲೇಬೇಕು. ಒಂದ್ಸರಿ ಒಂದು ಕಾಲೇಜಿನಲ್ಲಿ ಒಬ್ಬ ಹುಡುಗ, ಸೆಕೆಂಡ್ PUC ಹುಡುಗ, ಅವನು ಏನು ಮಾಡ್ತಾನೆ,
ತಂದೆ ತಾಯಿಗೆ ಅದರ ಬಗ್ಗೆ ಮಾಹಿತಿ ಇಲ್ಲ, ಕಾಲೇಜ್ ಬಗ್ಗೆ. ಇವನು ಏನ್ ಮಾಡಿದ್ದಾನೆ, ಹುಡುಗ ಯಾವುದೋ ಒಂದು ಕಾಲೇಜನ್ನ, ಆ ಕಾಲೇಜ್ ತುಂಬಾ ಒಳ್ಳೇದು, ನನ್ನನ್ನು ಅಲ್ಲೇ ಸೇರಿಸಬೇಕು ಅಂತ ಹೇಳಿ ಹಠ ಹಿಡಿದು, ನಂಗೆ ಅದೇ ಕೋರ್ಸ್ ಬೇಕಂತೇಳಿ ಹಠ ಹಿಡಿದು ಆ ಬ್ರಾಂಚಿಗೆ ಅಲ್ಲಿ ಸೇರಿಸ್ಕೊಳ್ತಾನೆ. ಆಮೇಲೆ ಇವರಿಗೆ ಪೇರೆಂಟ್ಸ್ಗೆ ಸ್ವಲ್ಪ ಡೌಟ್ ಬಂತು, ಯಾಕೆ ನನ್ನ ಮಗ ಅದೇ ಕಾಲೇಜ್ ಬೇಕಂತ ಇಷ್ಟೊಂದು ಹಠ ಹಿಡಿತಿದ್ದಾನೆ. ಮತ್ತೆ ನೋಡುವಾಗ ಅದೇ ಕ್ಲಾಸಲ್ಲಿ ಅವನ ಒಬ್ರು ಗರ್ಲ್ ಫ್ರೆಂಡ್ ಇದ್ಲಂತ. ಅವರಿಬ್ರು ಮಾತಾಡ್ಕೊಂಡಿದ್ದಾರೆ, ನಾನು ಬೆಂಗಳೂರಿನ XYZ ಕಾಲೇಜಿಗೆ ABC ಕೋರ್ಸಿಗೆ ಸೇರ್ತಾನೆ, ನೀನು ಕೂಡ ಅಲ್ಲೇ ಸೇರು ಅಂದ್ರೆ ಒಬ್ರಿಗೊಬ್ರು ಮಾತಾಡಿ ಏನ್ ಮಾಡಿದ್ದಾರೆ, ಈ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಈ ಟ್ರೆಂಡಿಂದಾಗಿ ಕೂಡ ನಿಮ್ಮ ಆಯ್ಕೆಯ ಮೇಲೆ ಪ್ರಭಾವ ಖಂಡಿತ ಬೀಳ್ತದೆ. ಇದು ಆದ ಕೇಸು, ಇದು ನನಗೆ ಗೊತ್ತಿದ್ದ ಕೇಸು. ಸೊ ಇಂಥ ಹಲವಾರು ಕೇಸುಗಳನ್ನ ನನ್ನ ಇಷ್ಟು ವರ್ಷಗಳಲ್ಲಿ ನೋಡಿದ್ದೇನೆ, ಬೇರೆ ಬೇರೆ ಕೇಸ್ ಸ್ಟಡೀಸ್ ಅನ್ನ ನೋಡಿದ್ದೇನೆ. ಸೊ ಇದರಲ್ಲಿ ಜಾಗೃತಿ ಇರಬೇಕು. ಆಮೇಲೆ ಪೇರೆಂಟ್ಸ್ ಕಾಂಟ್ರಿಬ್ಯೂಷನ್ ಕ್ಯಾರಿಯರ್ ಇದರಲ್ಲಿ ತುಂಬಾ ಇಂಪಾರ್ಟೆಂಟ್, ಕೇವಲ ಮಕ್ಕಳನ್ನು ಮಾತ್ರ ಬಿಡಬೇಡಿ. ಇನ್ನು ಬ್ರಾಂಚ್ಗಳ ಬಗ್ಗೆ ನೋಡುವ, ಹೆಚ್ಚಿನವರು ಕೇಳೋದು ಯಾವ ಬ್ರಾಂಚ್ ಒಳ್ಳೆಯದು, ಒಂದು ಪ್ರಶ್ನೆ, ವಿಚ್ ಈಸ್ ದ ಬೆಸ್ಟ್ ಬ್ರಾಂಚ್. ಬಹುಶಃ ನನಗೆ ಈಗಲೂ ಅದನ್ನು ಹೇಳಿಕ್ ಬರೋದಿಲ್ಲ, ಇದು $1 million ಪ್ರಶ್ನೆ, ಯಾವ ಬ್ರಾಂಚ್ ಒಳ್ಳೇದು ಅಂತ ಹೇಳುದು. ಬಟ್ ನಾವು ಒಂದೊಂದೇ ಬ್ರಾಂಚ್ಗಳನ್ನು ನೋಡ್ತಾ ಹೋಗುವ, ಆಗ ನಮ್ಗೆ ಅರ್ಥ ಆಗ್ಬೋದು. ಈಗ ಸಿವಿಲ್ ಇಂಜಿನಿಯರಿಂಗ್, ನಾನು ಆಗ ಹೇಳಿದಾಗ ದೊಡ್ಡ ಬ್ರಾಂಚ್, ಓಲ್ಡ್ ಬ್ರಾಂಚ್, ಸಿಕ್ಕಾಪಟ್ಟೆ ಅಪರ್ಚುನಿಟೀಸ್ ಇದೆ. ಈಗ ಏನೋ ಅದಕ್ಕೆ ಕೆಟ್ಟ ಕಾಲ, ಈಗ ಕೊರೋನಾ ನಂತರ ಸ್ವಲ್ಪ ಇನ್ಫ್ರಾಸ್ಟ್ರಕ್ಚರ್ ಕಮ್ಮಿ ಆಗಿದೆ, ಬಟ್ ಈಗ ಅದಕ್ಕೆ ಒಳ್ಳೆ ಬೂಮ್ ಬರ್ತಾ ಇದೆ. ಸೊ ಮತ್ತೆ ವಿದೇಶದಲ್ಲಿ ಜಾಬ್ ಸಿಗ್ಬೋದು. ಕಂಪ್ಯೂಟರ್ ಸಿವಿಲ್ ಒಳಗೆ ಕಂಪ್ಯೂಟರ್ ಸಾಫ್ಟ್ವೇರ್ ಇದೆ, ಈಗ ಅದನ್ನು ಕಲಿತು ಒಳ್ಳೆ ಡಿಮಾಂಡ್ ಇದೆ. ಸೊ ಇಟ್ ಈಸ್ ಬೂಮಿಂಗ್. ಸೊ ಖಂಡಿತ ಸಿವಿಲ್ ಅನ್ನ ಒಂಥರ ಅಸ್ಪೃಶ್ಯ ತರ ಇಲ್ಲಿ ನೋಡಬಾರ್ದು. ಆಮೇಲೆ ಓಲ್ಡೆಸ್ಟ್ ಆ್ಯಂಡ್ ಸೇಫೆಸ್ಟ್ ಬ್ರಾಂಚ್, ಖಂಡಿತ ಇದು ಸೇಫೆಸ್ಟ್ ಬ್ರಾಂಚ್. ಯಾಕೆಂದ್ರೆ ನಾಳೆ ನಿಮ್ಮ ಜಾಬ್ ಹೋದ್ರು ನೀವು ಸ್ವಂತ ಮಾಡ್ಬೋದು, ಎಂಟರ್ಪ್ರಿನರ್ ಆಗ್ಬೋದು. ನನ್ನ ಎಷ್ಟೋ ವಿದ್ಯಾರ್ಥಿಗಳು ಜಾಬಿಗೆ ಹೋಗದೆ ನೇರವಾಗಿ ಸ್ಟಾರ್ಟ್ಅಪ್ಗಳನ್ನು ಮಾಡಿ ಎಂಟರ್ಪ್ರಿನರ್ ಆಗಿ ಎಷ್ಟೋ ಜನ ಇದ್ದಾರೆ. ಸೊ ಖಂಡಿತ ನಾನು ಅದರ ಎಕ್ಸಾಂಪಲ್ ಅನ್ನು ಕೊಡ್ಬೋದು. ಆಮೇಲೆ ಇನ್ನೊಂದು ದೊಡ್ಡ ಅಡ್ವಾಂಟೇಜ್ ಸಿವಿಲ್ನವರಿಗೆ IT ಫೀಲ್ಡ್. ನೀವು ಕೂಡ IT ಫೀಲ್ಡ್ ಅನ್ನ ಆಯ್ದುಕೊಳ್ಬೋದು ಇಂಜಿನಿಯರಿಂಗ್ ಆದ ಮೇಲೆ. ಅದರ ಕಡೆ ಒಲವು ತೋರಿಸಿ ಕೆಲವು ಸ್ಕಿಲ್ ಡೆವಲಪ್ ಮಾಡಿದ್ರೆ IT ಗೆ ಶಿಫ್ಟ್ ಆಗ್ಬೋದು. ಅಂದ್ರೆ ನಿಮಗೆ ಡಬಲ್ ಅಡ್ವಾಂಟೇಜ್, ಈ ಕಡೆ ಸಿವಿಲು ಮಾಡ್ಬೋದು, ಈ ಕಡೆ IT ಗೂ ಜಾಬ್ ಹೋಗ್ಬೋದು. ನನ್ನ ಒಂದು 30% ವಿದ್ಯಾರ್ಥಿಗಳು IT ಫೀಲ್ಡ್ಗೆ ಶಿಫ್ಟ್ ಆಗಿದ್ದಾರೆ. ಇಲ್ಲಿ ಕಲ್ತಿದ್ದು ಸಿವಿಲ್, ಬಟ್ ಹೋದ್ದು IT ಫೀಲ್ಡ್, ಅದನ್ನು ಮಾಡ್ಬೋದು. ಸೊ ಸಿವಿಲ್ಗೆ ಸ್ಕೋಪ್ ಇಲ್ಲ ಅಂತ ಹೇಳೋದು ನಾನು ಒಪ್ಪೋದಿಲ್ಲ. ಆದರೆ ಈಗ ಸೊಸೈಟಿ ಒಪ್ತಾ ಇಲ್ಲ, ಅದನ್ನು ಪೇರೆಂಟ್ಸ್ ಒಪ್ತಾ ಇಲ್ಲ. ಯಾಕಂದ್ರೆ ಎಲ್ಲ ಮ್ಯಾಡ್ ರಶ್ ಆಗ ನಾನು ಹೇಳಿದ. ನೆಕ್ಸ್ಟ್ ಮೆಕ್ಯಾನಿಕಲ್, ಸ್ವಲ್ಪ ಸಮಯದ ಹಿಂದೆ ಅದಕ್ಕೂ ಸ್ವಲ್ಪ ಪೆಟ್ಟು ಬಿದ್ದಿತ್ತು, ಬಟ್ ಈ ಸರಿ ಮೆಕ್ಯಾನಿಕಲ್ ಸ್ವಲ್ಪ ಮತ್ತೆ ಎದ್ದು ಬಂದಿದೆ. ಲಾರ್ಜ್ ನಂಬರ್ ಆಫ್ ಕಂಪನೀಸ್ ಇದೆ, ಮ್ಯಾನುಫ್ಯಾಕ್ಚರಿಂಗ್, ಪ್ರೊಡಕ್ಷನ್, ಎಷ್ಟೋ ರೀತಿಯ ಕಂಪನಿಗಳಿದೆ. ಅಲ್ಲಿ ಖಂಡಿತ ಮೆಕ್ಯಾನಿಕಲ್ ಇವರಿಗೆ ಜಾಬ್ ಸಿಗ್ಬೋದು, ಅವರಿಗೂ IT ಫೀಲ್ಡಿಗೂ ಖಂಡಿತ ಶಿಫ್ಟ್ ಆಗ್ಬೋದು. ಸೊ ಇದು ಕೂಡ ಸೇಫೆಸ್ಟ್ ಬ್ರಾಂಚ್. ಇಲ್ಲಿ ಕೂಡ ಸ್ಟಾರ್ಟ್ಅಪ್ ಎಂಟರ್ಪ್ರಿನರ್ ಮಾಡ್ಬೋದು. ನೆಕ್ಸ್ಟ್ ಇನ್ನೊಂದು ಇಂಟ್ರೆಸ್ಟಿಂಗ್ ಬ್ರಾಂಚ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಶನ್. ಸೊ ಇವರಿಗೆ ಅದ್ಭುತ ಅಡ್ವಾಂಟೇಜ್ ಇದೆ. ಅವರಿಗೆ ಕೋರ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಶನ್, ಬಹುಶಃ ನೆಕ್ಸ್ಟ್ ಬರುವಂಥದ್ದು ಈ 5G ಟೆಕ್ನಾಲಜಿ ಅಥವಾ ಮುಂದಿನ ಬಜೆಟಲ್ಲಿ ಬಹುಶಃ ಈ ಸೆಮಿಕಂಡಕ್ಟರ್ ಟೆಕ್ನಾಲಜಿ, ಸೂಪರ್ ಕಂಡಕ್ಟರ್ ಟೆಕ್ನಾಲಜಿ ಬರ್ಬೋದು. ಅಲ್ಲಿ ENCಗೆ ಸಿಕ್ಕಾಪಟ್ಟೆ ಡಿಮಾಂಡ್ ಬರ್ಬೋದು. ತುಂಬ ENC ಬೇಸ್ಡ್ ಕಂಪನಿ ಇದೆ, ಅವರು ಕೂಡ IT ಸಾಫ್ಟ್ವೇರ್ ಫೀಲ್ಡಿಗೆ ಸೇರ್ಬೋದು. ಸೊ ಹೈಯೆಸ್ಟ್ ಆಪರ್ಚುನಿಟಿ ENC ಅವರಿಗೂ ಇದೆ. ಅವರಿಗೂ ಈ ಕಡೆ M.Tech ಮಾಡಿ, ಏರೋನಾಟಿಕಲ್ M.Tech ಮಾಡಿ ಏರೋಸ್ಪೇಸ್ ಕಂಪನಿಗೂ ಸೇರ್ಬೋದು. ಸೊ ಎಲೆಕ್ಟ್ರಾನಿಕ್ಸಿಗೆ ಅಷ್ಟೊಂದು ಅಡ್ವಾಂಟೇಜ್ ಇದೆ. ಸೊ ಒನ್ ಆಫ್ ದಿ ಬೆಸ್ಟ್ ಕೋರ್ಸ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಶನ್. ನೆಕ್ಸ್ಟ್ ಎಲ್ಲರ ಪ್ರಿಯ ಕೋರ್ಸು ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಎಲೈಡ್ ಬ್ರಾಂಚಸ್. ಸೊ ಇಲ್ಲಿ ನೀವು 4 ವರ್ಷ ಕಂಪ್ಯೂಟರ್ ಮುಗಿಸಿದ ಮೇಲೆ ನಿಮ್ಮ ಯಾವ ಬ್ರಾಂಚ್ ಅಂತ ಇಲ್ಲಿ ಲೆಕ್ಕಕ್ಕೆ ಬರೋದಿಲ್ಲ, ಡಿಮಾಂಡ್ ಮೇಲೆ ಹೋಗ್ತದೆ. ಈಗ ಸದ್ಯಕ್ಕೆ ಜಾಬ್ ಮಾರ್ಕೆಟಲ್ಲಿ ಸ್ವಲ್ಪ ಡಿಮಾಂಡ್ ಇದೆ, ಸಿಕ್ಕಾಪಟ್ಟೆ ಸ್ಟೂಡೆಂಟ್ಸು ಪ್ರವಾಹನೇ ಹರಿತಾ ಇದೆ, ಎಲ್ಲ ಇಂಟೇಕ್ ಜಾಸ್ತಿ ಮಾಡಿಕೊಂಡಿದ್ದಾರೆ. ಬಟ್ ಇನ್ನೊಂದು ಕೈ ಸತ್ಯ ಏನಂದರೆ, ಕೆಲವು ಕಾಲೇಜುಗಳಲ್ಲಿ ಪಾಠ ಮಾಡುವ ಮೇಷ್ಟ್ರುಗಳಿಗೆ, ಅಧ್ಯಾಪಕರುಗಳಿಗೆ ಶಾರ್ಟೇಜ್ ಬಂದಿದೆ. ಆದರೆ ಮೊನ್ನೆ ಒಬ್ಬರು ಎಕ್ಸ್ಪರ್ಟ್ ಸಿಕ್ಕಿದ್ರು ಕಂಪ್ಯೂಟರ್ ಕಂಪನಿಯವರು. ಅವರು ಹೇಳಿದರು, ಈಗ ರಿಸೆಷನ್ ಆಲ್ರೆಡಿ ಬಂದಾಗಿದೆ,
ಅದರ ಪೋಸ್ಟ್ ಇಫೆಕ್ಟ್ ಈಗ ಸದ್ಯದಲ್ಲೇ ಗೊತ್ತಾಗಲಿದೆ. ಈಗ 4 ವರ್ಷದಲ್ಲಿ ಬರುವ ಬ್ಯಾಚ್ಗೆ ಅದರ ಪ್ರಭಾವ ಗೊತ್ತಾಗಬಹುದಂತ ಅವರು ಹೇಳಿದರು. ಅಂದರೆ ಇಂಥ ಡೌನ್ ಟ್ರೆಂಡ್ ಅಪ್ ಟ್ರೆಂಡ್ ನಡೀತಾ ಇರ್ತದೆ, ಬಟ್ ನಾವು ಜಾಗರೂಕತೆಯಿಂದ ನಮ್ಮ ಕೋರ್ಸನ್ನು ಸೆಲೆಕ್ಟ್ ಮಾಡೋದು ಒಳ್ಳೆಯದು. ಸೊ ಜಾಬ್ ಲಾಸ್ ರಿಸ್ಕ್ ಹೈ, ವೆರಿ ಹೈ. ಖಂಡಿತ ಈ ಕೋರ್ಸಲ್ಲಿ ಜಾಬ್ ಲಾಸ್ ರಿಸ್ಕ್ ಈಸ್ ವೆರಿ ಹೈ. ಸೊ ಟೂ ಮೆನಿ ಕಾಂಪಿಟೇಟರ್ಸ್, ನಿಮ್ಮ ಒಂದು ಜಾಬಿಗೆ ತುಂಬ ಕಾಂಪಿಟೇಟರ್ಸ್ ಬರ್ತಾರೆ. ಜಾಬ್ ರೇಸ್, ಇಟ್ಸ್ ಕಾಲ್ಡ್ ಜಾಬ್ ರೇಸ್. ಜಾಬ್ ರೇಸಲ್ಲಿ ತುಂಬ ಜನ ಇರ್ತಾರೆ. ಆಮೇಲೆ ಇನ್ನೊಂದು ಡಿಸ್ಅಡ್ವಾಂಟೇಜ್ ಅಂದರೆ ಕಂಪ್ಯೂಟರ್ ಗ್ರಾಜ್ಯುಯೇಟ್ಸ್ ಕ್ಯಾನಾಟ್ ಶಿಫ್ಟ್ ಟು ಇಸಿ ಸಿವಿಲ್ ಮೆಕ್ಯಾನಿಕಲ್. ಸಿವಿಲ್ನವರು ಕಂಪ್ಯೂಟರ್ಗೆ ಶಿಫ್ಟ್ ಆದಾಗ ಇಲ್ಲಿ ವೈಸ್ ವರ್ಷ ನಡೆಯುವುದು ತುಂಬಾ ಕಷ್ಟ. ಮಾಡ್ಬೋದು, ಬಟ್ ತುಂಬ ಕಷ್ಟ. ಸೊ ಕಂಪ್ಯೂಟರ್ ಕ್ಷೇತ್ರದಲ್ಲಿರುವವರು ಹೆಚ್ಚಿಗೆ ಕಂಪ್ಯೂಟರ್ ಸಂಬಂಧಪಟ್ಟ ಕಂಪನಿಯಲ್ಲೇ ಕೆಲಸ ಮಾಡುವ ಅನಿವಾರ್ಯತೆ ಹೆಚ್ಚು. ಶಿಫ್ಟ್ ಆಗಬಾರ್ದಂತಿಲ್ಲ, ಬಟ್ ತುಂಬ ಸ್ಕಿಲ್ಗಳನ್ನು ಕಲಿಬೇಕಾಗ್ತದೆ. ಇನ್ನು ಕೆಲವು ಅನ್ಕಾಮನ್ ಬ್ರಾಂಚ್ ಅಂತಿದೆ, ಅಂದರೆ ಜಾಸ್ತಿ ಜನ ಸೆಲೆಕ್ಟ್ ಮಾಡದ ಬ್ರಾಂಚ್ಗಳು ಅಥವಾ ಜಾಸ್ತಿ ಕಾಲೇಜುಗಳು ಆಫರ್ ಮಾಡೋದು. ಈಗ ಮೊನ್ನೆಯಿಂದ ಒಂದು ಚಿಪ್ಪಾವನ ಗ್ರೂಪಲ್ಲಿ ಚರ್ಚೆ ಆಗ್ತಿದೆ, ಏರೋನಾಟಿಕಲ್ ಮತ್ತು ಈ ಏರೋಸ್ಪೇಸ್ ಏನಿದು, ಈ ಬ್ರಾಂಚ್ ಹೇಗೆ ನಡೀತಾ ಇದೆ ಅಂತ. ಸೊ ಸುಮಾರು ಜನರಿಗೆ ಇದರ ಬಗ್ಗೆ ಡೌಟ್ ಇದೆ. ನನಗೂ ಒಂದಿಷ್ಟು ಕಾಲ್ಗಳ ಮೂಲಕ ಫೋನ್ ಮಾಡಿದರು ಕೆಲವರು, ಏನಿದು ಏರೋನಾಟಿಕಲ್ ಏರೋಸ್ಪೇಸ್. ನೋಡಿ, ಇಲ್ಲಿ ಏರೋನಾಟಿಕಲ್ ಅಂದರೆ ನಮ್ಮ ಭೂಮಿಯ ಗುರುತ್ವಾಕರ್ಷಣ ಕೇಂದ್ರದೊಳಗಿನ ವಾಹನಗಳನ್ನು ಡಿಸೈನ್ ಮಾಡುವಂಥದ್ದು. ಅಂದರೆ ವಿಮಾನ ಆಗಲಿ, ಹೆಲಿಕಾಪ್ಟರ್ ಆಗಲಿ, ಡ್ರೋನ್ ಒಳಗಿರುವಂಥದ್ದು ಅಂಥದನ್ನು ಡಿಸೈನ್ ಮಾಡುವ, ಅದರ ಬಗ್ಗೆ ಅಧ್ಯಯನ ಮಾಡುವ ಕೋರ್ಸ್ಗಳೇ ಈ ಏರೋನಾಟಿಕಲ್. ಹಾಗಾದರೆ ಏರೋಸ್ಪೇಸ್ ಅಂದ್ರೆ ಏನು? ಅಂದರೆ ಈ ಏರೋಸ್ಪೇಸ್ ಅಂದರೆ ನಿಮ್ಮ ಅರ್ತ್, ಭೂಮಿಯ ಗುರುತ್ವಾಕರ್ಷಣ ಶಕ್ತಿ ಬಿಟ್ಟು ಹೊರಗೆ ಹೋಗುವಂಥದ್ದು. ಈಗ ರಾಕೆಟ್ ಆಗಲಿ ಅಥವಾ ಸ್ಯಾಟಲೈಟ್ ಆಗಲಿ, ಸ್ಪೇಸ್ ಶಟಲ್ ಆಗಲಿ, ಅಂಥದನ್ನು ಡಿಸೈನ್ ಮಾಡುವ ಕಾನ್ಸೆಪ್ಟ್ಗಳನ್ನು ಕಲಿಸುವಂಥದ್ದು ಏರೋಸ್ಪೇಸ್. ಏರೋನಾಟಿಕಲ್ ಏರೋಸ್ಪೇಸಿಗೂ ಅಷ್ಟೇ ವ್ಯತ್ಯಾಸ. ಬಟ್ ಅವರು ಕಲಿಯುವ ಸಬ್ಜೆಕ್ಟಲ್ಲಿ ಆಲ್ಮೋಸ್ಟ್ ಹೆಚ್ಚಿನೆಲ್ಲ ಸಿಮಿಲರ್ ಇದೆ. ಆಮೇಲೆ ತುಂಬ ಕಾಲೇಜಲ್ಲಿ ಈ ಕೋರ್ಸ್ ಇಲ್ಲ. ನಾಟ್ ಟು ಮೆನಿ ಕಾಲೇಜಸ್ ಆಫರ್ ದಿಸ್ ಕೋರ್ಸ್, ಆರ್ ನಾಟ್ ಟು ಮೆನಿ ಸ್ಟೂಡೆಂಟ್ಸ್ ಸೆಲೆಕ್ಟ್ ಇಟ್ ಐದರ್. ಅಂದರೆ ಹುಡುಗರು, ವಿದ್ಯಾರ್ಥಿಗಳು ಕೂಡ ಅದನ್ನು ಜಾಸ್ತಿ ಸೆಲೆಕ್ಟ್ ಮಾಡೋದಿಲ್ಲ. ಆಮೇಲೆ ಇನ್ನೊಂದು, ಆಗ ನಾನು ಹೇಳಿದಾಗೆ ತಪ್ಪು ಕಲ್ಪನೆ ಇದೆ ಕೆಲವು ಮಕ್ಕಳಿಗೆ, ಏನಂದರೆ ಏರೋನಾಟಿಕಲ್ ಏರೋಸ್ಪೇಸ್ ತಗೊಂಡ್ರೆ ನಾವು ಪೈಲಟ್ ಆಗ್ತೀವಿ ಅಂತ. ಸೊ ಅದು ತುಂಬಾ ತಪ್ಪದು. ಸೊ ಪೈಲಟ್ ಆಗ್ಬೋದು ಏರೋನಾಟಿಕಲ್, ಬಟ್ ಪೈಲಟ್ ಟ್ರೈನಿಂಗ್ ತಗೊಳ್ಬೇಕಾಗ್ತದೆ. ಸೊ ಆದರೆ ಇಲ್ಲಿ ಪೈಲಟ್ ಕಾಕ್ಪಿಟ್ ಅಂಥದ್ದು ವಿಮಾನ ಹೇಗೆ ಚಲಾಯಿಸುವುದು ಅದನ್ನು ಇಲ್ಲಿ ಕಲಿಸುವುದಿಲ್ಲ. ಬಟ್ ಕೆಲವರಿಗೆ ಅದು ಡ್ರೀಮ್, ಫ್ಯಾನ್ಸಿ ಇರ್ತದೆ. ಅದ ಕಾರಣ ಅಂಥ ಬ್ರಾಂಚ್ ಸೆಲೆಕ್ಟ್ ಮಾಡೋದಿದೆ. ಅದಕ್ಕೆ ನಾನು ಹೇಳೋದು, ಯಾರು ನಿಮ್ಮ ಮಕ್ಕಳಾಗಲಿ ವಿದ್ಯಾರ್ಥಿಗಳಾಗಲಿ ನನಗೆ ಏರೋನಾಟಿಕಲ್ ಬೇಕು, ಏರೋಸ್ಪೇಸ್ ಅಂತ ಹೇಳ್ತಾರೆ, ಅವರನ್ನು ಒಮ್ಮೆ ಥರೋವಾಗಿ ಕೌನ್ಸಿಲ್ ಮಾಡಬೇಕು. ಅವರ ಹತ್ರ ಕರೆಕ್ಟಾಗಿ ಕೇಳಬೇಕು, ನೀವು ಜಾಬ್ ಬಗ್ಗೆ ಏನು ಮನವರಿಕೆ ಆಗಿದೆ ನಿಮಗೆ ಈ ಕೋರ್ಸ್ ಬಗ್ಗೆ ಅಂತ ಅವರಿಂದ ತಿಳ್ಕೊಂಡು ಅವರಿಗೆ ಸೂಕ್ತವಾಗಿ ಗೈಡ್ ಮಾಡಬೇಕು. ಈಗ ಇಲ್ಲಿ ಮುಖ್ಯ ಪ್ರಶ್ನೆ ಬರೋದು, ಇದಕ್ಕೆ ಸ್ಕೋಪ್ ಉಂಟಾ ಅಂತ. ಖಂಡಿತ ಇದಕ್ಕೆ ಸ್ಕೋಪ್ ಇದೆ. ಅಂದರೆ ಒಳ್ಳೆ ಕಂಪನಿಯಲ್ಲಿ ಒಳ್ಳೆ ಸ್ಯಾಲರಿ ಜಾಬ್ ಇದಕ್ಕೆ ಸಿಗ್ಬೋದು. ಆದರೆ ನಾಟ್ ಸರ್, ಸ್ವಲ್ಪ ವಾಯ್ಸ್ ಡಿಸ್ಟರ್ಬೆನ್ಸ್ ಇದೆ. ಪ್ಲೀಸ್ ಚೆಕ್ ಸರ್. ಅಡ್ಮಿನ್, ಈಗ ಕೇಳಿಸ್ತಾ ಇದೆ. ಎಸ್, ವಿ ಕ್ಯಾನ್ ಹಿಯರ್. ಈಗ ಕೇಳ್ತಾ ಇದೆಯಾ? ಎಸ್ ಸರ್, ವಿ ಕ್ಯಾನ್ ಹಿಯರ್ ಯು. ಪ್ಲೀಸ್ ಕಂಟಿನ್ಯೂ ಮಾಡ್ಬೋದಲ್ಲ? ಓಕೆ. ಎಸ್ ಸರ್. ಸೊ ಇಲ್ಲಿ ಜಾಬ್ ಅಪರ್ಚುನಿಟೀಸ್ ಇದರಷ್ಟು ಖಂಡಿತ ಇಲ್ಲ. ಆದರೆ ಜಾಬ್ ಸಿಗದವರು ಅಂತ ಇಲ್ಲ, ಖಂಡಿತ. ಅದಕ್ಕೆ ಸಂಬಂಧಪಟ್ಟ, ನಾನು ಮತ್ತೊಮ್ಮೆ ಅದನ್ನು ಹೇಳ್ತೇನೆ, ಅದಕ್ಕೆ ಸಂಬಂಧಪಟ್ಟ ಕೆಲವು ಕಂಪನಿಗಳು ಈಗಲೇ ನಾನು ಇಲ್ಲಿ ಹೇಳ್ತೇನೆ ನೋಡಿ. ಏವಿಯಾನಿಕ್ಸ್, ವಿಂಡ್ ಎನರ್ಜಿ, ಡಿಫೆನ್ಸ್,
HAL, ಆಮೇಲೆ ಟರ್ಬೈನ್ ಮ್ಯಾನುಫ್ಯಾಕ್ಚರರ್, ಏರೋನಾಟಿಕಲ್ ಸಾಫ್ಟ್ವೇರ್ ಮಾಡುವವರು, ಹಾಗೆ ಅಂಥವರೆಲ್ಲ ಈ ಏರೋನಾಟಿಕಲ್ ಕೋರ್ಸ್ ಅಥವಾ ಏರೋಸ್ಪೇಸ್ ಆದವರನ್ನ ಖಂಡಿತ ತಗೊಳ್ತಾರೆ. ಒಂದು 5 ವರ್ಷದ ಹಿಂದೆ ಅಷ್ಟೊಂದು ಕಂಪನಿಗಳು ಭಾರತದಲ್ಲಿ ಇರಲಿಲ್ಲ. ಈಗ ಈ ಕೆಲವು ಏರೋನಾಟಿಕಲ್ ಏವಿಯಾನಿಕ್ಸ್ ಕಂಪನಿಗಳು ಹೊರಗಿನವರು ನಮ್ಮ ಭಾರತಕ್ಕೆ ಪ್ರವೇಶಿಸ್ತಾ ಇದ್ದಾರೆ ಅಥವಾ ಅವರ ಬ್ರಾಂಚ್ಗಳನ್ನ ಇಲ್ಲಿ ಓಪನ್ ಮಾಡ್ತಿದ್ದಾರೆ. ಹಾಗೆ ಈಗ ಖಂಡಿತ ಜಾಬ್ ಅಪರ್ಚುನಿಟೀಸ್ ಜಾಸ್ತಿ ಆಗಿದೆ. ಸೊ ಇಲ್ಲಿ ನಾವು ಸ್ಕೋಪ್ ಅಂತ ಹೇಳೋದನ್ನ ತಪ್ಪಾಗಿ ಅರ್ಥ ಮಾಡ್ಕೊಳ್ಬಾರ್ದು. ಸ್ಕೋಪ್ ಅಂದ್ರೆ ಮೊನ್ನೆ ಒಬ್ರು ಒಂದು ಕ್ವಶನ್ ಕೇಳಿದ್ದಾರೆ, ಆ ಕ್ವಶನ್ ಅನ್ನ ನಾನು ಲಾಸ್ಟಿಗೆ ಡಿಸ್ಕಸ್ ಮಾಡ್ತೇನೆ. ಸ್ಕೋಪೇ ಇಲ್ವಾ ಈ ಜಾಬಿಗೆ? ಹಾಗೆ ತಪ್ಪದು, ತುಂಬಾ ತಪ್ಪು, ಹಾಗೆ ತಿಳ್ಕೊಳ್ಬಾರ್ದು. ಆದರೆ ನಾವು ಏನು ಅರ್ಥ ಮಾಡಿಕೊಂಡಿದ್ದೇವೆ ತಪ್ಪಾಗಿ ಆ ಕೋರ್ಸನ್ನ, ಅದನ್ನ ನಮ್ಮ ಮನಸ್ಸಿಂದ ತೆಗೆದು ಹಾಕಬೇಕು. ಆಮೇಲೆ ಈ ಕೋರ್ಸ್ ಬಗ್ಗೆ ಅವರಿಗೆ ಸಂಪೂರ್ಣ ತಿಳಿ ಹೇಳಬೇಕು. ಆಮೇಲೆ MS ಮಾಡಿ, ಈಗ ಯುರೋಪ್ ಅಥವಾ ಮುಂತಾದ ಕಂಟ್ರಿಗಳಲ್ಲಿ MS ಮಾಡಿ, ಈ ಏರೋನಾಟಿಕಲ್ ಮಾಡಿ, ಅಲ್ಲಿ ಲ್ಯಾಕ್ಸ್ ಟುಗೆದರ್ ಕ್ರೋರ್ಸ್ ಆಫ್ ಸ್ಯಾಲರಿ ಇರುವ ಜಾಬ್ ನಿಮ್ಮನ್ನ ಅಪ್ಗ್ರೇಡ್ ಮಾಡಿಕೊಡ್ಬಹುದು. ಆಮೇಲೆ ಇನ್ನೊಬ್ರು ಕೆಲವರು ಕೇಳ್ತಾರೆ, ಮೆಕ್ಯಾನಿಕಲ್ಗೂ ಏರೋನಾಟಿಕಲ್ಗೂ ಏನು ವ್ಯತ್ಯಾಸ ಅಂತ. ನೋಡಿ, ಮೆಕ್ಯಾನಿಕಲ್ ಅಲ್ಲಿ ಕೂಡ ಬೇರೆ ಬೇರೆ ವಿಚಾರಗಳನ್ನ ಕಲಿತಾರೆ. ಥರ್ಮೋ ಡೈನಾಮಿಕ್ಸ್, ಡಿಸೈನು, ಮೆಷಿನ್ ಡಿಸೈನು, ಕಂಟ್ರೋಲ್ ಸಿಸ್ಟಮ್ ಅಂಥದ್ದೆಲ್ಲ ಇದೆ. ಇದರಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಏರೋನಾಟಿಕಲ್ ಅಲ್ಲಿ ಏರೋಡೈನಾಮಿಕ್ ಡಿಸೈನ್ ಅಂಥದ್ದೆಲ್ಲ ಎಕ್ಸ್ಟ್ರಾ ಕಲಿತಾರೆ. ಆಮೇಲೆ ಏರೋನಾಟಿಕಲ್ನವರಿಗೆ ಸ್ವಲ್ಪ ಮೆಕ್ಯಾನಿಕಲ್ನವರು ಕಾಂಪಿಟೇಟರು, ಆಮೇಲೆ ಎಲೆಕ್ಟ್ರಾನಿಕ್ಸ್ನವರು ಸ್ವಲ್ಪ ಕಾಂಪಿಟೇಟರ್. ಯಾಕೆಂದ್ರೆ ENC ಅಲ್ಲಿ ಸ್ವಲ್ಪ ಏರೋನಾಟಿಕಲ್ ಅಲ್ಲಿ ENC ಕೂಡ ಸ್ವಲ್ಪ ಕಲಿಬೇಕಾಗ್ತದೆ. ಸೊ ಅಂಥದ್ದೆಲ್ಲ ಸುಮಾರು ವಿಚಾರ ಇದೆ. ಆಮೇಲೆ ಏರೋಸ್ಪೇಸ್ ಕೊಡುವಂತ ಕಾಲೇಜುಗಳು ತುಂಬಾ ಕಮ್ಮಿ. ಆಮೇಲೆ ಮೊನ್ನೊಬ್ರು ಕೇಳಿದ್ರು ಸೀಟ್ ಸಿಗುವುದು ಕಷ್ಟವ ಅಂತ. ತುಂಬಾ ಈಸಿ, ಆಸ್ ಗುಡ್ ಆಸ್ ಎನಿ ಅದರ್ ಬ್ರಾಂಚ್. CET ಇಂದ ಹೋಗ್ಬೋದು. ಬಟ್ ತುಂಬಾ ಬ್ರಾಂಚ್ಗಳು, ತುಂಬಾ ಕಾಲೇಜ್ ಇಲ್ಲದ ಕಾರಣ ಖಂಡಿತ ನಿಮ್ಗೆ ಕಾಂಪಿಟೇಷನ್ ಇಲ್ಲ. ಈಗ ನನಗೆ ತಿಳಿದ ಮಟ್ಟಿಗೆ CET ಅಲ್ಲೇ ಸಿಗ್ಬೋದು, ಪೇಮೆಂಟ್ ಶೀಟ್ ಅಲ್ಲೇ ಒಳ್ಳೆ ಕಾಲೇಜಲ್ಲಿ ಸಿಗ್ಬೋದು. ಈಗ ಎಲ್ಲಿ ಇಲ್ಲ ಇದೆ ಕಾಲೇಜ್ ಅಂತ ಹೇಳಿದ್ರೆ, ನನಗೆ ತಿಳಿದ ಹಾಗೆ ಶ್ರೀನಿವಾಸ್ ಯೂನಿವರ್ಸಿಟಿಯಲ್ಲಿ, ಅಂದರೆ ದಕ್ಷಿಣ ಕನ್ನಡ ಮಂಗಳೂರಲ್ಲಿ ಒಂದು ಅವರು ಸ್ಟೇಟ್ ಯೂನಿವರ್ಸಿಟಿ, ಅದು ಅಲ್ಲಿ ಒಂದು ಕಾಲೇಜ್, ಆ ಕಾಲೇಜಲ್ಲಿ ಈ ಕೋರ್ಸ್ ಇದೆ. ಆಮೇಲೆ ಮೈಟ್ ಮೂಡುಬಿದ್ರೆ ಅಲ್ಲಿ ಒಂದು ಈ ಕೋರ್ಸ್ ಇದೆ, ಏರೋನಾಟಿಕಲ್ ಇದೆ. ಆಮೇಲೆ ಬೆಂಗಳೂರಲ್ಲಿ ಕೆಲವು ಅಟೋನಾಮಸ್ ಕಾಲೇಜುಗಳು, ಈ BIT ಆಗಲಿ, MS ರಾಮಯ್ಯ ಅಂತ ಕಾಲೇಜುಗಳಲ್ಲಿ ಇಂಥ ಕೋರ್ಸ್ ಸ್ಟಾರ್ಟ್ ಆಗಿ, ಬಟ್ ಈ ಕೋರ್ಸ್ಗಳು ಸ್ಟಾರ್ಟ್ ಆಗಿ ಜಾಸ್ತಿ ವರ್ಷ ಆಗಲಿಲ್ಲ. ಆಮೇಲೆ ಇನ್ನೊಂದಿದೆ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸ್ಪೇಸ್ ಸೈನ್ಸ್. ಇಂಥದಲ್ಲಿ ಸಿಗಬೇಕಿದ್ರೆ ನಿಮಗೆ JEE ಅಡ್ವಾನ್ಸ್ ಅನ್ನ ಕ್ಲಿಯರ್ ಮಾಡಲೇಬೇಕು. ಇಲ್ಲಿ ಸೇರಿಕೊಂಡ್ರೆ ಖಂಡಿತ ಇದು ಪ್ರೀಮಿಯರ್ ಇನ್ಸ್ಟಿಟ್ಯೂಷನ್, ನಿಮಗೆ ಜಾಬ್ ಅಪರ್ಚುನಿಟೀಸ್ ಖಂಡಿತ ಜಾಸ್ತಿ. ಆಮೇಲೆ ಸ್ಯಾಲ್ರಿ ಕೂಡ ಖಂಡಿತ ಜಾಸ್ತಿ. ಆಮೇಲೆ ಫೀ ಸ್ಟ್ರಕ್ಚರ್ ಏನು ಈ ಕೋರ್ಸಿಗೆ? ಖಂಡಿತ ಏನು ವ್ಯತ್ಯಾಸ ಇಲ್ಲ, ಆಸ್ ಗುಡ್ ಆಸ್ ಎನಿ ಅದರ್ ಬ್ರಾಂಚ್. ಫಾರ್ ಎಕ್ಸಾಂಪಲ್ ಈಸಿ ಬ್ರಾಂಚಿಗೆ ಏನು ಫೀಸ್ ತಗೊಳ್ತಾರೆ ಅದೇ ಫೀಸ್, ಬಟ್ ಇಟ್ ಡಿಪೆಂಡ್ಸ್ ಆನ್ ದ ಬ್ರ್ಯಾಂಡ್ ಆ್ಯಂಡ್ ಲೊಕೇಶನ್ ಆಫ್ ದಿ ಕಾಲೇಜ್. ಬೆಂಗಳೂರಿನ ಕಾಲೇಜಿಗೆ ಜಾಸ್ತಿ ಇರ್ಬೋದು ಪೇಮೆಂಟ್ ಶೀಟು, ಅದೇ ಈ ಕಡೆ ಮಂಗಳೂರಿನ ಕಾಲೇಜಿಗೆ ಕಮ್ಮಿ ಇರ್ಬೋದು. ಸೊ ಇದಿಷ್ಟು ನಾವು ಈ ಏರೋನಾಟಿಕಲ್ ಅಥವಾ ಏರೋಸ್ಪೇಸ್ ಇಂಜಿನಿಯರಿಂಗ್ ಬಗ್ಗೆ ನಾವು ತಿಳ್ಕೊಳ್ಬೇಕಾದ ವಿಷಯ. ಆದ ಕಾರಣ ಏರೋನಾಟಿಕಲ್ ಇಂಜಿನಿಯರಿಂಗ್ ಅಥವಾ ತಗೊಳ್ಳುವವರು ಖಂಡಿತ ಭಯ ಪಡೋದು ಬೇಡ. ಆದರೆ ನಾವು ಜಾಬ್ ಹುಡುಕಿಕೊಂಡು ಬೇರೆ ದೇಶಕ್ಕೂ ಹೋಗಬೇಕಾಗ್ಬೋದು, ಬಟ್ ನಮಗೆ ಬೇಕಾದ ಜಾಗದಲ್ಲಿ ನಮಗೆ ಬೇಕಾದ ಕಂಪನಿ ಸಿಗುವುದು ಕಷ್ಟ. ಅಷ್ಟೊಂದು ನಾನು ಹೇಳಬಲ್ಲೆ. ಆಮೇಲೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ, ಯಾರ್ಯಾರು ಈ ಮೆಕ್ಯಾನಿಕಲ್ ಆಗಲಿ, ಏರೋನಾಟಿಕಲ್ ಆಗಲಿ, ENC ಆಗಲಿ ಗ್ರ್ಯಾಜುಯೇಟ್ ಇದ್ದಾರೆ, ಅವರಿಗೆ ಒಂದು ಅದ್ಭುತ ಒಂದು ಇಲ್ಲಿ ವಿಷಯ ಇದೆ. ಒಂದು ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಇದೆ ಬ್ಯಾಂಗ್ಳೂರಲ್ಲಿ, ಅದು VTU, ಆಮೇಲೆ ಒಂದು ಯುರೋಪಿನ ಡಸಾಲ್ಟ್ ಸಿಸ್ಟಮ್ ಅಂತ ಒಂದು ಕಂಪನಿ, ಈ ಮತ್ತೊಂದು KSCST, ಈ 3 ಆರ್ಗನೈಸೇಷನ್ ಸೇರಿ ಮಾಡಿದ ಒಂದು ಟ್ರೈನಿಂಗ್ ಇನ್ಸ್ಟಿಟ್ಯೂಟ್. ಇದಕ್ಕೆ ಏರೋಸ್ಪೇಸ್ ಆ್ಯಂಡ್ ಡಿಫೆನ್ಸ್, A&D ಅಂತ ಹೆಸರು. ಇಲ್ಲಿ ಒಂದು ಫ್ಯಾಂಟಾಸ್ಟಿಕ್ ಟ್ರೈನಿಂಗ್ ಸೆಂಟರ್ ಇದು. ಇಲ್ಲಿ ಯಾರ್ಯಾರು ಟ್ರೈನಿಂಗ್ ತಗೊಳ್ತಾರೆ, ಇಲ್ಲಿ ತುಂಬ ಕೋಟಿಗಟ್ಟಲೆ ಖರ್ಚು ಮಾಡಿ ಏರೋಸ್ಪೇಸ್ಗೆ ಸಂಬಂಧಪಟ್ಟ ಇನ್ಸ್ಟ್ರೂಮೆಂಟ್ಗಳನ್ನು ತಂದಿಟ್ಟಿದ್ದಾರೆ. ಈವನ್ ಕಂಪ್ಯೂಟರ್ಗಳು, ಸಿಮ್ಯುಲೇಷನ್ ಸಾಫ್ಟ್ವೇರ್ ಎಲ್ಲ ಇದೆ ಈ ಟ್ರೈನಿಂಗ್ ಸೆಂಟರಲ್ಲಿ. ನೀವು ಅಲ್ಲಿ ಇಂಟರ್ನ್ಶಿಪ್ ತಗೊಳ್ಬೋದು. ಸೊ ಯಾರ್ಯಾರು ಏರೋನಾಟಿಕಲ್ ಸೇರ್ತಾರೆ ಆ ಕಾಲೇಜಿನವರು ಈ ಸಂಸ್ಥೆಯೊಟ್ಟಿಗೆ ಏನಾದರೂ MOU ಮಾಡ್ಕೊಂಡಿದ್ದಾರಾ ಅಂತ ಕೇಳಬೇಕು ಫಸ್ಟ್. ಒಂದು ವೇಳೆ ಇಲ್ಲದಿದ್ರೂ ಪರವಾಗಿಲ್ಲ, ನೀವು ಕೋರ್ಸ್ ಮುಗಿಸಿ ಇಲ್ಲಿ ಒಂದು 6 ತಿಂಗಳದ್ದು, 1 ತಿಂಗಳದ್ದು ಈ ಥರ ಇಂಟರ್ನ್ಶಿಪ್ಪನ್ನು ಖಂಡಿತ
ತಗೊಂಡ್ರೆ ನಿಮಗೆ ಬೆನಿಫಿಟ್ ಆಗ್ಬೋದು. ನೆಕ್ಸ್ಟ್ ಕೆಲವು ಅನ್ಕಾಮನ್ ಬ್ರಾಂಚ್ ಇದೆ. ಫುಡ್ ಟೆಕ್ನಾಲಜಿ ಈಗ ಬಹುಶಃ ಫೇಮಸ್ ಆಗ್ತಿದೆ. ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ಇದಕ್ಕೆ ಎಮರ್ಜಿಂಗ್ ಬ್ರಾಂಚ್ ಅಂತ ಹೇಳ್ತಾರೆ. ಆಮೇಲೆ ಇನ್ನೂ ಕೆಲವು ಬ್ರಾಂಚ್ ಇದೆ, ಸಿರಾಮಿಕ್ಸ್ ಇಂಜಿನಿಯರಿಂಗ್, ಟೆಕ್ಸ್ಟೈಲ್, ಪೆಟ್ರೋಲಿಯಂ ಇಂಜಿನಿಯರಿಂಗ್ನವರಿಗೆ ಈಗ ಬಹಳಷ್ಟು ಡಿಮಾಂಡ್ ಇದೆ. ಎಸ್ಪೆಷಲಿ ಗಲ್ಫ್ ರೀಜನ್ನು ಮತ್ತೆ ಎಲ್ಲೆಲ್ಲಿ ಪೆಟ್ರೋಲಿಯಂ ಕಂಪನಿ ಇದೆ ಅವರದ್ದು ಅಲ್ಲೆಲ್ಲ ಡಿಮಾಂಡ್ ಇದೆ. ಎನ್ವೈರ್ಮೆಂಟಲ್ ಇಂಜಿನಿಯರಿಂಗ್ ಡಿಮಾಂಡ್ ಇದೆ, ಬಯೋಮೆಡಿಕಲ್ ಇಂಜಿನಿಯರಿಂಗ್, ಬಯೋಟೆಕ್ನಾಲಜಿ, ಮೆರೈನ್ ಇಂಜಿನಿಯರಿಂಗ್ ಎಕ್ಸೆಟ್ರಾ. ನೆಕ್ಸ್ಟ್ ಸಿಇಟಿಯಲ್ಲಿ ಹೇಗೆ ಬ್ರಾಂಚ್ ಪ್ರಕ್ರಿಯೆ, ಆಯ್ಕೆ ಪ್ರಕ್ರಿಯೆ, ಕಾಲೇಜ್ ಆಯ್ಕೆ ಪ್ರಕ್ರಿಯೆ ನಡೀತದೆ ನೋಡುವ. ಒಂದು ಸಿಇಟಿ ರ್ಯಾಂಕ್ ಅನೌನ್ಸ್ಮೆಂಟ್ ಆಗಿದೆ ಆಲ್ರೆಡಿ, ಅವರವರಿಗೆ ರ್ಯಾಂಕ್ ಗೊತ್ತಿದೆ. ಬೇರೆ ಬೇರೆ ಕೋಟಾ ಇದೆ, ಲಿಂಗ್ವಿಸ್ಟಿಕ್, ರೂರಲ್ಲು, EWS ನಮಗೆ ಇಲ್ಲ ನಮ್ಮ ಸ್ಟೇಟಿಗೆ. ಆಮೇಲೆ ಕಾಸ್ಟ್ ಇದು ನಮ್ಗೆ ಬರೋದಿಲ್ಲ. ಸೂಪರ್ ನ್ಯೂಮರರಿ ಕೋಟಾ ಬರ್ಬೋದು, ಅದು ಇನ್ಕಮ್ ಬೇಸ್ಡ್, ಅದು ತುಂಬ ಕಮ್ಮಿ ಅದರ ಫೀಸು. ಅದನ್ನು ಸಿಕ್ಕಿದ್ರೆ ಖಂಡಿತ ಯು ಆರ್ ವೆರಿ ಲಕ್ಕಿ. ನೆಕ್ಸ್ಟ್ ಈಗ ಸದ್ಯದಲ್ಲೇ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಬಿಡ್ತಾರೆ. ಈಗ ಸ್ವಲ್ಪ ಗೊಂದಲದಲ್ಲಿದೆ, ಈ ನೀಟು ಪ್ರಕರಣ ಅದು ಇದರಿಂದಾಗಿ ಸ್ವಲ್ಪ ಗೊಂದಲದಲ್ಲಿದೆ. ಸ್ವಲ್ಪ ಸಮಯದ ನಂತರ, ಒಂದು 10 ದಿವಸ ನಂತರ ಆಪ್ಷನ್ ಎಂಟ್ರಿ ಬರ್ಬೋದು. ಆಮೇಲೆ ಮಾಕ್ ರಿಸಲ್ಟ್ ಅಂತ ಬಿಡ್ತಾರೆ. ಇಲ್ಲಿ ನಿಮ್ಗೆ ಅಂದಾಜು ಆಗ್ಬೋದು ನನಗೆ ಯಾವ ಕಾಲೇಜು ಸಿಗ್ಬೋದು ಅಂತ. ನೆಕ್ಸ್ಟ್ ಅದೇ ಹೇಳಿದೆ, ಫಸ್ಟ್ ಲಿಸ್ಟ್ ಬಿಡ್ತಾರೆ, ಆಮೇಲೆ ಇನ್ನೊಂದು ಆಪ್ಷನ್ ಎಂಟ್ರಿ ಕೊಡ್ತಾರೆ, ಸೆಕೆಂಡ್ ಚಾನ್ಸ್, ಆಮೇಲೆ ಲಾಸ್ಟಿಗೆ ಇನ್ನೊಂದು ರೌಂಡ್, ಮಾಕ್ ಅಪ್ ರೌಂಡ್ ಅಂತ ಹೇಳ್ತಾರೆ. ಉಳಿದ ಸೀಟನ್ನು ನಿಮಗೆ ಸಿಗುವ ಚಾನ್ಸಸ್ ಇದೆ. ಬಟ್ ಇಲ್ಲಿ ಹೆಚ್ಚಿನ ಪೇರೆಂಟ್ಸು ಇಲ್ಲಿ ತಪ್ಪುವ ಸಾಧ್ಯತೆ ಇದೆ. ಆಪ್ಷನ್ ಎಂಟ್ರಿ ಬಗ್ಗೆ ನೀವು ತುಂಬ ಸೀರಿಯಸ್ ಆಗಿರಬೇಕು. ಹೇಗೆ ಆಪ್ಷನ್ ಎಂಟ್ರಿ ಮಾಡೋದು ಖಂಡಿತ ನೋಡ್ಕೊಳ್ಬೇಕು. ಮೊದಲು ನನಗೆ ಯಾವ ಕಾಲೇಜ್ ಇಷ್ಟ ಅಂತ ಫಸ್ಟ್ ಪಟ್ಟಿ ಮಾಡ್ಕೊಳ್ಬೇಕು. ಆ ಕಾಲೇಜಲ್ಲಿ ನನಗೆ ಯಾವ ಕಾಲೇಜು ಬೇಕು ಅಂತ ಫಸ್ಟ್ ಡಿಸೈಡ್ ಮಾಡಬೇಕು. ಈಗ ಫಾರ್ ಎಕ್ಸಾಂಪಲ್ ನನಗೆ ಮೈಸೂರು JC ಕಾಲೇಜ್ ಬೇಕು ಅಂತ ಅಂದ್ಕೊಂಡ್ರೆ ಅದು ನಂಗೆ ಫಸ್ಟ್ ಚಾಯ್ಸ್ ನನ್ನ ಲೈಫಲ್ಲಿ. ಸೊ ಹಾಗಾದರೆ ನಾನು JC ಕಾಲೇಜೇ ತಗೊಳ್ಬೇಕು. ಫಸ್ಟಿಗೆ JC ಕಾಲೇಜ್ ಆಯ್ಕೆ ಮಾಡಬೇಕು. JCಯಲ್ಲಿ ನನಗೆ ENCA ಬೇಕು ಅಂತಾದರೆ JC ENC ಫಸ್ಟ್ ಹಾಕಬೇಕು. ಇಲ್ಲ ನನಗೆ ಕಂಪ್ಯೂಟರ್ ಸಿಕ್ಕಿದ್ರೂ ಆಗ್ಬೋದು ಅಂತಿದ್ರೆ ಫಸ್ಟ್ ಕಂಪ್ಯೂಟರ್ ಹಾಕಬೇಕು, ಆಮೇಲೆ EC ಹಾಕಬೇಕು. ಸೊ ಆ ಥರ ನನಗೆ ಮನಸ್ಸಿಂದ ಯಾವುದು ಇಷ್ಟ ಕೋರ್ಸು, ಯಾವ ಕಾಲೇಜ್, ಅದನ್ನು ಫಸ್ಟ್ ಹಾಕಬೇಕು. ಉಳಿದದ್ದನ್ನು ಸೆಕೆಂಡ್, ಥರ್ಡ್, ಫೋರ್ತ್ ಹಾಕ್ತಾ ಹೋಗಬೇಕು. ಸೊ ಅಂಥದ್ದು ಏನಾದ್ರು ಡೌಟ್ ಇದ್ರೆ ಕೆಲವರು ಪೇರೆಂಟ್ಸು ನನ್ನ ಹತ್ರ ವೈಯಕ್ತಿಕವಾಗಿ ಮೀಟ್ ಆಗ್ಬೋದು, ನನ್ನನ್ನು ಬೇಕಿದ್ರೆ ನನ್ನ ಹತ್ರ ತೋರಿಸ್ಬೋದು ಅದನ್ನು. ನೆಕ್ಸ್ಟ್ ಹೆಚ್ಚಿನವರು ಕೇಳೋದು ಕಾಲೇಜಲ್ಲಿ ಫೀ ಸ್ಟ್ರಕ್ಚರ್ ಹೇಗಿರ್ತದೆ ಅಂತ. ನಾನು ಕರ್ನಾಟಕದ್ದು ಸ್ವಲ್ಪ ಒಂದು ಅಂದಾಜು ನಿಮ್ಗೆ ಹೇಳ್ತೇನೆ. ಸಾಧಾರಣ ಗೌರ್ಮೆಂಟ್ ಫೀಸ್ ಏನು CET ಫೀಸ್ ಅಂತ ಹೇಳ್ತಾರೆ, ಅದಕ್ಕೆ ಗೌರ್ಮೆಂಟ್ ಫೀಸ್ ಅಲ್ಲ, ಅದು CET ಫೀಸ್ ಅಂತ ಹೇಳ್ತಾರೆ. 1,25,000 ಒಂದು ಅದು ಎಲ್ಲ ಬ್ರಾಂಚ್ಗಳಿಗೆ ಅವರು ಫಿಕ್ಸ್ ಮಾಡಿರ್ತಾರೆ. ಸೊ ಮ್ಯಾನೇಜ್ಮೆಂಟಿಂದ ಬರೋದಾದ್ರೆ ಪೇಮೆಂಟ್ ಶೀಟ್ ಆಗ್ಬೋದು, ಅದೆಲ್ಲ ಡಿಪೆಂಡ್ಸ್ ಆನ್ ದ ಕಾಲೇಜು, ನಿಮ್ಮ ಬ್ರ್ಯಾಂಡ್ ನೇಮು, ಆಮೇಲೆ ಡಿಮಾಂಡ್, ಕೋರ್ಸ್ ಡಿಮಾಂಡು, ಆಮೇಲೆ ಲೊಕೇಶನ್ ಆಫ್ ಕಾಲೇಜ್. ಸೊ ಮಣಿಪಾಲ ಅಥವಾ ದೊಡ್ಡ ದೊಡ್ಡ ಕಾಲೇಜುಗಳಲ್ಲಿ ಫೀಸು ಕಂಪ್ಯೂಟರ್ ಕೋರ್ಸಿಗೆ ತುಂಬ ಜಾಸ್ತಿ ಇರ್ಬೋದು. ಆಮೇಲೆ ಬೇರೆ ಫೀಸ್ಗಳೆಲ್ಲ ಇರ್ತದೆ, ಖಂಡಿತ ಅಷ್ಟರಲ್ಲೇ ಆಗೋದಿಲ್ಲ. ಇಂಜಿನಿಯರಿಂಗ್ ಸ್ಕಿಲ್ ಟ್ರೈನಿಂಗ್ ಫೀಸ್ ಅಂತ ಇರ್ತದೆ, ಅದು ನೀವು ಕಾಲೇಜಲ್ಲಿ ಹೇಳ್ತಾರೆ ಎಷ್ಟು ಅಂತ. ಆಮೇಲೆ ಹಾಸ್ಟೆಲ್ ರೆಂಟು, ನೀವು ಹಾಸ್ಟೆಲಲ್ಲಿ ಇರೋದಾದ್ರೆ ಮೆಸ್ ಬಿಲ್ಲು ಖಂಡಿತ 80,000ಕ್ಕಿಂತ ಕಮ್ಮಿ ಆಗೋದಿಲ್ಲ. ನಾನು ಹೇಳ್ತಾ ಇರೋದು ಸೆಮಿ ಅರ್ಬನ್ ನಾನ್ ಲಕ್ಸುರಿ ಹಾಸ್ಟೆಲ್. ಲಕ್ಸುರಿ ಹಾಸ್ಟೆಲ್ ಆದರೆ ನೀವೇ ಅಂದಾಜು ಮಾಡ್ಬೋದು. ನೆಕ್ಸ್ಟ್ ಎಕ್ಸಾಮ್ ಫೀಸ್ ಅಂತ ಇರ್ತದೆ, ಅದು ಅಷ್ಟೇನೂ ಇರೋದಿಲ್ಲ. ಬೇರೆ ಕೆಲವು ಎಕ್ಸ್ಟ್ರಾ ಖರ್ಚುಗಳು, ಆಕ್ಸೆಸರೀಸ್ ಖರ್ಚಿರ್ತದೆ. ಈಗ ಇಂಡಸ್ಟ್ರಿ ಟೂರ್ ಹೋಗುವಾಗ ಖರ್ಚಾಗ್ಬೋದು, ಇನ್ನು ಯಾವುದೋ ಕೋರ್ಸ್ ಮಾಡಲಿಕ್ಕೆ ಖರ್ಚಾಗ್ಬೋದು, ನೀವು ಲೋಕಲ್ ಬಸ್ ಇದ್ರೆ ಬಸ್ ಫೆಸಿಲಿಟಿ ಖರ್ಚಾಗ್ಬೋದು. ಹೀಗೆ ಬೇರೆ ಬೇರೆ ಖರ್ಚುಗಳಿದೆ. ಖಾಲಿ ಇಷ್ಟು ಫೀಸನ್ನು ಮಾತ್ರ ನೀವು ಲೆಕ್ಕ ಹಾಕೋದಲ್ಲ. ನೆಕ್ಸ್ಟ್ ಈಗ ಕಾಮನ್ಲಿ ಆಸ್ಕ್ಡ್ ಕ್ವಶನ್ಸ್ ಬಗ್ಗೆ ನೋಡುವ. ಜನರಿಗೆ ಬರುವ ಹೆಚ್ಚಿನ ಡೌಟ್ಗಳ ಬಗ್ಗೆ ಒಂದೊಂದೇ ನೋಡ್ತಾ ಹೋಗಿ. ಒಬ್ಬ ವಿದ್ಯಾರ್ಥಿ ಅವನು ಕಲಿತ ಕಾಲೇಜು ಅಥವಾ ಬ್ರಾಂಚ್ ಆತನ ಭವಿಷ್ಯದ ಮೇಲೆ ಪ್ರಭಾವ ಬೀರುತ್ತದೆಯೇ? ಅಂದರೆ ಕಾಲೇಜಿನ ಬ್ರ್ಯಾಂಡ್ ಅಥವಾ ಬ್ರಾಂಚ್ ಅವನಿಗೆ ತೊಂದರೆ ಕೊಡಬಹುದೇ? ಖಂಡಿತ ಸ್ವಲ್ಪ ಮಟ್ಟಿಗೆ ಇದು ಸತ್ಯ. ಯಾಕೆಂದರೆ ದೊಡ್ಡ ಕಾಲೇಜಲ್ಲಿ, ಬ್ರ್ಯಾಂಡೆಡ್ ಕಾಲೇಜಲ್ಲಿ ಒಳ್ಳೆ ಕೋರ್ಸ್ ಕಲಿತ್ರೆ ಖಂಡಿತ ಜಾಬ್ ಆಪರ್ಚುನಿಟಿ ಜಾಸ್ತಿ. ಅದೇ ಸಣ್ಣ ಕಾಲೇಜಲ್ಲಿ ಕಲಿತ್ರೆ ಸಣ್ಣ ಕಂಪನಿ ಸಿಗ್ಬೋದು. ಬಟ್ ಎಲ್ಲ ಕಡೆ ಅದನ್ನು ಜನರಲೈಸ್ ನಾವು ಮಾಡಬಾರ್ದು. ಸೊ ಆದ ಕಾರಣ ಸ್ವಲ್ಪ ಮಟ್ಟಿಗೆ ಸತ್ಯ ಅಂತ ಇದನ್ನು ಹೇಳ್ಬೋದು. ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ತುಂಬ ಮೆಂಟಲ್ ಸ್ಟ್ರೆಸ್ ಆಗ್ತದಂತೆ. IITಗಳಲ್ಲಿ ತುಂಬ ಆತ್ಮಹತ್ಯೆ ಪ್ರಕರಣ ಜಾಸ್ತಿ ಅಂತ. ಹೌದೇ? ಗೊತ್ತಿಲ್ಲ ನಮ್ಗೆ IITಯಲ್ಲಿ ಆತ್ಮಹತ್ಯೆ ಯಾಕೆ ಆಯಿತು ಅಂತ ಗೊತ್ತಿಲ್ಲ. ಕೆಲವರು ಸ್ಟ್ರೆಸ್ ಆಗಿ ಅಂತ ಹೇಳ್ತಾರೆ.
ಬಟ್ ಅಷ್ಟು ಆತ್ಮಹತ್ಯೆಗಳಲ್ಲಿ ಎಲ್ಲವೂ ಸ್ಟ್ರೆಸ್ ಇರ್ಲಿಕ್ಕಿಲ್ಲ. ಖಂಡಿತ ಸ್ವಲ್ಪ ಮಟ್ಟಿಗೆ ಸ್ಟ್ರೆಸ್ ಆಗ್ಬೋದು, ಬಟ್ ಅದನ್ನ ನಾವು ಯಂಗ್ ಏಜ್ ಇಂದ 10ನೇ PUC ಇಂದಲೇ ಮಕ್ಕಳಿಗೆ ಸ್ವಲ್ಪ ಈ ಸ್ಟ್ರೆಸ್ ತಗೊಳ್ಳೋದನ್ನ ಮೆಂಟಲ್ ಸ್ಟ್ರೆಸ್ ತಗೊಳ್ಳೋದಕ್ಕೆ ಕಲಿಸ್ಬೇಕು. ಈಗ ಟೀಚರ್ ಬೈದ್ರೆ, ಮಾರ್ಕ್ ಒಳ್ಳೆ ಸಿಗದಿದ್ರೆ, ಪ್ಲೇಸ್ಮೆಂಟ್ ಆಗದಿದ್ರೆ ಮಕ್ಕಳು ಸ್ಟ್ರೆಸ್ ಆಗ್ತಾರೆ. ಫೇಲ್ ಆದ್ರೆ ಖಂಡಿತ ಸ್ಟ್ರೆಸ್ ಆಗೋದಿದೆ. ಅದಕ್ಕೆ ಸೂಕ್ತ ನಾವು ಕೌನ್ಸಿಲಿಂಗ್ ಟ್ರೈನಿಂಗ್ ಮಾಡಲೇಬೇಕು. ಕಂಪ್ಯೂಟರ್ ಭವಿಷ್ಯ ಮುಂದೆ ಏನಾಗಲಿದೆ ನೋಡಿ, ಇದು ತುಂಬಾ ಕಷ್ಟದ ಪ್ರಶ್ನೆ ಆನ್ಸರ್ ಮಾಡೋದು. ಬಟ್ ಅದು ಏಳು ಬೀಳು ನೋಡ್ತಾನೆ ಇದೆ. ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದ್ರೆ ಕಂಪ್ಯೂಟರ್ ಜಾಬ್ ಹೋಗ್ತದಂತೆ, ಹೌದಾ ಅಂತ ಹೇಳ್ತಾರೆ. ಅದು ಕೂಡ ತಪ್ಪು ಅಂತ ಹೇಳ್ತಾರೆ ಕೆಲವರು. ನೀವು ಕಂಪ್ಯೂಟರ್ ಹೋದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಜಾಸ್ತಿ ಜನ ಬೇಕಾಗ್ತದೆ, ಆಗ ಮತ್ತೆ ಜಾಬ್ ಕ್ರಿಯೇಟ್ ಆಗ್ತದೆ ಅಂತ ಹೇಳುವವರು ಇದ್ದಾರೆ. ಸೊ ಕಡಿಮೆ ಖರ್ಚಿನಲ್ಲಿ ಇಂಜಿನಿಯರಿಂಗ್ ಮಾಡುವುದು ಹೇಗೆ, ಇದು ಕೂಡ ಒಂಥರ ಕಷ್ಟದ ಪ್ರಶ್ನೆನೆ. ನೀವು ಒಳ್ಳೆ ರ್ಯಾಂಕ್ ತೆಗೆದು, ಕಮ್ಮಿ ಒಳ್ಳೆ ಸೀಟ್ ರ್ಯಾಂಕ್ 1,000 ಒಳಗೆ 500 ಒಳಗೆ ತೆಗೆದು ಒಳ್ಳೆ ಗೌರ್ಮೆಂಟ್ ಕಾಲೇಜ್ ಅಥವಾ JEE ಕ್ಲಿಯರ್ ಮಾಡಿ ಕಡಿಮೆ ಫೀಸ್ ಇರುವ ಕಾಲೇಜ್ ಸಿಕ್ಕಿದ್ರೆ ಕಡಿಮೆ ಖರ್ಚಿನಲ್ಲಿ ಇಂಜಿನಿಯರಿಂಗ್ ಆಗ್ಬೋದು. ಹಾಗಾದ್ರೆ ನೀವು ಅಥವಾ ಇನ್ನೊಂದು ದಾರಿ ಏನಂದ್ರೆ ಸ್ಕಾಲರ್ಶಿಪ್ ಕೊಡುವುದು ಯಾರಾದ್ರೂ ಏಜೆನ್ಸಿ ಇದ್ರೆ ಅವರನ್ನ ಹಿಡಿಬೇಕು. ಬ್ಯಾಂಕ್ ಲೋನ್ ವ್ಯವಸ್ಥೆ ಇದೆಯೇ? ಖಂಡಿತ ಬ್ಯಾಂಕ್ ಲೋನ್ ವ್ಯವಸ್ಥೆ ಇದೆ. ಅದಕ್ಕೆ ತುಂಬಾ ಬ್ಯಾಂಕ್ಗಳು, ಇವನ್ ರಾಷ್ಟ್ರೀಕೃತ ಬ್ಯಾಂಕ್ಗಳು ಖಂಡಿತ ಬ್ಯಾಂಕ್ ಲೋನ್ ಇದೆ. ಬಟ್ ಬ್ಯಾಂಕ್ ನಿಮ್ಮ ಎಜುಕೇಶನ್ ಆದ ಮೇಲೆ ಅದನ್ನ ಲೋನ್ ತೀರಿಸಬೇಕು. ಆಮೇಲೆ ನಿಮ್ಮ ಅಕಾಡೆಮಿಕ್ ಪರ್ಫಾರ್ಮೆನ್ಸ್ ಅನ್ನ ಯಾವಾಗಲೂ ಒಳ್ಳೆ ತೋರಿಸ್ಬೇಕು. ಸಿವಿಲ್ ಮೆಕ್ಯಾನಿಕಲ್ ಸ್ಕೋಪ್ ಇಲ್ಲದ ಬ್ರಾಂಚ್ಗಳು, ಹೌದಾ? ಖಂಡಿತ ಅಲ್ಲ, ಇದು ತಪ್ಪು. ಇದು ಜನರೇ ಸೃಷ್ಟಿ ಮಾಡಿದ್ದು, ಜನರ ಮನಸ್ಸಿನಲ್ಲಿ ಇದನ್ನು ಹುಟ್ಟಾಕಿದ್ದು. ಅದು ಬೇಡಪ್ಪ, ಅದು ಕಂಪ್ಯೂಟರ್ ತೆಕ್ಕು. ಕ್ಯಾಂಪಸ್ ಜಾಬ್ ಅಥವಾ ಒಳ್ಳೆ ಸಂಬಳದ ಕೆಲಸ ಸಿಗಲು ಏನ್ ಮಾಡಬೇಕು? ವೆರಿ ಸಿಂಪಲ್, ಒಳ್ಳೆ ಮಾರ್ಕ್ ತಗೊಳ್ಬೇಕು. ಒಳ್ಳೆ ಅಂದ್ರೆ ಎಕ್ಸ್ಟ್ರಾ ಆರ್ಡಿನರಿ ಬೇಕಂತಿಲ್ಲ. ಆಮೇಲೆ ಒಳ್ಳೆ ಸ್ಕಿಲ್ ತಗೊಳ್ಬೇಕು, ಒಳ್ಳೆ ಸ್ಕಿಲ್ ಅನ್ನ ಕಲಿಬೇಕು, ಒಳ್ಳೆ ಟ್ರೈನಿಂಗ್ ತಗೊಳ್ಬೇಕು, ಒಳ್ಳೆ ಕಾಲೇಜನ್ನ ತಗೊಳ್ಬೇಕು. ಖಂಡಿತ ನಿಮ್ಗೆ ಕ್ಯಾಂಪಸ್ ಜಾಬ್ ಗ್ಯಾರಂಟಿ. ಉನ್ನತ ವ್ಯಾಸಂಗ ಕಡ್ಡಾಯವೇ? ಕಡ್ಡಾಯ ಅಂತೇನಿಲ್ಲ. ನಿಮ್ಗೆ ಇಲ್ಲ ಇನ್ನೂ ಜಾಸ್ತಿ ಮಾಡ್ಕೊಳ್ಬೇಕು, ನನ್ನ ಸಂಬಳ ಜಾಸ್ತಿ ಆಗ್ಬೇಕು, ನಾನು ಫಾರಿನಿಗೆ ಹೋಗ್ಬೇಕಂತಿದ್ರೆ ಉನ್ನತ ವ್ಯಾಸಂಗ ಮಾಡಬಹುದು. ಇನ್ನೊಂದು ಗೇಟ್ ಎಕ್ಸಾಮ್ ಅಂತ ಇದೆ, ಗ್ರಾಜುಯೇಟ್ ಆಪ್ಟಿಟ್ಯೂಡ್ ಟೆಸ್ಟ್ ಇನ್ ಇಂಜಿನಿಯರಿಂಗ್. ಅದು ತುಂಬಾನೇ ಇಂಪಾರ್ಟೆಂಟ್ ಎಕ್ಸಾಮು. ಇಂಜಿನಿಯರಿಂಗ್ ಆದ ಮೇಲೆ ಬರೆಯುವ ಎಕ್ಸಾಮು. ಅದರಿಂದ ಪಾಸ್ ಆದ್ರೆ MTechಗೆ ಹೋಗ್ಬೋದು, ಅಥವಾ ಕೆಲವು ಗೌರ್ಮೆಂಟ್ ಸೆಕ್ಟರಿನ ಕಂಪನಿಗಳಿಗೆ ಆ ಗೇಟ್ ರಿಸಲ್ಟ್ ಇದ್ರೆ ಸಾಕು, ಗೇಟ್ ಪಾಸ್ ಇದ್ರೆ ಖಂಡಿತ ನಿಮ್ಗೆ ಜಾಬ್ ಸಿಗ್ಬೋದು ಕೆಲವು ಗೌರ್ಮೆಂಟ್ ಕಂಪನಿಗಳಲ್ಲಿ. ಈವನ್ ಕೆಲವು ಫಾರಿನ್ ಯೂನಿವರ್ಸಿಟಿಗಳಲ್ಲಿ ನಿಮ್ಗೆ MS ಗೆ ಸೀಟ್ ಸಿಗ್ಬೋದು. ಆಮೇಲೆ MS ಮಾಡ್ಲಿಕ್ಕೆ ಇನ್ನೂ ಬೇರೆ ಬೇರೆ ವಿಧಾನ ಇದೆ ಬೇರೆ ಬೇರೆ ದೇಶಕ್ಕೆ. ಅದು ಒಂದು ದೊಡ್ಡ ಚಾಪ್ಟರ್, ಅದನ್ನ ನಾನು ಇನ್ನೊಂದು ಸರ್ತಿ ಬೇಕಿದ್ರೆ ಹೇಳ್ತೇನೆ. MS ಮಾಡ್ಲಿಕ್ಕೆ ಏನೇನು ತಯಾರಿ ಬೇಕು, ಸದ್ಯದ ಮಟ್ಟಿಗೆ ಅದು ಬೇಡ. ನನ್ನ ಮಗಳು ತುಂಬಾ ವರ್ಸ್ಟ್ ಪರ್ಫಾರ್ಮ್ ಮಾಡಿದ್ದಾಳೆ CET ರ್ಯಾಂಕ್ ಅಲ್ಲಿ. ಈಗ ನಾನು ಏನ್ ಮಾಡೋದು ಅಂತ ಕೆಲವರ ಅಡಲು. ಅದಕ್ಕೆ ತುಂಬಾ ಕಷ್ಟ ಇದೆ, ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ಅವರು ತುಂಬಾ ಪ್ರಯತ್ನ ಪಟ್ಟು ಒಳ್ಳೆ ಮಾರ್ಕ್ ತೆಗಿಬೇಕಿತ್ತು. ಸೊ ಅವರವರ ಜವಾಬ್ದಾರಿ. ಒಳ್ಳೆ ಮಾರ್ಕ್ ತೆಗಿತಿದ್ರೆ ನಿಮ್ಮ ತಂದೆ ತಾಯಿಗಳಿಗೆ ದುಡ್ಡನ್ನ ಸೇವ್ ಮಾಡ್ಬೋದಿತ್ತು. ಆಮೇಲೆ ಬೇರೆ ರಾಜ್ಯದವರು ಕರ್ನಾಟಕದಲ್ಲಿ ಸೀಟು ಪಡೆಯುವುದು ಹೇಗೆ? ಅದು ಖಂಡಿತ ಸಾಧ್ಯ ಇದೆ. ಅವರು ಯಾವ್ದಾದ್ರು ಒಂದು ಎಕ್ಸಾಮ್ ಅನ್ನ ಬರ್ದಿರ್ಬೇಕು ಖಂಡಿತ. JEE ಅಥವಾ ಯಾವ್ದಾದ್ರು ಒಂದು ಅಲ್ಲಿನ ಎಕ್ಸಾಮ್ ಬರ್ದಿದ್ರೆ ಇಲ್ಲಿ ಸೀಟ್ ತಗೊಳ್ಬಹುದು. ಒಂದು ಬ್ರಾಂಚಿನಿಂದ ಇನ್ನೊಂದು ಬ್ರಾಂಚಿನಿಗೆ ಬದಲಾಯಿಸಬಹುದೇ? ಇದನ್ನ ಬದಲಾಯಿಸಬಹುದು, ಬಟ್ ಇದನ್ನ ಜನರಲ್ ರೂಲ್ ಅಂತ ತಗೊಳ್ಬಾರ್ದು. ಕೆಲವೊಮ್ಮೆ ಅದಕ್ಕೆ ಟೆಕ್ನಿಕಲ್ ತೊಂದರೆಗಳು ಬಂದು ಸಿಗದೇ ಇರೋ ಚಾನ್ಸ್ ಉಂಟು. ಕಾಲೇಜ್ ಬದಲಾಯಿಸಬಹುದು. ಇಲ್ಲಿ ಕೂಡ ನೀವು ಅಷ್ಟು ಕಾನ್ಫಿಡೆನ್ಸ್ ಇಂದ ಹೋಗಬಾರ್ದು. ಇಲ್ಲಿ ಕೂಡ ಕೆಲವೊಮ್ಮೆ ನಿಮ್ಮ ರೂಲ್ಸ್ ಗಳು ತೊಂದರೆ ಕೊಡ್ಬೋದು. ಡಿಪ್ಲೊಮಾಗೂ ಇಂಜಿನಿಯರಿಂಗ್ ಏನು ವ್ಯತ್ಯಾಸ? ಡಿಪ್ಲೊಮಾ ಅಂದ್ರೆ ಅಫ್ಕೋರ್ಸ್ ಇಂಜಿನಿಯರಿಂಗಿನ ಅಲ್ಲಿ ಕೂಡ ಅವರಿಗೆ ಕೂಡ ಒಳ್ಳೆ ಜಾಬ್ ಸ್ಕೋಪ್ ಇದೆ. ಅಟೋನಾಮಸ್ ಕಾಲೇಜ್ ಅಂದ್ರೆ ಏನು? ಅಟೋನಾಮಸ್ ಅಂದ್ರೆ ಅವರವರ ಕ್ವಶನ್ ಪೇಪರ್ಗಳಾಗಿ ಸಿಲೆಬಸ್ಗಳಾಗಿ ಅವರವರೇ ಮಾಡ್ಕೊಳ್ಬೇಕು. ಆದ್ರೆ ಅವರು ಅವರವರೇ ಮಾಡ್ಕೊಳ್ಬಹುದು. ಆದ್ರೆ ಅವರು ಯೂನಿವರ್ಸಿಟಿ ಒಳಪಡ್ಬೇಕು. ಕಾಲೇಜ್ ಒಳ್ಳೇದು ಅಂತ ಒಂದು ಪ್ರಶ್ನೆ. ಅದಕ್ಕೆ ನನ್ನ ಈಗಲಿನ PPTಯಲ್ಲಿ ಆನ್ಸರ್ ಮಾಡಿದ್ದೇನೆ. ಸಣ್ಣ ನಗರದಲ್ಲಿ ಕೂಡ ಒಳ್ಳೆ ಕಾಲೇಜ್ ಇರ್ಬೋದು, ಬಟ್ ನಾನು ಹೇಳಿದೆಲ್ಲ ವಿಷಯ ಇದ್ರೆ ಅದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಅಪರೂಪದ ಬ್ರಾಂಚ್ ಒಳ್ಳೇದು, ಕಾಮನ್ ಬ್ರಾಂಚ್ ಒಳ್ಳೇದು? ಸೊ ನಾನು ಸಾಧಾರಣವಾಗಿ ಹೆಚ್ಚಿನ ಮಕ್ಕಳಿಗೆ ಹೇಳುದು ಕಾಮನ್ ಬ್ರಾಂಚ್ ಒಳ್ಳೇದು, ಮತ್ತೆ ಅಪರೂಪದ ಬ್ರಾಂಚಿನ MTech ಮಾಡ್ಕೊಳ್ಬಹುದು. ಹಾಗೆ ಆಮೇಲೆ
ದೊಡ್ಡ ಕಾಲೇಜಿನ ವಿದ್ಯಾರ್ಥಿ ಮೇಲೋ ಸಣ್ಣ ಕಾಲೇಜಿನದ್ದು ಮೇಲೋ ಒಂದೇ ಕಂಪನಿಯಲ್ಲಿ ಇದ್ದರೆ ಅವರ ಸಂಬಳ ವ್ಯತ್ಯಾಸ ಉಂಟು. ಖಂಡಿತ ಕೆಲವೊಮ್ಮೆ ಇಂಥ ವ್ಯತ್ಯಾಸ ಬರ್ಬೋದು, ಆದರೂ ಸಹ ಇಲ್ಲಿ ಜನರಲೈಸ್ ಮಾಡಬಾರ್ದು. ಕೆಲವೊಮ್ಮೆ ಸಣ್ಣ ಕಾಲೇಜಿನವನು ಜಾಸ್ತಿ ಇಂಟರ್ವ್ಯೂ ಎಲ್ಲ ಒಳ್ಳೆ ಮಾಡಿದರೆ ಜಾಸ್ತಿ ಸಂಬಳ ತಗೊಳ್ಳುವ ಚಾನ್ಸ್ ಉಂಟು. ದಕ್ಷಿಣ ಕನ್ನಡದಲ್ಲಿ ಹೇಗಿದೆ ವಿದ್ಯಾಭ್ಯಾಸ? ಖಂಡಿತ ಒಳ್ಳೆ ಕಾಲೇಜ್ ಇದೆ. ನೀವು ಸ್ವಲ್ಪ ವೆಬ್ಸೈಟ್ಗಳನ್ನು ಅದನ್ನು ಸ್ಟಡಿ ಮಾಡಬೇಕು. ಅಟೋನಾಮಸ್ ಕಾಲೇಜಿನವರು ಬೇಗ ಕ್ಲಾಸ್ ಸ್ಟಾರ್ಟ್ ಮಾಡ್ತಾರೆ ಅಂತ ಸುದ್ದಿ ಇದೆ, ಹೌದಾ ಅದು ಅಂತ ಇರ್ಬೋದು. ಅವರು VTU ಮೇಲೆ ಡಿಪೆಂಡ್ ಆಗಿಲ್ಲ, ಅವರು ಕೆಲವು ಡಿಮುಡ್ ಇರ್ಬೋದು. ಆದ ಕಾರಣ ಅವರು ಅವರ ಟೈಮ್ ಟೇಬಲ್ಗೆ ಸೂಟೇಬಲ್ ಆಗಿ ಮಾಡ್ಬೋದು. ಕೊರೋನಾ ನಂತರ ಸ್ವಲ್ಪ VTU ಹಿಂದೆ ಬಿದ್ದ ಕಾರಣ ಇಷ್ಟೆಲ್ಲ ಸಮಸ್ಯೆ ಆಗುವುದು. ಆಮೇಲೆ ಈ ಗ್ರೇಡ್ ಪಾಯಿಂಟ್, ಕ್ರೆಡಿಟ್ ಸಿಸ್ಟಮ್, ಕ್ಯಾರಿ ಓವರ್ ಸಿಸ್ಟಮ್ ಅಂದ್ರೆ ಏನು? ಗ್ರೇಡ್ ಪಾಯಿಂಟ್ ಅಂದ್ರೆ ಈಗ ಒಂದು ಸಿಸ್ಟಮ್ ಪ್ರಕಾರ ನಿಮ್ಮ ಅಂಕಗಳನ್ನು ಹೇಳುವ ಪದ್ಧತಿ. ಈಗ 10 ಸ್ಕೇಲಲ್ಲಿ 9.5, 9.8 ಗ್ರೇಡ್ ಆ ಥರ. ಆಮೇಲೆ ಕ್ರೆಡಿಟ್ ಸಿಸ್ಟಮ್ ಅಂದ್ರೆ ನೀವು ಇಂಜಿನಿಯರಿಂಗ್ ಮುಗಿದರೊಳಗೆ ಇಷ್ಟು ಕ್ರೆಡಿಟ್ ಸಂಪಾದಿಸಿದ್ರೆ ಯು ಆರ್ ಎಲಿಜಿಬಲ್ ಅಂತ ಹೇಳ್ತಾರೆ, ಇಷ್ಟು ಸಬ್ಜೆಕ್ಟ್ ಕಲಿಬೇಕು. ಕ್ಯಾರಿ ಓವರ್ ಸಿಸ್ಟಮ್ ಅಂದ್ರೆ ನೀವು ಎಷ್ಟು ಸಬ್ಜೆಕ್ಟ್ ಅನ್ನು ಫೈಲ್ ಆದ್ರೂ ಮುಂದುವರಿಸಬಹುದು ಡಿಗ್ರಿಯನ್ನ ಅಂತ ಹೇಳೋದು ಕ್ಯಾರಿ ಓವರ್ ಸಿಸ್ಟಮ್. ಸೊ ಕೆಲವು ಪೋಷಕರಿಗೆ ನನ್ನ ಸಲಹೆಗಳು, ಇಂಜಿನಿಯರಿಂಗ್ ಆಯ್ಕೆ ಮಾಡುವುದಾದ್ರೆ ತುಂಬಾ ಜಾಗೃತಿಗೆ ಇರಬೇಕು. JEE ಒಳ್ಳೆ ಇರುವ ಅಥವಾ CET ಒಳ್ಳೆ ಕೋಚಿಂಗ್ ಇರುವ ಕಾಲೇಜಿಗೆ ಸೇರಿಸಿ. ನಿಮ್ಮ ಇಲ್ಲಿ ಎಷ್ಟೋ ಪೇರೆಂಟ್ಸ್ಗಳು ಸಫರ್ ಆಗೋದನ್ನು ನಾನು ನೋಡಿದ್ದೇನೆ. ಸರಿಯಾಗಿ ಕೋಚಿಂಗ್ ಇಲ್ಲದ ಕಾಲೇಜಿಗೆ ಹಾಕಿ ಎಷ್ಟೋ ಕಷ್ಟಗಳನ್ನು ಈಗ ಅನುಭವಿಸ್ತಾ ಇರೋದು. ಜಾಸ್ತಿ ದುಡ್ಡು ಖರ್ಚು ಮಾಡಬೇಕಾಗಿದೆ ಇಂಜಿನಿಯರಿಂಗಿಗೆ. ದಯವಿಟ್ಟು ಅದನ್ನು ನೋಡಿ. ಸ್ವಲ್ಪ ಒಳ್ಳೆ ರ್ಯಾಂಕ್ ಬಂದರೆ ಒಳ್ಳೆಯ ಕಾಲೇಜು ಖಂಡಿತ ಸಿಗ್ತದೆ. ಈಗಿನ ಕೋಚಿಂಗ್ ಸಿಸ್ಟಮ್ ಏನಿದೆ ಅಥವಾ ಏನು ಈಗಿನ ಎಜುಕೇಷನ್ ಸಿಸ್ಟಮ್ ಇದೆ, ನಿಮಗೆ ಎಷ್ಟೇ ಒತ್ತಡ ಬಿದ್ರೂ ನಾವು ಈ ವ್ಯವಸ್ಥೆಗೆ ಈಗ ಒಪ್ಪಿಕೊಳ್ಳಲೇಬೇಕಾಗಿದೆ. ನಮಗೆ ಇದು ವಿರೋಧ ಇದ್ರೂ ಕೂಡ ನಾವು ಒಪ್ಪಿಕೊಳ್ಳಲೇಬೇಕಾಗಿದೆ. SSLC ಮುಗಿದರೊಳಗೆ ಹೆತ್ತವರು ಸೂಕ್ತ ಕೆರಿಯರ್ ಪ್ಲಾನು, ಹಣಕಾಸು ವ್ಯವಸ್ಥೆ ಮೊದಲೇ ಮಾಡಿರಬೇಕು. ಆಮೇಲೆ ಹಾಗೆ ಹೇಳಿದಾಗೆ ನಿಮ್ಮ ಆಪ್ತ ವಲಯದಲ್ಲಿರುವ ಸೂಕ್ತ ತಜ್ಞರನ್ನು ಐಡೆಂಟಿಫೈ ಮಾಡಿ ಅವರನ್ನು ನಿಮ್ಮ ಸಲಹೆಗಾರರಾಗಿ ಇಟ್ಕೊಳ್ಬೇಕು. ಆಮೇಲೆ ಫೈನಲಿ ಇಂಜಿನಿಯರಿಂಗ್ ಒಂದು ವೇಳೆ ಸಿಗದಿದ್ದರೆ ಏನು ಭಯಪಡುವಂತೆ ಇಲ್ಲ. ಏನು ಇಂಜಿನಿಯರಿಂಗ್ಗೆ ದೊಡ್ಡ ಜೀವನದ ಗುರಿಯಲ್ಲ, ಬೇರೆ ಎಷ್ಟು ಕೋರ್ಸ್ಗಳನ್ನು ಕೂಡ ಇಷ್ಟೇ ಸ್ಕೂಪ್ ಇದೆ, ನಿಮಗೆ ಜೀವನ ನಿರ್ವಹಣೆ ಮಾಡ್ಬೋದು. ಸೊ ಐ ಥಿಂಕ್ ಐ ಹ್ಯಾವ್ ಕಂಪ್ಲೀಷನ್. ಇಲ್ಲಿ ಒಬ್ಬರು ಮೊನ್ನೆ ವಾಟ್ಸಾಪ್ ಮೂಲಕ ನನಗೊಂದು ಕ್ವಶನ್ ಕಳಿಸಿದ್ದಾರೆ. ಏರೋನಾಟಿಕ್ ಇಂಜಿನಿಯರಿಂಗ್ ಬಗ್ಗೆ ಸಮಗ್ರ ಮಾಹಿತಿ ಬೇಕು. ನಾನು ಆಗಲೇ ಸ್ವಲ್ಪ ಕೊಟ್ಟಿದ್ದೇನೆ. ಕೆಲವರು ಇದಕ್ಕೆ ಸ್ವದೇಶದಲ್ಲಿ ಸ್ಕೋಪ್ ಇಲ್ಲ ಅಂತ ಹೇಳ್ತಾರೆ. ಹೌದು, ಸ್ವಲ್ಪ ಸಮಯದ ಹಿಂದಿತ್ತು ಹಾಗೆ, 5-6 ವರ್ಷದ ಹಿಂದೆ. ಬಟ್ ಈಗ ಹಾಗೆ ಇಲ್ಲ, ಸ್ವಲ್ಪ ಸಿನಾರಿಯೋ ಚೇಂಜ್ ಆಗಿದೆ. ಬಟ್ ಸಾಫ್ಟ್ವೇರ್ನಷ್ಟು ಕಂಪನಿ ಖಂಡಿತ ಇಲ್ಲ. ಸೀಟು ಸಿಗುವುದು ಕಷ್ಟ ಅಂತ ಹೇಳ್ತಾರೆ, ತಪ್ಪು. ಸೀಟು ಸಿಗ್ತದೆ, ಅದು ಎಲ್ಲಿ ಸಿಗುದಿಲ್ಲ ಅಂದ್ರೆ JEE ಅಡ್ವಾನ್ಸ್ ಕ್ಲೀನ್ ಆಗದೆ ದೊಡ್ಡ ಇನ್ಸ್ಟಿಟ್ಯೂಷನ್ ಅಲ್ಲಿ ಸಿಗುದಿಲ್ಲ. ಇದು ಪ್ರಯೋಜನವಿಲ್ಲ ಅಂತ ಹೇಳ್ತಾರೆ. ಇದು ಶುದ್ಧ ತಪ್ಪು. ಹಾಗೆ ತಪ್ಪು ಕಲ್ಪನೆ ಬೇಡ. ಇದಕ್ಕಿಂತ ಬೇರೆ ಕೋರ್ಸ್ ಮಾಡಬೇಕಂತೆ, ಹಾಗೇನಿಲ್ಲ. ಡೊನೇಷನ್ ಅಷ್ಟೇ ವ್ಯತ್ಯಾಸ. ಯಾವ ಕಾಲೇಜಿನಲ್ಲಿ ಸೀಟ್ ಸಿಗ್ತದೆ ನಾನು ಆಗ್ಲೇ ಹೇಳಿದ್ದೇನೆ. ಪ್ರೀಮಿಯರ್ ಕಾಲೇಜ್ ಇದೆ, ಸಾಧಾರಣ ಕಾಲೇಜ್ ಇದೆ, ಟೈರ್ 3 ಕಾಲೇಜ್ ಅಂದ್ರೆ ನಾವು ಈಗ ನೋಡ್ತಾ ಇರುವ ನಮ್ಮ ಆಸುಪಾಸಲ್ಲಿ ನೋಡ್ತಾ ಇರುವ ಟೈರ್ 3. ಆಮೇಲೆ ಹೊಸ IITಗಳು ಟೈರ್ 2, ದೊಡ್ಡ ಹಳೆಯ IITಗಳೆಲ್ಲ ಟೈರ್ 1. ಆಸಕ್ತಿ ಇರುವ ಮಕ್ಕಳಿಗೆ ಯಾರಾದರೂ ಬೆಂಬಲ ನೀಡುವವರು ಇದ್ದಾರಾ? ಇಲ್ಲಿ ಬೆಂಬಲ ಅಂದ್ರೆ ನಂಗೆ ಏನು ಅರ್ಥ ಆಗ್ಲಿಲ್ಲ. ಅಕಾಡೆಮಿಕ್ ಬೆಂಬಲನ, ಮಾಹಿತಿಯ ಬೆಂಬಲನ ನಂಗೆ ಗೊತ್ತಾಗ್ಲಿಲ್ಲ, ಅಥವಾ ದುಡ್ಡಿನ ಬೆಂಬಲನ ನಂಗೆ ಗೊತ್ತಿಲ್ಲ. ಕೇವಲ ಮಾಹಿತಿ ಕೊಟ್ಟರೆ ಸಾಲದು, ನಂಗೆ ಇದು ಅರ್ಥ ಆಗ್ಲಿಲ್ಲ. ನಾವು ಬೇರೆ ಏನು ಅವರಿಗೆ ಸಹಾಯ ಮಾಡಬೇಕು ಹಾಗಾದ್ರೆ ಅಂತ ನಂಗೆ ಒಂದು ಪ್ರಶ್ನೆ ಬರ್ತಾ ಇದೆ. ಆರ್ಥಿಕವಾಗಿ ಕಷ್ಟವಾಗುವ ಪೋಷಕರಿಗೆ ಯಾರದಾದ್ರೂ ಸಹಾಯ ಇದೆಯಾ? ಬಹುಶಃ ಈ ಪ್ರಶ್ನೆ ನನ್ನ ಪರಿಧಿಗೆ ಬರುವುದಿಲ್ಲ. ಬಟ್ ನನಗೆ ತಿಳಿದ ಮಟ್ಟಿಗೆ ಈ ಕೋರ್ಸಿಗೆ ಅಂತ ಸ್ಪೆಷಲ್ ಆಗಿ ಸ್ಕಾಲರ್ಶಿಪ್ ಕೊಡುವ ಸಂಸ್ಥೆಗಳು ಇಲ್ಲ. ನಾರ್ಮಲ್ ಇಂಜಿನಿಯರಿಂಗ್ ತರ ಕೊಡುವ ಸ್ಕಾಲರ್ಶಿಪ್ ಕೊಡುವ ಸಂಸ್ಥೆಗಳು ಇರ್ಬೋದೇ ಅನ್ನೋ. ಕೋರ್ಸ್ ಬಗ್ಗೆ ಪೂರ್ವ ತರಬೇತಿ ನೀಡುವ ವ್ಯವಸ್ಥೆ ಇದೆಯಾ? ಖಂಡಿತ ಇಲ್ಲ. ಟ್ರೈನಿಂಗ್ ಕೊಡುವ ಖಂಡಿತ ಸಂಸ್ಥೆಗಳು ಇದೆ. ಸೊ ಇದಿಷ್ಟು ಈ ಪ್ರಶ್ನೆಗೆ ನನ್ನ ಆನ್ಸರ್. ಸೊ ಇಲ್ಲಿಗೆ ನನ್ನ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಸೆಷನ್ ಮುಗಿತಾ ಇದೆ. ಅಡ್ಮಿನ್ ಅವರೇ, ಈಗ ಏನಾದರೂ ಯಾರಾದರೂ ಕ್ವಶನ್ಗಳಿದ್ರೆ ಕೇಳ್ಬೋದು. ಎಸ್, ಖಂಡಿತ ಅತಿ ಉತ್ತಮ ಸೆಷನ್ ಅನ್ನು ನಡೆಸ್ಕೊಟ್ಟಿದ್ದೀರಿ ಸರ್. ದಯವಿಟ್ಟು ಈ ಸೆಷನ್ ಅಲ್ಲಿ ಭಾಗಿಯಾಗಿರುವವರು
ಸರ್ಗೆ ಕ್ವಶನ್ಗಳನ್ನು ಕೇಳಿ ತಮ್ಮ ಅನುಮಾನಗಳನ್ನು ಪರಿಹಾರ ಮಾಡ್ಕೊಳ್ಬೇಕು ಅಂತ ವಿನಂತಿ ಮಾಡ್ಕೊಳ್ತಾ ಇದ್ದಾರೆ. ಹ್ಯಾಂಡ್ ರೈಸ್ ಮಾಡಿ ಫಸ್ಟ್, ಆಗ ನನಗೆ ಗುರುತಿಸಲಿಕ್ಕೆ ಸುಲಭ ಆಗುತ್ತೆ. ಹ್ಯಾಂಡ್ ರೈಸ್ ಐಕಾನ್ ಅಂತ ಅಂದ್ಕೊಂಡಿದ್ದೀನಿ. ಸರ್, ನನ್ನ ಒಂದು ವೈಯಕ್ತಿಕ ಕ್ವಶನ್ ಇದೆ, ಅಂದ್ರೆ ನನಗೆ ಬಂದಿರುವಂತಹ ಒಂದು ಕ್ವಶನ್ ಆಧಾರದ ಮೇಲೆ ನಾನು ನಿಮ್ಗೆ ಕೇಳ್ತಾ ಇರೋದು. ಈಗ ಈ ಸಿವಿಲ್, ಈ ಎಂಜಿನಿಯರಿಂಗ್, ಈ ಸ್ಟೂಡೆಂಟ್ಸ್ಗಳು ಅಂದ್ರೆ ಅಥವಾ ಜನರಲ್ ಆಗಿ ಒಬ್ಬ ಎಂಜಿನಿಯರಿಂಗ್ ಸ್ಟೂಡೆಂಟ್ ಬಯಾಲಜಿಯ ಸಬ್ಜೆಕ್ಟ್ಸ್ಗಳಲ್ಲಿ ಹೈಯರ್ ಕೋರ್ಸ್ಗಳನ್ನ ಮಾಡುವಂತಹ ಮತ್ತೆ ಅದರಲ್ಲಿ ವೃತ್ತಿ ತೆಗೆದುಕೊಳ್ಳುವಂತಹ ಯಾವುದಾದ್ರೂ ಹಾ. ಏನು ದಾರಿಗಳಿದೆಯಾ ಹಾ. ಅನ್ನುವಂಥ ಇಲ್ಲ, ನನಗೆ ನಿಮ್ಮ ಸರ್, ನಿಮ್ಮ ವಾಯ್ಸ್ ಕ್ಲಿಯರ್ ಇಲ್ಲ. ಹಾ, ಈಗ ಹೇಳಿ ಅಡ್ಮಿನ್ ಅವರೇ. ಸರ್, ಮಕ್ಕಳಿಗೆ ಈಗ ಬೇರೆ ಬೇರೆ ಕೋರ್ಸ್ಗಳನ್ನ ಹಾ. ತೆಗೆದುಕೊಂಡಂತಹ ಮಕ್ಕಳು ಇಲ್ಲ, ಇದು ಅವರ ಇಂಜಿನಿಯರಿಂಗ್ ಇಲ್ಲ. ಸಬ್ಜೆಕ್ಟ್ ಆದ್ಮೇಲೆ ಮೇ ಬಿ ಆಸ್ ಎಂ ಟೆಕ್ ಅಥವಾ ಮೇ ಬಿ ಹಾ. ಇದು ಲ್ಯಾಟರಲ್ ಇದರ ಮೂಲಕ ಬಯಾಲಜಿಗೆ, ಈಗ ಅಂದ್ರೆ ಬಯೋಫಿಸಿಕ್ ಇನ್ಸ್ಟ್ರುಮೆಂಟೇಷನ್ಸ್ ಗಳಲ್ಲಿ ಬಹಳಷ್ಟು ಇದೆ, ಬಯೋಮೆಡಿಕಲ್ ಡಿವೈಸಸ್ ಗಳಲ್ಲಿ ಬೇರೆ ಬೇರೆ ಇದು ಬರ್ತಾ ಇದೆ, ಅಥವಾ ಬೇರೆ ಬೇರೆ ಟೆಕ್ನಾಲಜೀಸ್ ಗಳಲ್ಲಿ ಬರ್ತಾ ಇದೆ. ಆ ತರ ಜನರಲ್ ಬಿಇ ಗ್ರಾಜುಯೇಟ್ ಕ್ಯಾನ್ ಹಿ ಶಿಫ್ಟ್ ಟು ದಟ್ ಕೈಂಡ್ ಆಫ್ ಫೀಲ್ಡ್ಸ್ ಅನ್ನುವಂಥದ್ದು ಒಂದು ಪ್ರಶ್ನೆ ಸರ್. ಇಲ್ಲ ಇಲ್ಲ, ಸಿವಿಲ್ನವರಿಗೆ ಆಗುದಿಲ್ಲ, ಓಕೆ ಓಕೆ ಸರ್. ಆಗುದಿಲ್ಲ ಅಂತ ಕೋರ್ಸ್ಗಳು ಇಲ್ಲ, ಅವರಿಗೆ ಅದು ಫಿಟ್ ಆಗುದಿಲ್ಲ. ಎಸ್ ಸರ್. ಎನ್ವೈರ್ಮೆಂಟ್ ಅಂತದ್ದೆಲ್ಲ ಮಾಡ್ಲಿಕ್ಕೆ ಆಗ್ತದೆ, ಎಂ ಟೆಕ್ ಎನ್ವೈರ್ಮೆಂಟ್ ಮಾಡ್ಬೋದು. ಓಕೆ ಓಕೆ. ಸ್ವಸ್ತಿಕ್ ಫಡ್ಕೆ ಅವರು ಹ್ಯಾಂಡ್ ರೈಸ್ ಮಾಡಿದ್ದೀರಿ, ನಿಮ್ಮ ಪ್ರಶ್ನೆಗಳನ್ನು ಕೇಳಿ. ಸರ್, ನನ್ನ ಪ್ರಶ್ನೆ ಬಯೋಟೆಕ್ನಾಲಜಿ ಇಂಜಿನಿಯರಿಂಗ್ ಮತ್ತೆ BSc ಬಯೋಟೆಕ್ನಾಲಜಿಯಲ್ಲಿ ವ್ಯತ್ಯಾಸ ಎಂತ ಇದೆ? ಹಾ, ನೋಡಿ, BSc ಅಂತ ಹೇಳುವುದು 3 ವರ್ಷದ ಕೋರ್ಸ್. ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ BSc ಬಯೋಟೆಕ್ನಾಲಜಿಯಲ್ಲಿ ಜಾಸ್ತಿ ಥಿಯರಟಿಕಲ್ ಸಬ್ಜೆಕ್ಟ್, ಆದರೆ ಈಗ ಬಯೋಟೆಕ್ನಾಲಜಿಯಲ್ಲಿ ನಿಮಗೆ ಮೋರ್ ಆಫ್ ಇಂಜಿನಿಯರಿಂಗ್ ಸಬ್ಜೆಕ್ಟ್, ಟೆಕ್ನಾಲಜಿಕಲ್ ಸಬ್ಜೆಕ್ಟ್. ಈಗ ಫಾರ್ ಎಕ್ಸಾಂಪಲ್, ಈಗ ಆರ್ಟಿಫಿಷಿಯಲ್ ನೋಸ್, ಆರ್ಟಿಫಿಷಿಯಲ್ ಟಂಗ್ ಅಥವಾ ಜೆನೆಟಿಕ್ಸ್ ಅಂತ ವಿಚಾರಗಳನ್ನ ಜಾಸ್ತಿ ಕಲಿಸ್ತಾರೆ BTech ಅಲ್ಲಿ. ಸೊ BTech ಆಬ್ವಿಯಸ್ಲಿ ಬಯೋಟೆಕ್ ಅಲ್ಲಿ ಖಂಡಿತ ಜಾಸ್ತಿ ಸ್ಕೋಪ್ ಇರುವ ಕೋರ್ಸ್. ಅಲ್ಲಿ ತುಂಬಾ ಟೆಕ್ನಾಲಜಿಕಲ್ ಸಬ್ಜೆಕ್ಟ್, ಫಂಡಮೆಂಟಲ್ ಪ್ಲಸ್ ಟೆಕ್ನಾಲಜಿಕಲ್ ಸಬ್ಜೆಕ್ಟ್ ಖಂಡಿತ ಕಲಿತಾರೆ. ಸೊ BSc ಅಲ್ಲೂ ಅದು ಕರೀತಾರೆ ಸೇಮ್. BSc ಈಗ ಕೆಲವರು ಕೇಳ್ತಾರೆ, BSc ಅಗ್ರಿಕಲ್ಚರಿಗೂ ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ಏನು ವ್ಯತ್ಯಾಸ ಅಂತ. ಸೊ ಇಲ್ಲಿ ಜಾಸ್ತಿ ಟೆಕ್ನಾಲಜಿ, BSc ಅಲ್ಲಿ ಜಾಸ್ತಿ ಸೈನ್ಸ್ ಓರಿಯೆಂಟೆಡ್, ಅಷ್ಟು ವ್ಯತ್ಯಾಸ. ಇವನ್ ಜಾಬ್ ಅಲ್ಲಿ ವ್ಯತ್ಯಾಸ ಬರ್ಬೋದು, ಪ್ರಮೋಷನ್ ತಗೊಳ್ಳಿಕ್ಕೆ. ಸೊ ಟೆಕ್ನಾಲಜಿ ಆಫ್ಟರ್ ಆಲ್ ಟೆಕ್ನಾಲಜಿ. ಸೊ ಅವನು 4 ವರ್ಷ ಮಾಡಿದವನು ಆಫ್ಟರ್ ಆಲ್ ಇಂಜಿನಿಯರ್ ಇಸ್ ಇಂಜಿನಿಯರ್. ಸೊ ಇಲ್ಲಿ ನಾರ್ಮಲ್ ಬೇಸಿಕ್ ಸೈನ್ಸ್ ಮಾಡಿದವನು ಅಂಡರ್ ಗ್ರಾಜುಯೇಟ್ ಸೈನ್ಸ್ ಡಿಗ್ರಿ ಹೋಲ್ಡರ್. ಸೊ ಜಾಬ್ ಆಪರ್ಚುನಿಟಿಯಲ್ಲಿ ವ್ಯತ್ಯಾಸ ಖಂಡಿತ ಬರ್ಬೋದು. ಥ್ಯಾಂಕ್ ಯು ಸರ್. ಓಕೆ ಸರ್, ನಮಸ್ಕಾರ. ಹೀಗೆ ನಿಮ್ಮ ಕಂಟೆಂಟ್ ನೋಡುವಾಗ ನನ್ನ ತಲೆಗೊಂದು ಪ್ರಶ್ನೆ ಬಂತು. ಈಗ ನೀವು ಫ್ಯಾಂಟಸಿ ಪ್ಲಸ್ ಫ್ಯಾಂಟಸಿ ಬೇಸ್ಡ್ ಕೆಲವರ ತಲೆಯಲ್ಲಿರುವಂತಹ ಕೋರ್ಸ್ ಸೆಲೆಕ್ಷನ್ ಬಗ್ಗೆ ಹೇಳಿದ್ರಿ. ಈಗ ಉದಾಹರಣೆಗೆ ಕೆಲವು ಮಕ್ಕಳಿಗೆ ಈ ಕಾರ್ಸ್ ನೋಡಿದ ಕೂಡಲೇ ಇಷ್ಟ ಆಗೋದು ಅಂತ ಇರ್ತದೆ. ನಾನು ಕಾರ್ಸ್ ನನಗಿಷ್ಟ, ಅಥವಾ ಏರೋಪ್ಲೇನ್ಸ್ ಇಷ್ಟ ನೀವು ಹೇಳಿದಾಗೆ. ಹಾಗೆ ನಾನು ಏರೋನಾಟಿಕಲ್ ಅಥವಾ ಮೆಕ್ಯಾನಿಕಲ್ ಅಥವಾ ಆಟೋಮೊಬೈಲ್ ಇಂಜಿನಿಯರಿಂಗಿಗೆ ಹೋಗಬೇಕು ಅಂತ ಹೇಳುವಂಥದ್ದು. ಅದರಲ್ಲಿ ಕೆಲವು ಅನ್ರಿಯಲ್ ಇರ್ಬೋದು. ನಾನೀಗ ಏರೋನಾಟಿಕಲ್ ಮಾಡಿದ ಕೂಡಲೇ ಪೈಲಟ್ ಆಗ್ತೇನೆ ಅನ್ನುವಂಥದ್ದು, ಅದು ಅನ್ರಿಯಲ್. ವೇರಾಸ್ ಈಗ ಕಾರ್ಸ್ ಅಲ್ಲಿ ನಾನು ಇಂಜಿನ್ ಡೆವಲಪ್ಮೆಂಟ್ ಅಂಥದ್ದು ಮಾಡ್ಲಿಕ್ಕೆ ಹೋಗ್ತೇನೆ ಅನ್ನುವಂಥದ್ದು ಆಕ್ಚುಲಿ ಪಾಸಿಬಲ್ ಇದೆ, ಈಗ ಮೆಕ್ಯಾನಿಕಲ್ ಅಥವಾ ಆಟೋಮೊಬೈಲ್ ಮಾಡಿದ್ರೆ. ಹಾಗಾಗಿ ಈ ರೀತಿಯ ಆಲೋಚನೆ ಇದ್ದ ಮಕ್ಕಳು ಒಂದು ಕೋರ್ಸ್ ಫೈನಲೈಸ್ ಮಾಡುವಾಗ ತಮ್ಮ PUC ಫಸ್ಟ್ ಇಯರ್ ಅಥವಾ ಸೆಕೆಂಡ್ ಇಯರ್ ಮಿಡ್ ಬರುವಲ್ಲಿವರೆಗೆ ಅನಲೈಸ್ ಮಾಡ್ತಾ
ಒಂದು ಕೋರ್ಸನ್ನು ಫೈನಲೈಸ್ ಮಾಡಬೇಕು ಅಂತ ಹೇಳ್ತೀರಾ, ಅಥವಾ ಅವರು ಯಾವ ಟೈಮಲ್ಲಿ ಐಡಿಯಲಿ ಫಿಕ್ಸೇಟ್ ಆಗಬೇಕು ನಾನು ಇದನ್ನು ಮಾಡ್ತೇನೆ ಅಂತ ಹೇಳಿ, ಪ್ರೊವೈಡೆಡ್ ದೇ ಹ್ಯಾವ್ ಆಲ್ ದ ಇನ್ಫಾರ್ಮೇಶನ್? ನೋಡಿ, ಇಲ್ಲಿ ಹಲವು ವಿಷಯ ಇದೆ. 6ನೇ ಕ್ಲಾಸ್ 7ನೇ ಕ್ಲಾಸ್ನಿಂದಲೇ ಈ ಮೆಕ್ಯಾನಿಕಲ್ಲು, ಸ್ಪ್ಯಾನರ್ ಹಿಡಿಯುವುದು ಅಥವಾ ಕಾರ್ ನೋಡುದು, ಬಿಚ್ಚುವುದು ಅಂತ ಕೆಲವು ಅಭ್ಯಾಸ ಎಲ್ಲ ಇದೆ ಈಗ. ಸೊ ಅವರಿಗೆ ಈಗ ಅವರು SSLC ಆಗಿ ಫಸ್ಟ್ PUC ಆಗುವಾಗಲೇ ಅವರು ಅದನ್ನ ಡಿಸೈಡ್ ಮಾಡಬೇಕು. ಇಲ್ಲಿ ಪೇರೆಂಟ್ಸ್ಗಳಿದ್ದು ಪ್ರಮುಖ ಪಾತ್ರ. ಅವರು ಖಂಡಿತ ಒಂದು 10ನೇ ತರಗತಿ ಇರುವಾಗಲೇ, ಒಂದು ವೇಳೆ ಆ ಪೇರೆಂಟ್ಸಿಗೆ ಅದು ಅಷ್ಟು ತಲೆಗೆ ಹೋಗ್ಲಿಲ್ಲ, ಅರ್ಥ ಆಗ್ಲಿಲ್ಲ ಅಂದ್ರೆ ಯಾರಾದ್ರೂ ಎಕ್ಸ್ಪರ್ಟ್, ಫೀಲ್ಡ್ ಎಕ್ಸ್ಪರ್ಟ್, ಒಂದು ಯಾರಾದ್ರೂ ಒಬ್ರು ಮೆಂಟರ್ ಅವರ ಹತ್ರ ಕೇಳಿ ಆಗ್ಲೇ 10ನೇ ಕ್ಲಾಸಲ್ಲಿ ಇರುವಾಗಲೇ ಅದರ ಬಗ್ಗೆ ಯಾವುದು ಕೋರ್ಸ್ ಒಳ್ಳೇದು, ಇವನಿಗೆ ಪರ್ಸ್ಯೂ ಮಾಡ್ಬೋದಾ, ಅಥವಾ ಈಗ ಇದು ಒಂಥರ ಜಸ್ಟ್ ಫ್ಯಾನ್ಸಿಯಾ ಅಂತ ಒಳ್ಳೆ ಥರೋ ಕೌನ್ಸಿಲ್ ಮಾಡ್ಬೇಕು ಆ ಮಕ್ಕಳನ್ನ, ಅವರ ಬಗ್ಗೆ ಅದ ಕೇಳಬೇಕು. ಹಾಗೆ ಇದ್ರೆ ಮಾತ್ರ ಅಂತ ಕೋರ್ಸ್. ಈಗ ಮೆಕ್ಯಾನಿಕಲ್ ಅಥವಾ ಕೆಲವೊಂದು ಸರ್ತಿ ನಾರ್ಮಲ್ ಡಿಗ್ರಿ ಮಾಡಿ ಸ್ಪೆಷಲೈಸೇಷನ್ ಅವರ ಇಂಟ್ರೆಸ್ಟ್ ಇದ್ದಲ್ಲಿ ಮಾಡ್ಬೋದು. ಈಗ ಅವರಿಗೆ M.Tech ಇನ್ ಆಟೋಮೊಬೈಲ್ ಟೆಕ್ನಾಲಜಿ ಅಥವಾ M.Tech ಯಾವ್ದಾದ್ರು ಒಂದು ಸ್ಪೆಷಲೈಸೇಷನ್ ಇದ್ರೆ ಮಾಡ್ಬೋದು. ಈಗ ನಾರ್ಮಲ್ ಡಿಗ್ರಿ ಹಾಕಿ ಹಾಗೆ ಮಾಡ್ಬೋದು, ಅದೊಂದು. ಇಲ್ಲದ್ರೆ ಸ್ಪೆಷಲೈಸ್ಡ್ ಡಿಗ್ರಿಗೆ ಸ್ಟಾರ್ಟಿಂಗ್ ಅಲ್ಲಿ ಹಾಕ್ಬೋದು ನೀವು ಹೇಳಿದ್ರೆ. ಸೊ 10ನೇ ಕ್ಲಾಸಲ್ಲಿ ಇರುವಾಗಲೇ ನಮ್ಮ ಪ್ರಿಪರೇಷನ್ ಸ್ಟಾರ್ಟ್ ಆಗಬೇಕು. PUC ಫಸ್ಟ್ ಇಯರ್ ಆಗುವಾಗಲೇ, ಎಂಡ್ ಆಗುವಾಗಲೇ ಅದರ ಬಗ್ಗೆ ಸಂಪೂರ್ಣ ಐಡಿಯಾ ಬಂದಿರಲೇಬೇಕು. ಥ್ಯಾಂಕ್ ಯು ಸರ್. ನನ್ನ ಅನುಭವ. ಆಮೇಲೆ ಇನ್ನೂ ಕೆಲವೊಂದಿದೆ. ಈಗ ನೀವು ಮಕ್ಕಳಿಗೆ ಫೋರ್ಸಿಬಲ್ ಇಂಜಿನಿಯರಿಂಗ್ ಹಾಕಿದ್ರೂ ಕಷ್ಟ. ಕೆಲವರಿಗೆ ಮ್ಯಾಥಮೆಟಿಕ್ಸ್ ಹಿಡಿಸುದಿಲ್ಲ, ಸೈನ್ಸ್ ಹಿಡಿಸುದಿಲ್ಲ, ಆದರೆ ಪೇರೆಂಟ್ಸಿಗೆ ಇಂಜಿನಿಯರಿಂಗ್ ಆಗ್ಬೇಕಂತ ಇರ್ತದೆ. ಆಗ ತುಂಬಾ ಇದು ಕಷ್ಟ. ಪೇರೆಂಟ್ಸು ಹಠ ಬೀಳಬಾರ್ದು, ತುಂಬಾ ಜಾಗೃತಿಯಾಗಿ ಇಲ್ಲಿ ಡಿಸಿಷನ್ ತಗೊಳ್ಬೇಕು. ಸೊ ದಯವಿಟ್ಟು ಮ್ಯಾಥಮೆಟಿಕ್ಸ್ ಮೇಲೆ ಇಂಟ್ರೆಸ್ಟ್ ಇಲ್ಲ ಇದ್ರೆ ಖಂಡಿತ ಕಳಿಸ್ಬೇಡಿ ಇಂಜಿನಿಯರಿಂಗಿಗೆ. ನಾನು ಎಷ್ಟೋ ಜನರು ನನ್ನ ವಿದ್ಯಾರ್ಥಿಗಳನ್ನ ನಮ್ಮ ಇಷ್ಟು ವರ್ಷದಲ್ಲಿ ನೋಡಿದ್ದೇನೆ. ಪೇರೆಂಟ್ಸಿನ ಫೋರ್ಸ್ ಅಲ್ಲಿ ಬಂದವರು ಇಲ್ಲಿ ಸಬ್ಜೆಕ್ಟ್ಗಳಲ್ಲಿ ಫೈಲ್ ಆಗಿ ಮತ್ತೆ ಕಾಲೇಜನ್ನೇ ಬಿಡುವ ಪರಿಸ್ಥಿತಿ ಎಷ್ಟೋ ಜನರಿಗೆ ಬಂದಿದೆ. ಎಸ್ಪೆಷಲಿ ಮ್ಯಾಥಮ್ಯಾಟಿಕ್ಸ್ ಅಲ್ಲಿ ಸಿಕ್ಕಾಕೊಳ್ತಾರೆ, ಮತ್ತೆ ಮ್ಯಾಥ್ಸ್ ಇರುವ ಟೆಕ್ನಾಲಜಿ ಸಬ್ಜೆಕ್ಟ್ ಅಲ್ಲಿ ಸಿಕ್ಕಾಕೊಳ್ತಾರೆ. ಆಮೇಲೆ ಪಾಸ್ ಆಗುದಿಲ್ಲ, ಫೈಲ್ ಆಗ್ತಾರೆ. ಮತ್ತೆ ಕಾಲೇಜಿನ ಮೇಲೆ ಅವರಿಗೆ ಒಂಥರ ಫ್ರಸ್ಟ್ರೇಷನ್ ಬರ್ತದೆ, ಮತ್ತೆ ಅವರು ಹೋಗ್ತಾರೆ. ಎಷ್ಟೋ ವಿದ್ಯಾರ್ಥಿಗಳು ಹೇಳದೆ ಹೋದವರು ಇದ್ದಾರೆ, ಮನೆಯಿಂದ ತಪ್ಪಿಸಿಕೊಂಡು ಹೋದವರು ಇದ್ದಾರೆ. ಸೊ ಸುಮಾರು ತರದ ಈ ಸೈಕಲಾಜಿಕಲ್ ಇಶ್ಯೂಸ್ ಅನ್ನ ನಾವು ನೋಡಿದ್ದೇವೆ. ಸೊ ಪೇರೆಂಟ್ಸ್ಗಳು ತುಂಬಾ ಜಾಗೃತಿ ಇರಬೇಕು. ಆಮೇಲೆ ಈ ಆಗ ಹೇಳಿದೆಲ್ಲ ಸ್ಟ್ರೆಸ್ ವಿಷಯ, ಅದರ ವಿಚಾರವಾಗಿ ಸಹ ನಾವು ಸ್ವಲ್ಪ ಗಮನ ಕೊಡಬೇಕು. ಮಕ್ಕಳು ಪ್ರೆಷರೈಸ್ ಆಗದಾಗೆ, ಖಂಡಿತ ಪ್ರೆಷರ್ ಬಂದೇ ಬರ್ತದೆ. ಅಸೈನ್ಮೆಂಟ್ ಕಂಪ್ಲೀಟ್ ಆಗದಿದ್ರೆ ಪ್ರೊಫೆಸರ್ ಬೈಬೋದು. ಆಗ ಬೈಗಳನ್ನು ಸಹ ಪಾಸಿಟಿವ್ ಆಗಿ ತಗೊಳ್ಳುವ ಒಂದು ಮನಸ್ಥಿತಿ ನಮಗೆ ಬಂದಿರಬೇಕು ಹಾಗೆ. ಆಮೇಲೆ ಇನ್ನೊಂದು, ಈಗದ ಪೇರೆಂಟ್ಸ್, ಮೊದಲು ನಂಗೆ ಪೇರೆಂಟ್ಸ್ ಕೇಳ್ತಾ ಇದ್ರು ಮಕ್ಕಳಿಗೆ ಲ್ಯಾಪ್ಟಾಪ್ ತೆಗೆದು ಕೊಡ್ಬೇಕಾ ಅಂತ. ಒಂದು 10 ವರ್ಷದ ಹಿಂದೆ ನಾನು ಈ ಪ್ರಶ್ನೆಗೆ ಆನ್ಸರ್ ಹೇಳ್ತಿದ್ದೆ ಏನಂದ್ರೆ ಖಂಡಿತ ಕೊಡ್ಲೇಬಾರದು ಅಂತ. ಯಾಕಂತ ನಾನು ಹೇಳ್ತೇನೆ. ನನ್ನ ಒಬ್ಬ ವಿದ್ಯಾರ್ಥಿ ಇದ್ದ, ಒಳ್ಳೆ ಹುಷಾರು ಹುಡುಗ, ಒಳ್ಳೆ ಮಾರ್ಕ್ ತೆಗಿತಾ ಇದ್ದ. ಅವನ ತಂದೆ ತಾಯಿ ಅವನಿಗೆ ಒಂದು ಲ್ಯಾಪ್ಟಾಪ್ ತೆಗೆದುಕೊಟ್ರು ಆ ಸಮಯದಲ್ಲಿ, 4ನೇ ವರ್ಷದ ಇಂಜಿನಿಯರಿಂಗ್ ಅಲ್ಲಿ. ಆಮೇಲೆ ಏನಾಯ್ತು, ಇವನು ರಾತ್ರಿ ಎಲ್ಲ ಸಿನಿಮಾ ನೋಡೋದು, ರಾತ್ರಿ ಮಲಗ್ಲಿಕ್ಕಿಲ್ಲ, ಬೆಳಿಗ್ಗೆ ಕ್ಲಾಸಲ್ಲಿ ನಿದ್ರೆ ಮಾಡೋದು. ಆಮೇಲೆ ಅವನ್ ದಿನೇ ಅವನ ಪರ್ಫಾರ್ಮೆನ್ಸ್ ಕಮ್ಮಿ ಆಗ್ತಾ ಬಂತು. ಒಂದ್ ದಿವಸ ಬಂದು ಅವನನ್ನ ಮೆಂಟರಿಂಗ್ ಕೌನ್ಸಿಲಿಂಗ್ ಮಾಡುವಾಗ ಎಲ್ಲ ವಿಚಾರ ಗೊತ್ತಾಯ್ತು. ಆಮೇಲೆ ನಾನು ಸ್ವಲ್ಪ ಪೇರೆಂಟ್ಸಿಗೆ ಖಾರವಾಗಿ ಬೈಬೇಕಾಯ್ತು. ಆಮೇಲೆ ಅದು ಲ್ಯಾಪ್ಟಾಪ್ ಅನ್ನೆಲ್ಲ ತಗೊಂಡ್ಬಿಟ್ಟು ಆಮೇಲೆ ನೆಕ್ಸ್ಟ್ ಮತ್ತೆ ಅವನು ಬ್ಯಾಕ್ ಟು ನಾರ್ಮಲ್. ಸೊ ಈಗ ಅವನು ಒಳ್ಳೆ ವಿದ್ಯಾರ್ಥಿ, ಒಳ್ಳೆ ಕೆಲಸದಲ್ಲಿದ್ದಾನೆ. ಬಟ್ ಈಗ ನೀವು ಕೇಳಿದ್ರೆ ಈ ಪ್ರಶ್ನೆ, ಲ್ಯಾಪ್ಟಾಪ್ ತೆಗೆದುಕೊಡ್ಬೋದಾ ಮಕ್ಕಳಿಗೆ? ಈಗ ಇದೊಂದು ತರ ಮೊಬೈಲಿನಾಗೆ ಅನಿವಾರ್ಯ ಆಗಿದೆ. ಈಗ ನಾನು ಲ್ಯಾಪ್ಟಾಪ್ ತೆಗೆದುಬಾರದು ಅಂತ ಹೇಳಿದ್ರೆ ಖಂಡಿತ ಕಷ್ಟ. ತೆಗೆದುಕೊಡಿ, ಬಟ್ ಅದನ್ನ ಕರೆಕ್ಟ್ ಆಗಿ ಯೂಸ್ ಮಾಡ್ತಾರೆ ಅಂತ ನಾವು ಅಬ್ಸರ್ವ್ ಮಾಡ್ಬೇಕಷ್ಟೆ. ಸೊ ಲ್ಯಾಪ್ಟಾಪ್ ತೆಗೆದುಕೊಡ್ಬೋದು.
ಬೇರೆ ಯಾರ್ದಾದ್ರು ಪ್ರಶ್ನೆಗಳಿದ್ದಲ್ಲಿ ಇನ್ನೇನಾದ್ರೂ ಇದೆಯಾ? ಅಥವಾ ಒಪಿನಿಯನ್ ಶೇರ್ ಮಾಡ್ಕೊಳ್ಳುವಂಥದ್ದಿದ್ರು ಶೇರ್ ಮಾಡ್ಕೊಳ್ಳಿ ಈ ಸೆಷನ್ನ ಬಗ್ಗೆ, ಅಥವಾ ನಿಮ್ಮ ಒಂದು ಅನುಭವಗಳಿರುವಂತ